ಸ್ನೇಹಿತರೆ, ಇಂದಿನಿಂದ ಆರಂಭವಾಗಿ ಈ 5 ದಿವಸಗಳ ಉಪನ್ಯಾಸವನ್ನು ದೇವತಾ ಶ್ರೀಮತಿ ಮುನಿಲಕ್ಷ್ಮಮ್ಮ ಮತ್ತು ಶ್ರೀರಾಮಯ್ಯ ಅವರ ಮಕ್ಕಳು ಶ್ರೀ ದೇವತಾ ನಾಗರಾಜ್ ಅವರು ಈ ಸಂಸ್ಥೆಯಲ್ಲಿ ನೀಡಿರುವ ದತ್ತಿಯ ಆಶ್ರಯದಲ್ಲಿ ಏರ್ಪಡಿಸಿದ್ದೇವೆ. ಶ್ರೀ ದೇವತಾ ನಾಗರಾಜ್ ಮತ್ತು ಶ್ರೀಮತಿ ದೇವತಾ ನಾಗರಾಜ್ ಅವರ ಕುಟುಂಬಕ್ಕೆಲ್ಲ ಸಕಲ ಶ್ರೇಯಸ್ಸು ಉಂಟಾಗಲಿ ಅಂತ ಹಾರೈಸ್ತೇನೆ. ಈ ಸಂದರ್ಭದಲ್ಲಿ ಎಲ್ಲ ದತ್ತಿಯಂತೆ ಇದು ಒಂದು ದತ್ತಿಯ ಕಾರ್ಯಕ್ರಮ ಅಂತ ತಿಳಿಬೇಡಿ. ಶ್ರೀ ದೇವತಾ ನಾಗರಾಜ್ ಅವರು ಈ ಸಂಸ್ಥೆಯ ಪ್ರತಿಯೊಂದು ಚಟುವಟಿಕೆಯಲ್ಲೂ ಕೂಡ ತಮ್ಮನ್ನು ಗುರುತಿಸಿಕೊಂಡು ಸಂಸ್ಥೆಯ ಅಗತ್ಯಗಳಿಗೆ ಸ್ಪಂದಿಸಿದ್ದಾರೆ. ಇಂದು ಈ ಸೌಕರ್ಯಗಳನ್ನು ನೀವು ಏನು ಅನುಭವಿಸ್ತಾ ಇದ್ದೀರಿ, ಅದಕ್ಕೆಲ್ಲ ಸಹಾಯಕರ್ತರು ಶ್ರೀ ದೇವತಾ ನಾಗರಾಜ್ ಅವರು. ಈ ಸಂಸ್ಥೆಯ ಧ್ವನಿವರ್ಧಕ ವ್ಯವಸ್ಥೆ ಆಗ್ಬೋದು, ಗ್ರಂಥಾಲಯ ಆಗ್ಬೋದು, ಸ್ಮಾರಕ ಭವನ ಆಗ್ಬೋದು, ವಾಚನಾಲಯ ಆಗ್ಬೋದು, ಸಂಸ್ಥೆ ಪ್ರತಿಯೊಂದು ಸಮಯದಲ್ಲಿ ಅವರನ್ನು ಸಂಪರ್ಕಿಸಿದಾಗ ಕೂಡ ಎಲ್ಲೆಷ್ಟು ಬೇಸರ ಮಾಡಿಕೊಳ್ಳದೆ ಕೊಡುಗೆ ದಾನವನ್ನು ನೀಡಿದ್ದಾರೆ. ಹೀಗಾಗಿ ಈ ಸಂಸ್ಥೆಯ ಜೀವಂತಿಕೆಗೆ ಜೀವದಾತರು ಅಂದರೆ ತಪ್ಪಾಗಲಾರ್ದು. ಬಂದಿಲ್ಲ ಅವರು ಇವತ್ತು, ನಿನ್ನೆ ಎಲ್ಲ ಬಂದಿದ್ದಾರೆ. ಅಷ್ಟೇ ಅಲ್ಲದೆ ಈ ದೇಶದಲ್ಲಿ ಪ್ರಕೃತಿ ವಿಕೋಪಕ್ಕೆ ಒಳಗಾದಾಗ ಯಾರ ಮನವಿಗೂ ಕೂಡ ಕಾಣದೆ ಅಥವಾ ಕಾಯದೆ ಹೋಗಿ ದಾನವನ್ನು ನೀಡಿ ಸಂತ್ರಸ್ತರಿಗೆ ನೆರವನ್ನು ಕೊಟ್ಟಿದ್ದಾರೆ. ದೊಡ್ಡ ಕುಟುಂಬ. ಹೀಗಾಗಿ ಆ ಕುಟುಂಬಕ್ಕೆಲ್ಲ ಸಕಲ ಶ್ರೇಯಸ್ಸು ಉಂಟಾಗಲಿ ಅಂತ ಮತ್ತೊಮ್ಮೆ ತಮ್ಮೆಲ್ಲರ ಪರವಾಗಿ ಪ್ರಾರ್ಥನೆ ಮಾಡ್ತೇನೆ. ಇಂದಿನಿಂದ ಈ ಪ್ರವಚನವನ್ನು ನಡೆಸಿಕೊಡಲು ಬಂದಿರತಕ್ಕಂತಹ ಡಾಕ್ಟರ್ ಎಸ್ ರಂಗನಾಥ್ ಅವರು ತಮಗೆಲ್ಲ ಸುಪರಿಚಿತರೇ. ಅವರ ಬಗ್ಗೆ ಹೇಳಲಿಕ್ಕೆ ನನಗೆ ಅರ್ಹತೆ ಭಾಳ ಕಡಿಮೆ ಉಂಟು. ಎಸ್ ರಂಗನಾಥ್ ಅನ್ನೋದಕ್ಕೆ ನಾನು ಮನಸ್ಸಿನಲ್ಲಿ ಮಾಡಿಕೊಂಡಿರೋದು ಸರಸ್ವತಿ ವರಪುತ್ರ ರಂಗನಾಥ ಅಂತ. ಬೆಂಗಳೂರು ವಿಶ್ವವಿದ್ಯಾಲಯದ ಸಂಸ್ಕೃತ MA ಪ್ರಥಮ ಶ್ರೇಣಿ ರ್ಯಾಂಕ್ ಪಡೆದಿದ್ದಾರೆ. ಹಿರಿಯಣ್ಣ ಚಿನ್ನದ ಪದಕ, ವೇದಭೂಷಣ ಪ್ರಶಸ್ತಿ, ಸುಮಾರು 40 ಪುಸ್ತಕ ಮತ್ತು 100 ಲೇಖನಗಳು. 2005ರಲ್ಲಿ ಹಿಮಾಚಲ ಪ್ರದೇಶದ ವಿಶ್ವವಿದ್ಯಾಲಯ ಆಧುನಿಕ ಸಂಸ್ಕೃತ ಸಾಹಿತ್ಯ ಒಂದು ವಿಮರ್ಶಾತ್ಮಕ ಅವಲೋಕನ ಎಂಬ ಇವರ ಪ್ರೌಢ ಪ್ರಬಂಧಕ್ಕೆ D.Litt ಪದವಿ ಕೊಟ್ಟಿದೆ. ಇತ್ತೀಚೆಗಷ್ಟೇ ತಿರುಪತಿಯ ಸಂಸ್ಕೃತ ವಿಶ್ವವಿದ್ಯಾಲಯ ಮತ್ತೊಂದು ಡಾಕ್ಟರೇಟ್ ಪದವಿಯನ್ನು ಕೊಟ್ಟಿದೆ. ಹೀಗಾಗಿ ಇವರ ಡಾಕ್ಟರೇಟ್ ಪದವಿಗೂ ಕೂಡ ಕೊನೆ ಮೊದಲಿಲ್ಲ. ವರ್ಷಕ್ಕೊಂದು ಡಾಕ್ಟರೇಟ್ ಪಡಿತಲೇ ಇರ್ತಾರೆ. ಎಲ್ಲದಕ್ಕಿಂತ ಸುಲಭರು ನಮ್ಮಂಥ ಸಾಮಾನ್ಯವರನ್ನು ಕೂಡ ಅತ್ಯಂತ ಆತ್ಮೀಯವಾಗಿ ಕಾಣ್ತಾರೆ. ಸಂಸ್ಥೆಯ ಮೇಲಿನ ಪ್ರೀತಿಯಿಂದ ದಯಮಾಡಿ ಒಪ್ಪಿ ಈ ಕಾರ್ಯಕ್ರಮ ನಡೆಸಿಕೊಡಲಿಕ್ಕೆ ಬಂದಿದ್ದಾರೆ. ಅವರಿಗೆ ಸಂಸ್ಥೆಯ ಪರವಾಗಿ ತಮ್ಮೆಲ್ಲರ ಪರವಾಗಿ ಆತ್ಮೀಯವಾದಂತಹ ಸ್ವಾಗತವನ್ನು ಕೋರ್ತೇನೆ. ಭಗವಾನ್ ರಮಣರ ಸದ್ದರ್ಶನ ಕುರಿತು 2 ಕಂತಿನಲ್ಲಿ ಈ ಪ್ರವಚನಮಾಲೆ ನಡೆಯಲಿದೆ. ಇದು ತಮಗೆಲ್ಲ ತಿಳಿದಿರುವಂತೆ ಭಗವಾನ್ ರಮಣರು ತಮಿಳಿನಲ್ಲಿ ಉಲ್ಲದು ನಾರ್ಪದು ಎಂಬ 40 ಶ್ಲೋಕಗಳಲ್ಲಿ ಬರೆದಂತಹ ಪರಮ ಸತ್ಯದ ಸ್ವರೂಪ ಏನು ತಿಳಿಸಿಕೊಟ್ಟಿದ್ದಾರೆ, ಇದನ್ನು ಸಂಸ್ಕೃತಕ್ಕೆ ಭಗವಾನ್ ಅವರ ಶಿಷ್ಯರಾದಂಥ ವಸಿಷ್ಠ ಮುನಿ ಅಥವಾ ಕಾವ್ಯಕಂಠ ಗಣಪತಿ ಮುನಿಗಳು ಅನುವಾದಿಸಿದ್ದಾರೆ. ಆತ್ಮವಿಚಾರಕ್ಕೆ ನೇರ ಸೋಪಾನಗಳನ್ನು ಇದರಲ್ಲಿ ಸವಿವರವಾಗಿ ನಾವು ಕಾಣಬಹುದು. ದಯಮಾಡಿ ತಮ್ಮ ಚಿಂತನೆಯನ್ನು ಹಂಚಿಕೊಳ್ಳಬೇಕು ಅಂತ ಡಾಕ್ಟರ್ ಎಸ್ ರಂಗನಾಥ್ ಅವರಲ್ಲಿ ಪ್ರಾರ್ಥನೆ ಮಾಡ್ತೇನೆ. ನಮಸ್ಕಾರ. ಓಂ ನಮೋ ಬ್ರಹ್ಮಾದಿಭ್ಯೋ ಬ್ರಹ್ಮವಿದ್ಯಾ ಸಂಪ್ರದಾಯಕರ್ತೃಭ್ಯೋ ವಂಶಋಷಿಭ್ಯೋ ಮಹದ್ಭ್ಯೋ ನಮೋ ಗುರುಭ್ಯಃ. ಸರ್ವೋಪಪ್ಲವರಹಿತ ಪ್ರಜ್ಞಾನಘನ ಪ್ರತ್ಯಗರ್ತೋ ಬ್ರಹ್ಮೈವಾಹಮಸ್ಮಿ. ಓಂ ನಾರಾಯಣಂ ಪದ್ಮಭಂ ವಸಿಷ್ಠಂ ಶಕ್ತಿಂ ಚ ತತ್ಪುತ್ರಪರಾಶರಂ ಚ ವ್ಯಾಸಂ ಶಕಂ ಗೌಡಪದಂ ಮಹಾಂತಂ ಗೋವಿಂದಯೋಗೀಂದ್ರಮಥಾಸ್ಯ ಶಿಷ್ಯಂ ಶ್ರೀಶಂಕರಾಚಾರ್ಯಮಥಾಸ್ಯ ಪದ್ಮಪಾದಂ ಚ ಹಸ್ತಾಮಲಕಂ ಚ ಶಿಷ್ಯಂ ತಂತ್ರೋಟಕಂ ವಾರ್ತಿಕಕಾರಮನ್ಯಾನಸ್ಮದ್ಗುರೋನ್ ಸಂತತಮಾಗತೋಸ್ಮಿ.
ಶ್ರುತಿಸ್ಮೃತಿಪುರಾಣಾನಾಮಾಲಯಂ ಕರುಣಾಲಯಂ ನಮಾಮಿ ಭಗವತ್ಪಾದಶಂಕರಂ ಲೋಕಶಂಕರಂ. ಶಂಕರಂ ಶಂಕರಾಚಾರ್ಯಂ ಕೇಶವಂ ಬಾದರಾಯಣಂ ಸೂತ್ರಭಾಷ್ಯಕೃತೌ ವಂದೇ ಭಗವಂತೌ ಪುನಃ ಪುನಃ. ಈಶ್ವರೋ ಗುರುರಾತ್ಮೇತಿ ಮೂರ್ತಿಭೇದವಿಭಾಗಿನೇ ವ್ಯೋಮವದ್ವ್ಯಾಪ್ತದೇಹಾಯ ದಕ್ಷಿಣಾಮೂರ್ತಯೇ ನಮಃ. ಸದಾಶಿವಸಮಾರಂಭಾಂ ಶಂಕರಾಚಾರ್ಯಮಧ್ಯಮಾಂ ರಮಣಾಚಾರ್ಯಪರ್ಯಂತಾಂ ವಂದೇ ಗುರುಪರಂಪರಾಂ. ಜಯತಿ ಸ ಭಗವಾನ್ ರಮಣಃ ವಾಕ್ಪತಿರಾಚಾರ್ಯಗಣಪತಿರ್ಜಯತಿ. ಅಸ್ಯ ಚ ವಾಣೀ ಭಗವತ್ ರಮಣೀಯಾರ್ಥಾನುವರ್ತಿನಿ ಜಯತಿ. ಅಂತರ್ಯಶ್ಚ ಬಹಿರ್ವಿಭೂತತಿಮಿರಂ ಜ್ಯೋತಿರ್ಮಯಂ ಶಾಶ್ವತಂ ಸ್ಥಾನಂ ಪ್ರಾಪ್ಯ ವಿರಾಜತೆ ವಿನಿಮತಾಂ ಅಜ್ಞಾನಮುನ್ಮೂಲಯನ್. ಪಶ್ಯನ್ ವಿಶ್ವಮಪೀದಮುಲ್ಲಸತಿ ಯೋ ವಿಶ್ವಸ್ಯ ಪಾರೇ ಪರಃ. ತಸ್ಮೈ ಶ್ರೀರಮಣಾಯ ಲೋಕಗುರವೇ ಶೋಕಸ್ಯ ಹಂತ್ರೇ ನಮಃ. ಅರುಣಜಲಜನೇತ್ರಂ ಮುಗ್ಧಮಂದಸ್ಮಿತಾಸ್ಯಂ ತರುಣತಪನಭಾಸಂ ಪೂರ್ಣಬೋಧಪ್ರಸಾದಂ. ಅರುಣಶಿಖರಿಸಾನುಪ್ರಾಂಗಣೇ ಸಂಚರಂತಂ ರಮಣಮರುಣಮೂರ್ತಿಂ ಚಿಂತಯೇದಿಷ್ಟಸಿದ್ಧಯೇ. ಅಪಾರಸಚ್ಚಿತ್ಸುಖವಾರಿರಾಶೇಃ ಯಸ್ಯೋರ್ಮಿ ಮಾತ್ರಂ ಭುವನಂ ಸಮಸ್ತಂ. ಗುಹಾಹಿತಂ ತಂ ರಮಣಂ ಗಭೀರಂ ಚಿಂತಾವಿಹೀನಂ ಹೃದಯ ಚಿಂತಯಾಮಿ. ಗೋಖಲೆ ಸಾರ್ವಜನಿಕ ವಿಚಾರ ಸಂಸ್ಥೆಯ ಸಮಸ್ತ ಪದಾಧಿಕಾರಿಗಳೇ, ಕಾರ್ಯಕ್ರಮದ ಪ್ರಾಯೋಜಕರೇ, ಸನ್ಮಿತ್ರ ಕರ್ಮಯೋಗಿ ಶ್ರೀ ರಾಮು ಅವರೇ, ಆಸ್ತಿಕ ಮಹನೀಯರೇ ಮತ್ತು ತಾಯಂದಿರೇ, ಈಗ ತಾನೇ ರಾಮು ಅವರು ವಿನಂತಿಸಿಕೊಂಡಿರೋ ಹಾಗೆ ಭಗವಾನ್ ರಮಣರ ಸದ್ದರ್ಶನಂ ಕುರಿತಾದಂತಹ ಈ ಉಪನ್ಯಾಸ ಮಾಲಿಕೆ 2 ಕಂತುಗಳಲ್ಲಿ ನಡೀತಾ ಇದೆ. ಮೊದಲನೇ ಕಂತು ಇವತ್ತಿಂದ ಆರಂಭ ಆಗಿ 5 ದಿವಸ ಆಗತ್ತೆ. 2ನೇ ಕಂತು ಬರೋ ತಿಂಗಳು ಮತ್ತೆ ಮುಂದುವರಿಯುತ್ತೆ. ಒಟ್ಟು 10 ಉಪನ್ಯಾಸಗಳು ರಮಣರ ಸದ್ದರ್ಶನಂ ಬಗ್ಗೆ ನೀಡ್ತಕ್ಕಂಥ ಸೌಭಾಗ್ಯ ಅಥವಾ ಹಂಚ್ಕೊಳ್ತಕ್ಕಂಥ ಸೌಭಾಗ್ಯ ನನ್ನದಾಗಿದೆ. ಭಗವಾನ್ ರಮಣರು ದೃಷ್ಟಿ ಮಾತ್ರದಿಂದಲೇ ಭಕ್ತಾದಿಗಳ ಸಮಸ್ಯೆಯನ್ನು ಪರಿಹರಿಸುತ್ತಿದ್ದಂತಹ ದೃಷ್ಟಿಮಾತ್ರ ಗುರು ಎಂದೇ ಖ್ಯಾತರಾಗಿದ್ದ, ತಪಸ್ವಿ ಶ್ರೇಷ್ಠರಾಗಿದ್ದ, ಜ್ಞಾನಿ ವರೇಣ್ಯರಾಗಿದ್ದ, ಅರುಣಾಚಲ ಗುರುವಾಗಿದ್ದ, ಸಮಾಧಿಯನ್ನು ತಮ್ಮ ಸಹಜ ಸ್ಥಿತಿಯನ್ನಾಗಿ ಪಡೆದವರಾಗಿದ್ದ, ರಾಷ್ಟ್ರ ನಾಯಕರಾಗಿದ್ದ ಗಾಂಧೀಜಿ, ರಾಜೇಂದ್ರ ಪ್ರಸಾದ್, ಪಾಶ್ಚಾತ್ಯರಾದ ಪಾಲ್ ಬ್ರಂಟನ್, ಸಾಮರ್ಸೆಟ್ ಮಾಮ್, ಆರ್ಥರ್ ಆಸ್ಬಾರ್ನ್, ಕಾರ್ಲ್ ಯುಂಗ್ ಮುಂತಾದವರ ಮೇಲೆ ಅಚ್ಚಳಿಯದ ಪ್ರಭಾವ ಬೀರಿದವರಾಗಿ ಕಾವ್ಯಕಂಠ ಗಣಪತಿ ಮುನಿ, ಮುರುಗನಾರ್, ಕಪಾಲಶಾಸ್ತ್ರಿ ಮೊದಲಾದವರನ್ನು ಸಾಕ್ಷಾ ಶಿಷ್ಯರನ್ನಾಗಿ ಪಡೆದವರಾಗಿ 20ನೇ ಶತಮಾನದ ಜೀವನ್ಮುಕ್ತರೆಂದರೆ ಅತಿಶಯೋಕ್ತಿಯಲ್ಲ. ಇಂತಹ ಭಗವಾನ್ ರಮಣ ಮಹರ್ಷಿಗಳು ಅವತರಿಸಿದ್ದು 1879ನೇ ಧನುರ್ಮಾಸದ ಪುನರ್ವಸು ನಕ್ಷತ್ರದಲ್ಲಿ ಡಿಸೆಂಬರ್ 30ರಂದು ಅರ್ಧರಾತ್ರಿ ಸುಂದರಂ ಅಯ್ಯರ್ ಅಳಗಮ್ಮನವರ ಸುಪುತ್ರರಾಗಿ ವೆಂಕಟರಾಮನ್ ಎಂಬ ನಾಮಾಂಕಿತರಾಗಿ ಜನಿಸಿದರು ಮತ್ತು 1950ನೇ ಏಪ್ರಿಲ್ 14ರಂದು ಸಂಜೆ 848ಕ್ಕೆ ಮುಕ್ತರಾದರು. ಮಹಾಘಟನೆ ನಡೆದದ್ದು 1896ರ ಜುಲೈನಲ್ಲಿ. ಚಿಕ್ಕಪ್ಪನ ಮನೆಯ ಮಹಡಿಯಲ್ಲಿ ಒಬ್ಬರೇ ಕುಳಿತಿದ್ದರು. ಮರಣದ ಭಯ ಉಂಟಾಯಿತು. ಅದು ಅವರನ್ನು ಒಳಮುಖವಾಗಿ ಮಾಡಿಸಿತು. ಅವರಲ್ಲಿ ಜಿಜ್ಞಾಸೆ ಉಂಟಾಯಿತು. ಈಗ ನಾನು ಸಾಯುತ್ತಿದ್ದೇನೆ. ಈ ಸಾವು ಎಂದರೆ ಏನು? ಸಾಯುತ್ತಿರುವುದು ಯಾವುದು? ದೇಹ ಸಾಯುತ್ತದೆ. ಉಸಿರು ಬಿಗಿ ಹಿಡಿದು ಬಾಯಿ ಮುಚ್ಚಿ ಸಾವನ್ನು ಅಭಿನಯಿಸಿದರು. ಜಿಜ್ಞಾಸೆ ಮುಂದುವರೆಸಿದರು. ಈಗ ದೇಹ ಸತ್ತು ಹೋಯಿತು. ನಿಶ್ಚಲವಾಗಿರುವ ಇದನ್ನು ಸ್ಮಶಾನಕ್ಕೆ ಒಯ್ದು ಸುಡುತ್ತಾರೆ. ಆದರೆ ನಿಜವಾಗಿ ನಾನು ಸತ್ತಿದ್ದೇನೆಯೇ? ನಾನು ಅಂದರೆ ದೇಹವೇ? ದೇಹ ಮೌನವಾಗಿದೆ, ಆದರೆ ಜಡ. ನನ್ನ ವ್ಯಕ್ತಿತ್ವದ ಪೂರ್ಣ ಪ್ರಭಾವ ನನಗೆ ಅರಿವಾಗುತ್ತದೆ. ಒಳಗಿರುವ ನಾನು ಎನ್ನುವುದರ ಸ್ಫುರಣೆ. ಅದನ್ನೇ ಅವರು ಮುಂದೆ ಹೃದಯ ಕುಹರ ಮಧ್ಯೆ
ಕೇವಲಂ ಜ್ಞಾನಗಮ್ಯಂ ಅಹಮಹಮಿತಿ ಸಾಕ್ಷಾತ್ ಆತ್ಮರೂಪೇಣ ಭಾತಿ ಎಂದು ವಿವರಿಸಿದ್ದಾರೆ. ಆದ್ದರಿಂದ ನಾನು ಎನ್ನುವುದು ದೇಹವನ್ನು ಮೀರಿದ ಅರಿವು. ನಾನು ಚೈತನ್ಯವೇ ಹೊರತು ದೇಹ ಅಲ್ಲ. ಈ ಮಾತು ಕೇವಲ ಬೌದ್ಧಿಕ ಕಸರತ್ತಾಗಿರದೆ ಜೀವಂತವಾದ ಅನುಭವವಾಗಿತ್ತು. ಈ ಅನುಭವ ಅವರಿಗೆ ಸತ್ಯತ್ವ ಮೀಮಾಂಸೆ ಮತ್ತು ಜ್ಞಾನ ಮೀಮಾಂಸೆಗಳ ಕೃತಕ ಗೋಡೆಯನ್ನು ಧ್ವಂಸ ಮಾಡಿ ಸರ್ವವ್ಯಾಪಕವಾದ ಪ್ರೇಮ ಮತ್ತು ಆನಂದಗಳ ಸಾರ್ವಕಾಲಿಕ ಚಿಲುಮೆಯನ್ನು ಚಿಮ್ಮಿಸಿತು. ಆ ಗಳಿಗೆಯಿಂದ ಅವರ ಆತ್ಮಸಮಾಧಿ ಸತತವಾಗಿ ಮುಂದುವರಿಯಿತು. ಸೂರಿ ನಾಗಮ್ಮ, ಸ್ವಾಮಿ ಸಿದ್ದೇಶ್ವರಾನಂದ ಮುಂತಾದ ಪ್ರಶ್ನಕಾರರಿಗೆ ಅವರು ಮತ್ತೆ ಮತ್ತೆ ವಿವರಿಸಿದಂತೆ ಸಂಗೀತದಲ್ಲಿರುವ ವಿವಿಧ ಸ್ವರಗಳಂತೆ ಇತರ ಭಾವನೆಗಳು ಬರಬಹುದು, ಹೋಗಬಹುದು. ಆದರೆ ಇತರ ಸ್ವರಗಳು ಅನುಸರಿಸಿ ಸಮ್ಮಿಳಿತವಾದಾಗ ಬೇಕಾದ ಆಧಾರ ಶ್ರುತಿಯಂತೆ ಆತ್ಮಸ್ಫುರಣ ಮುಂದುವರೆದಿತ್ತು. ಆ ಘಟನೆ ಅವರ ಜೀವನದಲ್ಲಿ ಶಾಶ್ವತ ಬದಲಾವಣೆ ತಂದದಷ್ಟೇ ಅಲ್ಲ, ಎಂದಿಗೂ ವಿಫಲ ಆಗದ ಸಕಲ ಕಾರ್ಯಕ್ಕೂ ಸಾಧನವಾದ ನಾನು ಯಾರು, ನಾನ್ ಯಾರ್ ಎಂಬ ಪ್ರಶ್ನೆಯನ್ನು ನೀಡಿತು. ಗಾಂಧೀಜಿಯವರು ಹೇಳುತ್ತಿದ್ದಂತೆ ರಾಜೇಂದ್ರ ಪ್ರಸಾದ್ ಅಥವಾ ಜಮ್ನಾಲಾಲ್ ಬಜಾಜ್ ಖಿನ್ನರಾದಾಗ ಅಥವಾ ಸಂಶಯಕ್ಕೆ ಒಳಗಾದಾಗ ರಮಣಾಶ್ರಮಕ್ಕೆ ಹೋಗಿ ಬಂದು 1 ತಿಂಗಳಿದ್ದು ವಾಪಸ್ ಬಂದರೆ ಎಲ್ಲ ಸರಿ ಹೋಗುತ್ತೆ ಅಂತ ಗಾಂಧೀಜಿ ಹೇಳ್ತಾ ಇದ್ರಂತೆ. ಆದರೆ ಅವರಿಬ್ಬರು 15 ದಿವಸದೊಳಗೆ ವಾಪಸ್ ಬಂದು ಎಲ್ಲ ಸರಿ ಹೋಯಿತು ಅಂತ ಹೇಳ್ತಾ ಇದ್ರಂತೆ. ಪಾಶ್ಚಾತ್ಯ ವಿಜ್ಞಾನಿ ಕಾರ್ಲ್ ಯುಂಗ್ ಹೇಳುತ್ತಾನೆ, ರಮಣರು ಭಾರತ ನೆಲದ ನಿಜವಾದ ಸತ್ಪುತ್ರ. ಅವರು ನೈಜವಾದವರು ಮತ್ತು ಅದ್ಭುತವಾದವರು. ಭಾರತದಲ್ಲಿ ಅವರು ಬಿಳಿಯ ಆಕಾಶದಲ್ಲಿನ ಬಿಳಿಯ ಚುಕ್ಕೆ. ರಮಣರ ಬದುಕು ಮತ್ತು ಉಪದೇಶಗಳು ಭಾರತೀಯರಿಗೆ ಮಾತ್ರವೇ ಅಲ್ಲದೆ ಪಾಶ್ಚಾತ್ಯರಿಗೂ ಕೂಡ ಅತ್ಯಂತ ಮಹತ್ವವುಳ್ಳದ್ದು. ಅವು ಮಾನವೀಯ ಆಸಕ್ತಿಯಿಂದ ಕೂಡಿದ ದಾಖಲೆ ಅಷ್ಟೇ ಆಗಿರದೆ ಅಪ್ರಜ್ಞೆ ಮತ್ತು ಸಂಯಮರಾಗಿ ಗೊಂದಲಕ್ಕೆ ಸಿಲುಕಿ ನಾಶವಾಗದ ಅಪಾಯದಲ್ಲಿರುವ ಮಾನವ ಕುಲಕ್ಕೆ ಎಚ್ಚರಿಕೆಯ ಸಂದೇಶವೂ ಕೂಡ ಹೌದು. ಇಂತಹ ರಮಣರಿಂದ ರಚಿತವಾದದ್ದು ರಮಣಗೀತ, ಉಪದೇಶಸಾರ, ಸದ್ದರ್ಶನಂ, ರಮಣಚತ್ವಾರಿಂಶತ್ ಮುಂತಾದಂತಹ ಅನೇಕ ಕೃತಿಗಳು. ಇದರಲ್ಲಿ ಈ ಮಾಲಿಕೆಯಲ್ಲಿ ನಾನು ತಮ್ಮೊಡನೆ ಹಂಚಿಕೊಳ್ತಾ ಇರತಕ್ಕಂಥ ಗ್ರಂಥ ಸದ್ದರ್ಶನಂ. 1928ರಲ್ಲಿ ಮುರುಗನಾರರ ಸೂಚನೆಯ ಪ್ರಕಾರ ವಿಭಿನ್ನ ಸಂದರ್ಭಗಳಲ್ಲಿ ಮಹರ್ಷಿಗಳ ಕೆಲವು ಬಿಡಿ ಪದ್ಯಗಳನ್ನು ಸಂಕಲಿಸಿ ಉಳ್ಳದು 40 ಇರುವುದು 40 ಎಂಬ ಶೀರ್ಷಿಕೆಯಲ್ಲಿ ಕೃತಿಯಾದದ್ದನ್ನೇ ವಾಸಿಷ್ಠ ಗಣಪತಿ ಮುನಿಗಳು ಸಂಸ್ಕೃತ ಶ್ಲೋಕಗಳಲ್ಲಿ ಅನುವಾದ ಮಾಡಿ ಈ ಸಂಕಲನಕ್ಕೆ ಸದ್ದರ್ಶನಂ ಎಂಬುದಾಗಿ ಹೆಸರಿಟ್ಟರು. ಇದರ ಮೇಲೆ ಕಪಾಲಿ ಶಾಸ್ತ್ರಿಗಳ ವ್ಯಾಖ್ಯಾನ ಗಮನಾರ್ಹವಾದುದು. ತ್ರಿಕಾಲಾಬಾಧ್ಯತ್ವಂ ಸತ್ಯತ್ವಂ. ಈಗ ಸತ್ ಶಬ್ದದ ಅರ್ಥ ಹಾಗೂ ದರ್ಶನ ಶಬ್ದದ ಅರ್ಥ ಅರಿತ ಬಳಿಕ ಸದ್ದರ್ಶನಮಗೆ ಪ್ರವೇಶ ಮಾಡತಕ್ಕಂತಹದ್ದು ಹೆಚ್ಚು ಒಳಿತು. ಸತ್ ಅಂದರೆ ಏನು? ಸತ್ ಅನ್ನೋ ಶಬ್ದ ಪುಲ್ಲಿಂಗದಲ್ಲಿ ಅಭಿವ್ಯಕ್ತವಾಗಿದೆ ಸಂಸ್ಕೃತದಲ್ಲಿ. ಒಳ್ಳೆಯ ಮನುಷ್ಯ, ಗುಣಶಾಲಿಯಾದ ಮನುಷ್ಯ, ಉತ್ತಮ, ಶ್ರೇಷ್ಠವಾದ, ಪುಣ್ಯಶಾಲಿಯಾದ, ಈಗ ಇರುವ, ಪಂಡಿತ, ವಿದ್ವಾಂಸ, ಯಥಾರ್ಥವಾದ, ನಿಜವಾದ, ಸುಂದರವಾದ, ಚಲುವಾದ, ಪೂಜ್ಯನಾದ, ಗೌರವಾರ್ಹನಾದ ಪರಬ್ರಹ್ಮ. ಇಷ್ಟೂ ಅರ್ಥಗಳಲ್ಲಿ ಸತ್ಶಬ್ದದ ಪ್ರಯೋಗ ಇದೆ. ಗುಣಶಾಲಿ ಎಂಬ ಅರ್ಥದಲ್ಲಿ ವೇದಾಂತ ದೇಶಿಕರು ತಮ್ಮ ಪಾದುಕಾಶಾಸ್ತ್ರದಲ್ಲಿ ಸತ್ಶಬ್ದವನ್ನು ಬಳಸಿದ್ದಾರೆ. ಸಂತಹ ಶ್ರೀರಂಗ ಪೃಥ್ವೀಶ ಚರಣ ತ್ರಾಣ ಶೇಖರಾಹ ಜಯಂತಿ ಭುವನತ್ರಾಣ ಪದಪಂಕಜ ರೇಣವಃ. ಭರ್ತೃಹರಿ ತನ್ನ ನೀತಿ ಶತಕದಲ್ಲಿ ಇದೇ ಅರ್ಥದಲ್ಲೇ ಸತ್ಶಬ್ದವನ್ನು ಪ್ರಯೋಗ ಮಾಡಿದ್ದಾನೆ. ಸಂತಹ ಸ್ವಯಂ ಪರಹಿತೆ ವಿಹಿತಾಭಿಯೋಗಾ
63ನೇ ಶ್ಲೋಕ ನೀತಿಶತಕ. ಶ್ರೇಷ್ಠ ಎಂಬ ಅರ್ಥದಲ್ಲಿ ಕಾಳಿದಾಸ ತನ್ನ ಮೇರುಕೃತಿಯಾದ ರಘುವಂಶದ 1ನೇ ಸರ್ಗದ 10ನೇ ಶ್ಲೋಕದಲ್ಲಿ ಪ್ರಯೋಗ ಮಾಡುತ್ತಾನೆ. ತಂ ಸಂತಹ ಶ್ರೋತಮರ್ಹಂತಿ ಸದಸತ್ ವ್ಯಕ್ತಿಹೇತವಃ. ಕೃಷ್ಣ ಪರಮಾತ್ಮನ ಭಗವದ್ಗೀತೆಯಲ್ಲಿ ಪರಬ್ರಹ್ಮ ಎಂಬ ಅರ್ಥದಲ್ಲಿ ಸತ್ ಶಬ್ದದ ಪ್ರಯೋಗ ಇದೆ. ಓಂ ತತ್ಸದಿತಿ ನಿರ್ದೇಶ ಬ್ರಹ್ಮಣ ತ್ರಿವಿಧ ಸ್ಮೃತಃ. 17ನೇ ಅಧ್ಯಾಯ 23ನೇ ಶ್ಲೋಕ ಭಗವದ್ಗೀತೆ. ಶಂಕರ ಭಗವತ್ಪಾದಾಚಾರ್ಯರು ತಮ್ಮ ಭಾಷ್ಯದಲ್ಲಿ ಓಂ ತತ್ಸತ್ ಏವಂ ತ್ರಿವಿಧೋ ನಾಮನಿರ್ದೇಶ ಬ್ರಹ್ಮಣ ಸ್ಮೃತಃ ಎಂದು ಬ್ರಹ್ಮಪರವಾಗಿ ಸತ್ಶಬ್ದವನ್ನು ಅರ್ಥ ಮಾಡಿದ್ದಾರೆ. ಭಗವದ್ ರಾಮಾನುಜರು ತಮ್ಮ ಭಾಷ್ಯದಲ್ಲಿ ಸತ್ಶಬ್ದ ವಾಚ್ಯ ವೇದವೆಂದು, ವೇದ ಶಬ್ದದಿಂದ ವೈದಿಕ ಕರ್ಮ ಎಂದು, ಯಜ್ಞಾದಿ ಕರ್ಮವು ಓಂ ತತ್ ಸತ್ ಶಬ್ದಾನ್ವಿತ ಎಂದು ಅಭಿಪ್ರಾಯಪಡುತ್ತಾರೆ. ಬ್ರಹ್ಮಚ ವೇದ ವೇದಶಬ್ದೇನ ವೈದಿಕಂ ಕರ್ಮ ಉಚ್ಯತೆ, ವೈದಿಕಂ ಯಜ್ಞಾದಿಕಂ, ಯಜ್ಞಾದಿಕಂ ಕರ್ಮ ಓಂ ತತ್ಸದಿತಿ ಶಬ್ದಾನ್ವಿತಂ ಭವತಿ, ಸದ್ಭಾವೇ ಸಾಧುಭಾವೇ ಚ ಸದಿತ್ಯೇತತ್ ಪ್ರಚಕ್ಷತೆ. ಶಿವಾನಂದ ಲಹರಿಯಲ್ಲಿ ಶಂಕರ ಭಗವತ್ಪಾದರು ಸದುಪಚಾರ ವಿಧಿಯಿಂದ ಭಗವದಾರಾಧನೆ ಮಾಡಬೇಕು ಎಂದು 78ನೇ ಶ್ಲೋಕದಲ್ಲಿ ಅನುಗ್ರಹಿಸಿದ್ದಾರೆ. ಸದುಪಚಾರ ವಿಧಿಷು ಅನುಬೋಧಿತಾಂ ಸವಿನಯಾಂ ಸುಹೃದಂ ಸಮುಪಾಶ್ರಿತಾಂ ಮಮ ಸಮುದ್ಧರ ಬುದ್ಧಿಮಿಮಾಂ ಪ್ರಭೋ ವರಗುಣೇನ ನವೋಡ ವಧೂಮಿವ. ಪ್ರಾರಂಭದಲ್ಲಿ ಇದ್ದುದು ಸದ್ವಸ್ತು ಒಂದೇ ಎಂದು ಛಾಂದೋಗ್ಯ ಉಪನಿಷತ್ತು ಸಾರಿ ಹೇಳುತ್ತದೆ. ಸದೈವ ಸೌಮ್ಯ ಇದಮಗ್ರ ಆಸೀತ್ ಏಕಮೇವ ದ್ವಿತೀಯಂ. ಸದ್ವಸ್ತುವೇ ಉಪಾಧಿ ಸಂಪರ್ಕದಿಂದ ಜೀವ ಎಂದು ಔಪಚಾರಿಕವಾಗಿ ಹೇಳಲ್ಪಟ್ಟಿದೆ ಎಂದು ಬ್ರಹ್ಮಸೂತ್ರ ಭಾಷ್ಯದಲ್ಲಿ ಶಂಕರ ಭಗವತ್ಪಾದರು ಅಪ್ಪಣೆ ಕೊಡಿಸುತ್ತಾರೆ. ಸದೇವತು ಉಪಾಧಿ ಸಂಪರ್ಕಾತ್ ಜೀವ ಇತಿ ಉಪಚರ್ಯತೆ. 3ನೇ ಅಧ್ಯಾಯ 2ನೇ ಪಾದ 9ನೇ ಸೂತ್ರ ಬ್ರಹ್ಮಸೂತ್ರ ಭಾಷ್ಯ ಶಂಕರರು. ನನ್ನನ್ನು ಅಸತ್ತಿನಿಂದ ಸತ್ತಿನ ಕಡೆಗೆ ಕರೆದುಕೊಂಡು ಹೋಗು ಎಂದು ಬೃಹದಾರಣ್ಯಕೋಪನಿಷತ್ತು ಸಾರುತ್ತದೆ. ಅಸತೋಮ ಸದ್ಗಮಯ. ಯಾವುದು ಯಾವುದನ್ನು ಎಂದೆಂದೂ ಬಿಟ್ಟಿರುವುದಿಲ್ಲವೋ ಅದೇ ಸತ್ ಎಂದು ಗೀತಾಭಾಷ್ಯದಲ್ಲಿ ಶಂಕರ ಭಗವತ್ಪಾದರ ನಿಲುವು. ಯದ್ವಿಷಯ ಬುದ್ಧಿ ನ ವ್ಯಭಿಚರತಿ ತತ್ಸತ್. 2ನೇ ಅಧ್ಯಾಯ 16ನೇ ಶ್ಲೋಕದ ಮೇಲೆ 16ನೇ ವಯಸ್ಸಿನಲ್ಲಿ ಪ್ರಸನ್ನ ಗಂಭೀರ ಶೈಲಿಯಲ್ಲಿ ಬರೆದ ಶಂಕರಾಚಾರ್ಯರ ಭಾಷ್ಯವಾಕ್ಯ. ಸದ್ವಸ್ತುವನ್ನು ಉಪಾಸನೆ ಮಾಡು ಎಂದು ಶ್ರುತಿಸಾರ ಸಮುದ್ಧರಣದಲ್ಲಿ ತೋಟಕಾಚಾರ್ಯರು ಪ್ರತಿಪಾದಿಸುತ್ತಾರೆ. ಸದುಪಾಸ್ವ. ಈಗ ಸದ್ದರ್ಶನಂ ಅನ್ನೋ ಶೀರ್ಷಿಕೆಯಲ್ಲಿ ಸತ್ತನ್ನೋ ಪದದ ವಿವರಣೆ ತಿಳ್ಕೊಂಡ ಬಳಿಕ ದರ್ಶನ ಅಂದರೆ ಏನು ಅನ್ನೋದನ್ನು ತಿಳ್ಕೊಂಡು ಅನಂತರ ಸದ್ದರ್ಶನಕ್ಕೆ ಪ್ರವೇಶ ಮಾಡೋಣ. ದರ್ಶನ ಅನ್ನೋ ಶಬ್ದ ಸಂಸ್ಕೃತದಲ್ಲಿ ನಪುಂಸಕಲಿಂಗದಲ್ಲಿ ಬಳಕೆಯಾಗಿದೆ. ನೋಡುವುದು, ಅವಲೋಕನ ಮಾಡುವುದು. ದೃಶಿರ್ ಪ್ರೇಕ್ಷಣೆ ಧಾತು. ನಯನ, ನೇತ್ರ, ಕಣ್ಣು, ಬುದ್ಧಿ, ಜ್ಞಾನ, ತಿಳುವಳಿಕೆ, ಅರಿವು, ತೋರಿಸುವುದು, ಯಾಗ, ಸ್ವಪ್ನ, ಕನಸು, ಚಿಂತಿಸುವುದು, ಆಲೋಚಿಸುವುದು, ತೀರ್ಮಾನಿಸುವುದು, ನಿರ್ಣಯ, ಪರೀಕ್ಷಿಸಿ ನೋಡುವುದು, ತತ್ವಶಾಸ್ತ್ರ. ಈ ಶಬ್ದಗಳಿಂದ ದರ್ಶನ ಶಬ್ದವನ್ನು ವ್ಯಾಖ್ಯಾನಿಸುವ ವಾಡಿಕೆ ಸಾಂಪ್ರದಾಯಿಕವಾಗಿ ಬಂದಿದೆ. ನೋಡುವುದು ಎಂಬ ಅರ್ಥದಲ್ಲಿ ಮಾಘಕವಿ ದರ್ಶನ ಶಬ್ದವನ್ನು ಶಿಶುಪಾಲವಧದಲ್ಲಿ 14ನೇ ಸರ್ಗ 48ನೇ ಶ್ಲೋಕದಲ್ಲಿ ಪ್ರಯೋಗ ಮಾಡುತ್ತಾನೆ. ದರ್ಶನಾನುಪದಮೇವ ಕಾಮತಃ ಸ್ವಂ ವನೀಪಕ ಜನೇ ಅನುಗಚ್ಚತಿ. ದರ್ಶನ ಜ್ಞಾನ ಇಲ್ಲದವನು ಹುಟ್ಟು ಸಾವುಗಳೆಂಬ ಬಂಧನದಲ್ಲಿ ಸಿಲುಕುತ್ತಾನೆ ಎಂದು ಮನುಸ್ಮೃತಿಯ 6ನೇ ಅಧ್ಯಾಯದ 74ನೇ ಶ್ಲೋಕದಲ್ಲಿ ಪ್ರತಿಪಾದನೆ ಮಾಡುತ್ತಾನೆ. ದರ್ಶನೇನ ವಿಹೀನಸ್ತು ಸಂಸಾರಂ ಪ್ರತಿಪದ್ಯತೆ. ವೇದಾಂತದಲ್ಲಿ ಸಂಸಾರ ಅಂದರೆ ಹೆಂಡತಿ ಮಕ್ಕಳು, ಗಂಡ ಮಕ್ಕಳು ಅಂತಲ್ಲ, ಹುಟ್ಟು ಸಾವುಗಳ ಸಂಕೋಲನೆಗೆ ಸಂಸಾರ ಅಂತ ಕರೆಯೋದು. ಪುನರಪಿ ಜನನಂ ಪುನರಪಿ ಮರಣಂ ಪುನರಪಿ ಜನನೀ ಜಠರೇ ಶಯನಂ ಇಹ ಸಂಸಾರೇ ಬಹುದುಸ್ಸಾರೆ ಕೃಪಯಾಪಾರೆ ಪಾಹಿ ಮುರಾರೆ. ಅದಕ್ಕೆ ಸಂಸಾರ ಚಕ್ರ, ಸಂಸಾರ ದಾವಾನಲ, ಸಂಸಾರ ಕಾರಾಗೃಹ, ಸಂಸಾರ ವೃಕ್ಷ, ಸಂಸಾರ ಮಹೀರುಹ, ಸಂಸಾರ ಜಾಲ, ಸಂಸಾರ ಸಾಗರ ಇತ್ಯಾದಿಯಾಗಿ ಅನೇಕ ರೂಪಕಗಳನ್ನು ಶಂಕರ ಭಗವತ್ಪಾದಾಚಾರ್ಯರು ಲಕ್ಷ್ಮೀ ನರಸಿಂಹ ಕರಾವಲಂಬ ಸ್ತೋತ್ರದಲ್ಲಿ ಪ್ರತಿಪಾದನೆ ಮಾಡಿದ್ದಾರೆ. ತೀರ್ಮಾನ, ನಿರ್ಣಯ,
ಎಂಬ ಅರ್ಥದಲ್ಲಿ ದರ್ಶನ ಪದವನ್ನು ಕಾಳಿದಾಸ ಬಳಸುತ್ತಾನೆ. ಶಾಕುಂತಲ ನಾಟಕದ 3ನೇ ಅಂಕದ 10ನೇ ಶ್ಲೋಕದಲ್ಲಿ ನಹಿ ಸ್ವಾಭಿಪ್ರಾಯೇಣ ಮೇ ದರ್ಶನಂ, ಪರೀಕ್ಷಿಸಿ ನೋಡುವುದು ಎಂಬ ಅರ್ಥದಲ್ಲಿ ಯಾಜ್ಞವಲ್ಕ್ಯ ದರ್ಶನ ಶಬ್ದದ ಪ್ರಯೋಗ ಮಾಡುತ್ತಾನೆ. ಬಲಾನಾಂ ದರ್ಶನಂ ಕೃತ್ವ ಸೇನಾನ್ಯಾಸಃ ಚಿಂತಯೇತ್. ಯಾಜ್ಞವಲ್ಕ್ಯ ಸ್ಮೃತಿ 1ನೇ ಅಧ್ಯಾಯ 239ನೇ ಶ್ಲೋಕ. ಶಾಸ್ತ್ರ, ದರ್ಪಣ, ಕನ್ನಡಿ ಎಂಬ ಅರ್ಥದಲ್ಲಿ ದರ್ಶನ ಶಬ್ದ ಮೇದಿನಿ ಕೋಶದಲ್ಲಿ ಬಳಕೆಯಾಗಿದೆ. ದರ್ಶನಂ ನಯನಂ ಸ್ವಪ್ನ ಬುದ್ಧಿ ಧರ್ಮೋಪಲಬ್ಧಿಷು ಶಾಸ್ತ್ರ ದರ್ಪಣಯೋಶ್ಚ. ನಾವು ಯಾರು, ಎಲ್ಲಿಂದ ಬಂದಿದ್ದೇವೆ, ಜಗತ್ತಿನ ಸ್ವರೂಪ ಏನು, ಅದರ ಉತ್ಪತ್ತಿ ಎಲ್ಲಿಂದ ಆಯಿತು, ಸೃಷ್ಟಿಗೆ ಕಾರಣ ಯಾರು, ಇದು ಮೂಲಭೂತವಾಗಿರ್ತಕ್ಕಂಥ ಪ್ರಶ್ನೆಗಳು. ಋಗ್ವೇದದಲ್ಲಿ ನಾಸದೀಯ ಸೂಕ್ತದಲ್ಲಿ ಈ ಪ್ರಶ್ನೆಯೇ ತೆಗೆದುಕೊಂಡಿದ್ದಾರೆ. ನಾಸದಾಸಿ ನೋ ಸದಾಸಿ ತದಾನೀಂ ನಾಸೀದ್ರಜೋ ನೋ ವ್ಯೋಮ ಪರೋಯತ್ ಕಿಮಾವರಿ ವಕ್ಕುಹಕಸ್ಯ ಶರ್ಮನ್ ಅಂಬ ಕಿಮಾಸೀದ್ ಗಹನಂ ಗಭೀರಂ. ಪ್ರಾರಂಭದಲ್ಲಿ ಏನಿತ್ತು, ಈ ಪ್ರಪಂಚ ಹೇಗೆ ಬಂತು ಲೋಕದಲ್ಲಿ, ಕಿಂಕಾರಣಂ ಬ್ರಹ್ಮ ಕುತಃ ಸ್ಮ ಜಾತಾ ಜೀವಾಮಕೇನ. ಶ್ವೇತಾಶ್ವತರ ಉಪನಿಷತ್ತು ಆ ಶಬ್ದವನ್ನೇ ಮುಂದುವರಿಸುತ್ತೆ ನೋಡಿ. ಅದನ್ನು ಇಟ್ಕೊಂಡು ರಮಣರು ಮತ್ತೆ ಮುಂದುವರಿಸ್ತಾರೆ. ನಮ್ಮಲ್ಲಿ ಪರಂಪರೆ ಅನ್ನೋದು ವಿಚ್ಛಿನ್ನವಾಗಬಾರ್ದು, ಯಾವಾಗಲೂ ಕೂಡ ಅವಿಚ್ಛಿನ್ನವಾಗಿ, ಧಾರಾಕಾರವಾಗಿ, ಅಸ್ಖಲಿತವಾಗಿ, ಅನನ್ಯಾದೃಶವಾಗಿ, ಅಪ್ರಗಲ್ಭವಾಗಿ ಅಂತಃಸ್ಫುರಣೆಯಿಂದ ಬರತಕ್ಕಂಥದ್ದು ದರ್ಶನ. ನಾನು ಅಂದರೆ ಯಾರು, ನಾನು ಚೇತನವೇ ಅಚೇತನವೇ, ಈ ಜಗತ್ತಿನಲ್ಲಿ ಮಾಡಬೇಕಾದದ್ದು ಏನು ಇತ್ಯಾದಿ ಪ್ರಶ್ನೆಗಳಿಗೆ ಉಚಿತವಾದ ಸಮಾಧಾನ ಕೊಡುವುದೇ ದರ್ಶನದ ಪ್ರಧಾನ ಉದ್ದೇಶ. ದರ್ಶನಗಳು ಎಂದರೆ ತತ್ವಮಾರ್ಗ ಎಂಬುದಾಗಿ ಹೆಸರು. ತತ್ವಮಾಧ್ಯಾತ್ಮಿಕಂ ದೃಷ್ಟ್ವಾ ತತ್ವಂ ದೃಷ್ಟ್ವಾ ತ ಬಾಹ್ಯತಃ ತತ್ವೀಭೂತಃ ತದಾ ರಾಮಃ ತತ್ವಾದಪ್ರಚ್ಯುತೋ ಭವೇತ್. ಗೌಡಪಾದಾಚಾರ್ಯರು ಮಾಂಡುಕ್ಯ ಕಾರಿಕೆಯ ವೈತತ್ಯ ಪ್ರಕರಣದ ಕೊನೆಯ ಶ್ಲೋಕದಲ್ಲಿ ತತ್ವ ಅಂದರೆ ಏನು ಅನ್ನೋದನ್ನು ವರ್ಣನೆ ಮಾಡಿದ್ದಾರೆ. ಆಧ್ಯಾತ್ಮಿಕ ತತ್ವವನ್ನು ಒಳಗೆ ಹೊರಗೆ ನೋಡಿಕೊಂಡು ತತ್ವದೊಂದಿಗೆ ಒಂದಾಗಿ ತತ್ವಕ್ಕಿಂತ ಬೇರೆಯಲ್ಲದೆ ತತ್ವದೊಂದಿಗೆ ರಮಿಸ್ತಾ ಯಾರಿರ್ತಾರೋ ಅವರು ತತ್ವಜ್ಞಾನಿಗಳು. ಯಾರು ತತ್ವಜ್ಞಾನಿಗಳೋ ಅವರು ಪಂಡಿತರು, ಜ್ಞಾನಿಗಳು ಅವರು. ಜ್ಞಾನಿನಃ ತತ್ವದರ್ಶಿನಃ ಭಗವದ್ಗೀತೆಯಲ್ಲಿ ಅದಕ್ಕೆ ಹೇಳಿರ್ತಕ್ಕಂಥದ್ದು. ದರ್ಶನಗಳು ಎಂದರೆ ತತ್ವಮಾರ್ಗ, ಮತ ಎಂದರೆ ಭಕ್ತಿ ಮಾರ್ಗ. ಪ್ರತ್ಯಕ್ಷ ಪರೋಕ್ಷವಾದ ಸಕಲ ವಸ್ತುಗಳ ವಿಚಾರವೇ ತತ್ವಮಾರ್ಗ. ಮತ ಎಂದರೆ ಮನೋಭಾವಕ್ಕೆ ಗೋಚರವಾಗುವುದು. ಮನೋಭಾವವನ್ನು ಶ್ರದ್ಧಾ, ಭಕ್ತಿ, ವಿಶ್ವಾಸ, ನಂಬಿಕೆ ಮೊದಲಾದ ಶಬ್ದಗಳಿಂದ ವ್ಯವಹರಿಸಬಹುದು. ಒಂದು ವಸ್ತು ಸ್ವಭಾವದ ವಿಷಯ, ಇನ್ನೊಂದು ಸಾಂಪ್ರದಾಯಿಕ ಮನೋಭಾವ ವಿಷಯ. ಶೈವ, ವೈಷ್ಣವ, ಶಾಕ್ತ, ಸೌರ, ಗಾಣಪತ್ಯ, ಸ್ಕಾಂದ ಎಂಬ 6 ಭಕ್ತಿ ಮಾರ್ಗದ ದರ್ಶನಗಳು. ಶೈವಂಚ ವೈಷ್ಣವಂ ಶಾಕ್ತಂ ಸೌರಂ ವೈನಾಯಕಂತತ ಸ್ಕಾಂದಂಚ ಭಕ್ತಿ ಮಾರ್ಗಸ್ಯ ದರ್ಶನಾನಿ ಷಡೇವಹಿ. ದರ್ಶನಗಳನ್ನು ಆಸ್ತಿಕ ನಾಸ್ತಿಕ ಎಂದು ವಿಭಾಗ ಮಾಡುವುದುಂಟು. ಪುಣ್ಯ ಪಾಪ, ಸ್ವರ್ಗ ನರಕ, ಪುನರ್ಜನ್ಮ, ಕರ್ಮ, ಮೋಕ್ಷಗಳನ್ನು ನಂಬುವವರು ಆಸ್ತಿಕರು. ಅಸ್ತಿ ಪರಲೋಕಃ ಇತ್ಯೇವಂ ಮತಿ ಯಸ್ಯ ಸಹ ಆಸ್ತಿಕಃ. ಅದಕ್ಕೆ ವಿರುದ್ಧವಾದ ಮತವನ್ನು ಒಪ್ಪುವವರು ನಾಸ್ತಿಕರು. ಪರಲೋಕ ಇಲ್ಲ, ಜನ್ಮಾಂತರ ಇಲ್ಲ ಅಂತ ಹೇಳ್ತಕ್ಕಂಥವರು ನಾಸ್ತಿಕರು. ಆಸ್ತಿಕರಿಗೆ ಯಾವ ಭಯನೂ ಇಲ್ಲ, ನಾಸ್ತಿಕರಿಗೆ ಭಯ. ಏಕೆಂದರೆ ಯಾವಾಗಲೂ ಸತ್ಯ ಹೇಳೋರಿಗೆ ಭಯ ಇಲ್ಲ, ಸುಳ್ಳು ಹೇಳೋರಿಗೆ ಪುಕ್ ಅಂತ ಇರುತ್ತೆ. ಏಕೆಂದರೆ ಎಲ್ಲಿ ಸುಳ್ಳು ಹೇಳಿ ಯಾರ ಹತ್ರ ಎಲ್ಲಿ ಸಿಯಾಕೋತೀನೋ ಅಂತ ಭಯ. ಕಾಪಿ ಹೊಡೆಯೋರಿಗೆ ಭಯನೇ ಹೊರತು ಸರಿಯಾಗಿ ಬರೆಯೋರಿಗೆ ಯಾಕೆ ಭಯ? ಯಾವಾಗಲೂ ಕೆಟ್ಟದ್ದು ಮಾಡೋರಿಗೆ ಭಯ ಲೋಕದಲ್ಲಿ. ಸುಳ್ಳು ಹೇಳೋರಿಗೆ ಒಳ್ಳೆ ಜ್ಞಾಪಕ ಶಕ್ತಿ ಇರಬೇಕು. ಇಲ್ಲದೆ ಹೋದ್ರೆ ಅವ್ರು ಹೇಳೋ ಸುಳ್ಳಲ್ಲಿ ಅವರೇ ಸಿಯಾಕೋತಾರೆ. ಸತ್ಯ ಹೇಳೋರಿಗೆ ಯಾವ ಜ್ಞಾಪಕ ಶಕ್ತಿನೂ ಇರಬೇಕಾಗಿಲ್ಲ. ನೆನ್ನೆನೂ ಅದೇ ಸತ್ಯ, ಇವತ್ತು ಅದೇ ಸತ್ಯ, ನಾಳೆನೂ ಅದೇ ಸತ್ಯ. ಬೇಕಾದ್ರೆ ಇಟ್ಕೊಳ್ಳಿ, ಸಾಕಾದ್ರೆ ಬಿಟ್ಕೊಳ್ಳಿ ಅಷ್ಟೇ. ಖಂಡಿತವಾದಿ, ಲೋಕವಿರೋಧಿ ಅಂತ ಯಾವಾಗಲೂ ಕೂಡ ಸತ್ಯ ಹೇಳೋವನಿಗೆ ಅವನು ಯಾರಿಗೂ ಕೂಡ ಮುಲಾಜು ನೋಡಬೇಕಾಗಿಲ್ಲ. ಯಾಕೆಂದರೆ ಇರೋದು ಒಂದೇ ಸತ್ಯ. ಏಕಂ ಸತ್ ವಿಪ್ರಾಹ ಬಹುಧಾ ವದಂತಿ. ಇರ್ತಕ್ಕಂಥ ಒಂದೇ ಸದ್ವಸ್ತುವನ್ನು ಅನೇಕ ರೀತಿಯಾಗಿ ಹೇಳ್ತಾರೆ. ಶಂಕರ ಭಗವತ್ಪಾದರಿಗೆ ಗೋವಿಂದ ಶಬ್ದದ ಮೇಲೆ ಪ್ರೀತಿ,
ಭಗವದ್ ರಾಮಾನುಜರಿಗೆ ನಾರಾಯಣ ಶಬ್ದದ ಮೇಲೆ ಪ್ರೀತಿ, ಮಧ್ವಾಚಾರ್ಯರಿಗೆ ಹರಿ ಶಬ್ದದ ಮೇಲೆ ಪ್ರೀತಿ, ಕೊನೆಗೆ ಎಲ್ಲಿ ಸೇರುತ್ತೆ? ಎಲ್ಲ ಸದ್ವಸ್ತುವನ್ನಲ್ಲೇ ಸೇರ್ತಕ್ಕಂಥದ್ದು. ಅದಕ್ಕೇನೆ ಭಜ ಗೋವಿಂದಂ ಗೋವಿಂದಂ ಭಜ ಮೂಢಮತೆ ಸಂಪ್ರಾಪ್ತೆ ಸನ್ನಿಹಿತೆ ಕಾಲೇ ನಹಿ ನಹಿ ರಕ್ಷತಿ ಡುಕ್ರಿಂಕರಣೆ. ಅದೇ ರಾಮಾನುಜರಾಚಾರ್ಯರಾದರೆ ನಾರಾಯಣ ಪರೋ ವ್ಯಕ್ತ ದಂಡಮವ್ಯಕ್ತ ಸಂಭವಂ ಅಂಡಸ್ಯಾಂತಸ್ತು ಮೇ ಲೋಕ ಸಪ್ತದ್ವೀಪ ಚ ಮೇದಿನಿ. ಅದೇ ಮಧ್ವಾಚಾರ್ಯರಾದರೆ ಶ್ರೀಮನ್ಮಧ್ವಮತೆ ಹರಿಪರತರಃ ಸತ್ಯಂ ಜಗತ್ ತತ್ವತೋ ಭಿನ್ನ ಜೀವಗಣ ಹರೇರನುಚರ ನೀಚೋಚ್ಚ ಭಾವಂಗತಾ ಮುಕ್ತಿ ನೈಜ ಸುಖಾನುಕಾರಿರಮಲ ಭಕ್ತಿಶ್ಚ ತತ್ಸಾಧನಂ ಹ್ಯಕ್ಷಾದಿತ್ರಿತಯಂ ಪ್ರಮಾಣಮಖಿಲಂ ಆಮ್ನಾಯೈಕ ವೇದ್ಯೋ ಹರಿಹಿ. ನೀವು ಗೋವಿಂದ ಅಂತ ಇಟ್ಕೊಳ್ಳಿ, ನಾರಾಯಣ ಅಂತ ಇಟ್ಕೊಳ್ಳಿ, ಹರಿ ಅಂತ ಇಟ್ಕೊಳ್ಳಿ, ಕೊನೆಗೆ ಎಲ್ಲಿ ಸೇರತ್ತೆ? ಸರ್ವದೇವ ನಮಸ್ಕಾರ ಕೇಶವಂ ಪ್ರತಿಗಚ್ಚತಿ. ಆಕಾಶಾತ್ ಪತಿತಂ ತೋಯಂ ಯಥಾ ಗಚ್ಚತಿ ಸಾಗರಂ ಸರ್ವದೇವ ನಮಸ್ಕಾರ ಕೇಶವಂ ಪ್ರತಿಗಚ್ಚತಿ. ನೀವು ಯಾವ ಹೆಸರು ಹೇಳಿದ್ರೆ ನಮಗೇನು ಅದರಲ್ಲಿ ಭಿನ್ನಾಭಿಪ್ರಾಯ ಇಲ್ಲ. ಏಕೆಂದರೆ ಎಲ್ಲದರ ಹಿಂದೆ ಇರ್ತಕ್ಕಂಥದ್ದು ಒಂದೇ ಸದ್ವಸ್ತು. ಆ ಸದ್ವಸ್ತುವಿನ ವಿಭಿನ್ನ ಹೆಸರುಗಳು ನಾಮಕರಣಗಳಷ್ಟೇ ಇದೆಲ್ಲವೂ ಕೂಡ. ಈಗ ನೋಡಿ, ರವಿಕಿರಣ್ 2ನೇ ವಯಸ್ಸಲ್ಲಿ ಗೋಟವಾದ್ಯವನ್ನು ನುಡಿಸಿದ್ನಪ್ಪ. ನಾನು ನಾಸ್ತಿಕರಿಗೆ ಕೇಳೋ ಪ್ರಶ್ನೆ ಇಷ್ಟೇ, ನೀವು ಜನ್ಮಾಂತರ ಒಪ್ಪಲ್ಲ ತಾನೆ? ಈ ಜನ್ಮದಲ್ಲಿ ಯಾವ ಗುರು ಹತ್ರ ರವಿಕಿರಣ್ ಗೋಟವಾದ್ಯ ನುಡಿಸ್ತಾ ಇರೋದನ್ನು ನೀವು ನೋಡಿದ್ದೀರಾ ಹೇಳಿ? 2 ವರ್ಷದ ಮಗು ಇಲ್ಲ, ಅವ್ರಿಗೆ ಉತ್ತರ ಇಲ್ಲ. ಅದನ್ನು ನಾನು ಉತ್ತರ ಕೊಡಬಲ್ಲೆ. ನಾನು ಜನ್ಮಾಂತರ ಒಪ್ಪೋದ್ರಿಂದ, ನಾನು ಆಸ್ತಿಕ ಆಗಿರೋದ್ರಿಂದ. ಹಿಂದಿನ ಜನ್ಮದಲ್ಲಿ ಅವನು ಸಂಗೀತಾಭ್ಯಾಸ ಮಾಡ್ತಾ ಇದ್ದ, ಏನೋ ಕಾರಣದಿಂದ ಅಪಘಾತ ಆಯಿತು, ಹಾಗಾಗಿ ಆ ದೇಹ ಹೋಯಿತು. ಆ ದೇಹದಿಂದ ಈ ದೇಹಕ್ಕೆ ಆ ಸಂಸ್ಕಾರ ಅಂತ ಹರಿದು ಬಂತು. ಅದರಿಂದ ಈ ಜನ್ಮದಲ್ಲಿ ನುಡಿಸೋದಕ್ಕೆ ಸಾಧ್ಯ ಅಂತ ನಾನು ಹೇಳಬಲ್ಲೆ, ಏಕೆಂದರೆ ಜನ್ಮಾಂತರ ಒಪ್ಪೋದ್ರಿಂದ. ಅವನು ಒಪ್ಪದೇ ಇರೋದರಿಂದ ಅವನು ಸಿಯಾಕೋತಾನಲ್ಲಿ. ಅದಕ್ಕೆ ಸ್ವಾಮಿ ವಿವೇಕಾನಂದರು ಹೇಳ್ತಾ ಇದ್ದಿದ್ದು, ಇಫ್ ಎನಿಬಡಿ ಆಸ್ಕ್ ಯು ಎ ಫೂಲಿಶ್ ಕ್ವೆಶ್ಚನ್ ಡೋಂಟ್ ಆನ್ಸರ್, ಪುಟ್ ಹಿಮ್ ಅನದರ್ ಕ್ವೆಶ್ಚನ್ ಹಿ ವಿಲ್ ಶಟ್ ಅಪ್ ಅಂತ. ಮುಟ್ಟಾಳ್ರ ಪ್ರಶ್ನೆಗೆ ಉತ್ತರ ಕೊಡಬಾರ್ದು, ಮರು ಪ್ರಶ್ನೆ ಮಾಡಿ ಅವರೇ ಬಾಯಿ ಮುಚ್ಕೋತಾರೆ ಅಂತ. ಆಲ್ ಕ್ವೆಶ್ಚನ್ಸ್ ನೀಡ್ ನಾಟ್ ಬಿ ಆನ್ಸರ್ಡ್. ಯು ಹ್ಯಾವ್ ಟು ವೇ ದ ಪ್ರಾಸ್ ಆ್ಯಂಡ್ ಕಾನ್ಸ್ ಆಫ್ ದ ಸ್ಟೇಟ್ಮೆಂಟ್ ವೆದರ್ ಇಟ್ ಇಸ್ ವರ್ತ್ ಆನ್ಸರಿಂಗ್ ಆರ್ ನಾಟ್. ಓನ್ಲಿ ದೆನ್ ಯು ಶುಡ್ ಪ್ರೊಸೀಡ್. ಆ ದೃಷ್ಟಿಯಿಂದ ಮುಖ್ಯವಾಗಿ ಗೌತಮರ ನ್ಯಾಯದರ್ಶನ, ಕಣಾದರ ವೈಶೇಷಿಕ ದರ್ಶನ, ಕಪಿಲರ ಸಾಂಖ್ಯ ದರ್ಶನ, ಪತಂಜಲಿಗಳ ಯೋಗ ದರ್ಶನ, ಜೈಮಿನಿಯ ಮೀಮಾಂಸಾ ದರ್ಶನ, ಬಾದರಾಯಣ ವ್ಯಾಸರ ವೇದಾಂತ ದರ್ಶನ, ಈ 6 ಕೂಡ ಆಸ್ತಿಕ ದರ್ಶನಗಳು. ದರ್ಶನೋದಯ ಅಂತ ಲಕ್ಷ್ಮೀಪುರಂ ಶ್ರೀನಿವಾಸಾಚಾರ್ಯ, ಮಹಾಮಹೋಪಾಧ್ಯಾಯ ಲಕ್ಷ್ಮೀಪುರಂ ಶ್ರೀನಿವಾಸಾಚಾರ್ಯ ಅವರು 80 ವರ್ಷಗಳ ಕೆಳಗೆ ಒಂದು ಗ್ರಂಥವನ್ನು ಸಮೃದ್ಧದಲ್ಲಿ ಬರೆದು ಜನಸಾಮಾನ್ಯರಿಗೆ ಎಟಕಲಿ ಅಂತ ಅವರೇ ಅದನ್ನು ಹಿಂದೂ ದರ್ಶನ ಸಾರ ಅಂತ ಕನ್ನಡದಲ್ಲಿ ಮಾಡಿದರು. ಲಕ್ಷ್ಮೀಪುರಂ ಶ್ರೀನಿವಾಸಾಚಾರ್ಯ ಮೈಸೂರಲ್ಲಿದ್ದಾಗ ಡಾಕ್ಟರ್ ಎಸ್ ರಾಧಾಕೃಷ್ಣನ್ ನಡ್ಕೊಂಡು ಅವರ ಮನೆಗೆ ಹೋಗಿ ವಿಶಿಷ್ಟಾದ್ವೈತ ಪಾಠ ಕಲಿಸ್ಕೊಂಡು ಬಂದೆ ಅಂತ ದರ್ಶನೋದಯ ಮುನ್ನುಡಿ ತಮ್ಮ ಗುರುಗಳ ಬಗ್ಗೆ ಬರೀತಾ ರಾಧಾಕೃಷ್ಣನ್ ರೆಕಗ್ನೈಸ್ ಮಾಡ್ತಾರೆ. ಸೊ ಅದು ನಮ್ಮಲ್ಲಿರ್ತಕ್ಕಂಥ ಪರಂಪರೆ. ಅಂದರೆ ಹುದ್ದೆಗಲ್ಲ ಮರ್ಯಾದೆ, ನಮ್ಮಲ್ಲಿರೋ ವಿದ್ಯೆಗೆ ಮರ್ಯಾದೆ ಯಾವತ್ತೂ ಕೂಡ. ಸೊ ರಾಧಾಕೃಷ್ಣನ್ ಬಹಳ ಒಳ್ಳೆ ಹುದ್ದೆಯಲ್ಲಿ ಇದ್ದರೂ ಕೂಡ ನಡ್ಕೊಂಡು ಹೋಗೋರು. ಬೆಳಗ್ಗೆ ಅವರ ಮನೆಗೆ ಹೋಗಿ ಲಕ್ಷ್ಮೀಪುರಂ ಶ್ರೀನಿವಾಸಾಚಾರ್ಯ ಹತ್ರ ಪಾಠ ಕಲ್ತ್ಕೊಂಡು ದರ್ಶನಗಳು ಬಂದು ಯೂನಿವರ್ಸಿಟಿಲಿ ಪಾಠ ಮಾಡೋರು. ಅದು ಒಂದು ನಿಷ್ಠೆ ಅಂದರೆ, ಅದು ಒಂದು ವಿದ್ಯೆಗಿರ್ತಕ್ಕಂಥ ಪ್ರಾಮಾಣಿಕತೆ. ಅಂದರೆ ವಯಸ್ಸಲ್ಲ ಮುಖ್ಯ ಯಾವಾಗಲೂ ಕೂಡ. ಅದಕ್ಕೆ ನಮ್ಮಲ್ಲಿರೋದು ಜ್ಞಾನವೃದ್ಧರು ವಯೋವೃದ್ಧರು ಅಂತ. ನ ಸಾ ಸಭಾ ಯತ್ರ ನ ಸಂತಿ ವೃದ್ಧಾ ನತೇ ವೃದ್ಧಾ ಯೇನ ವದಂತಿ ಧರ್ಮಂ. ಯಾವ ಸಭೆಯಲ್ಲಿ ವೃದ್ಧರಿಲ್ಲವೋ ಅದು ಸಭೆಯಲ್ಲ. ಯಾರು ಧರ್ಮವನ್ನು ಹೇಳುವುದಿಲ್ಲವೋ ಅವರು ವೃದ್ಧರಲ್ಲ ಅಂತ. ಅದಕ್ಕೆ ನಮ್ಮಲ್ಲಿ ಹೇಳಿರೋದು ವೃದ್ಧ ಅಂದರೆ ಯಾವುದು? ದೇಹದಿಂದ ವೃದ್ಧರಲ್ಲ, ಜ್ಞಾನವೃದ್ಧರು ವೃದ್ಧರೇ ನಮ್ಮಲ್ಲಿ ಇರ್ತಕ್ಕಂಥದ್ದು. ಅದಕ್ಕೇ ಯುಕ್ತಿಯುಕ್ತಂ ಗ್ರಹೀತವ್ಯಂ ಬಾಲಾದಪಿ ಶುಕಾದಪಿ. ಯಾರು ಹೇಳಿದ್ರು ಅನ್ನೋದಲ್ಲ ಮುಖ್ಯ, ಏನು ಹೇಳಿದ್ದಾರೆ ಅನ್ನೋದು ಒಂದು ಮುಖ್ಯ. ಒಂದು ಚಿಕ್ಕ ಮಗು ಹೇಳಿದರೆ ನಾನಲ್ಲಿ ತಪ್ಪಿದರೆ ತಿದ್ಕೊಳ್ಳೋದಕ್ಕೆ ನಾನು ಮುಕ್ತ ಮನಸ್ಸಿನಿಂದ ಇರಬೇಕು. ಅವರೇನು ಹೇಳೋದು ಇವರೇನು ಹೇಳೋದು ಅಂತ ಬೆಟ್ಟು ತೋರಿಸಬಾರ್ದು ಯಾವಾಗಲೂ ಕೂಡ. ವಿದ್ಯೆಗೆ ವಯಸ್ಸು ಮುಖ್ಯವಲ್ಲ, ಲಿಂಗ ಮುಖ್ಯವಲ್ಲ, ದೇಶ ಮುಖ್ಯವಲ್ಲ, ಕಾಲ ಮುಖ್ಯವಲ್ಲ, ವಸ್ತು ಮುಖ್ಯವಲ್ಲ. ಎಲ್ಲಿ ಒಳ್ಳೆಯ ವಸ್ತು ಇದೆಯೋ ಅದನ್ನು ನಾವು ಒಪ್ಕೊಳ್ಳೇಬೇಕಾಗತ್ತೆ. ಈ ಆಸ್ತಿಕ ದರ್ಶನಗಳಿಗೆ ವಿರುದ್ಧವಾಗಿ ನೋಡಿ, ಪ್ರಧಾನವಾಗಿರ್ತಕ್ಕಂಥದ್ದು ನಮಗೆ ಲೋಕಾಯತ ದರ್ಶನ ಅಥವಾ ಚಾರ್ವಾಕ ದರ್ಶನ. ಇವರು ಯಾವಾಗಲೂ ಕೂಡ ನೋಡಿದ್ದನ್ನೇ ಪ್ರಮಾಣ ಅಂತ ಒಪ್ಪೋರು. ಪ್ರತ್ಯಕ್ಷ ಒಂದೇ ಪ್ರಮಾಣ ಇವರಿಗೆ. ಚಾರುವಾಕ, ಚಾರು ಚೆನ್ನಾಗಿ ಮಾತಾಡೋರು. ತೆಲುಗು ಚಾರು ಅಲ್ಲ, ಚಾರು ವಾಕ್, ತುಂಬ ಚೆನ್ನಾಗಿ ಮಾತಾಡೋರು. ಮಾತಾಡೋದಲ್ಲೇ ಮರಳು ಮಾಡಿಬಿಡ್ತಾರೆ ಅಷ್ಟೇ ಎಲ್ರಿಗೂ ಕೂಡ. ಏಕೆಂದರೆ ಹುಟ್ಟಿದವ್ರಿಗೆಲ್ಲ ಮುಕ್ತಿ, ಯಾಕೆ ಒದ್ದಾಡ್ತೀಯ, ಸಾಲ ಮಾಡು ತುಪ್ಪ ತಿನ್ನು, ಸಾಲ ಕೇಳೋಕೆ ಅವನು ಇರಲ್ಲ ಕೊಡೋಕೆ ನೀನು ಇರಲ್ಲ ಅಂತ ಹೇಳಿದ್ರೆ ಯಾರಿಗೆ ಇಷ್ಟ ಆಗಲ್ಲ ಅಂಥ ದರ್ಶನ? ಸೊ ಎಲ್ರಿಗೂ ಇಷ್ಟ ಆಗತ್ತೆ.
ನಾನು ನೀನು ಒಂದು ಅಂದರೆ ತಾನೇ ಬರೋ ತೊಂದರೆ. ಹೇಗೆ ಒಂದು? ಎರಡು ಕಾಣ್ತಾ ಇದೆಯಲ್ಲ, ಕಾಣೋದು ನಿಜಾನ ಅಲ್ವಾ? ನಿಜ ಆದರೆ ಹೇಗೆ ನಿಜ, ನಿಜ ಅಲ್ಲದೆ ಆದರೆ ಹೇಗೆ ನಿಜ ಅಲ್ಲ? ಈ ಪ್ರಶ್ನೆಗಳೆಲ್ಲ ಹೊರಡ್ತಕ್ಕಂಥದ್ದು ಆಸ್ತಿಕರಿಗೆ ಹೊರತು ನಾಸ್ತಿಕರಿಗಲ್ಲ. ಆ ದೃಷ್ಟಿಯಿಂದಲೇ ನಾಸ್ತಿಕ ದರ್ಶನ ಚೆನ್ನಾಗಿ ಅಧ್ಯಯನ ಮಾಡಿ ನಾಸ್ತಿಕ ದರ್ಶನ ಹೊಡೆದು ಹಾಕೋದಕ್ಕೆ ಆಸ್ತಿಕ ದರ್ಶನಗಳು ಮುಂದುವರೆದಿರ್ತಕ್ಕಂಥದ್ದು. ಆ ದೃಷ್ಟಿಯಿಂದಲೇ ನಾಸ್ತಿಕರನ್ನು ಸರಿಯಾಗಿ ಮಟ್ಟ ಹಾಕದೆ ಹೋದರೆ ಆಸ್ತಿಕ ದರ್ಶನಕ್ಕೆ ಉಳುಗಾಲ ಇಲ್ಲ. ಆದ್ದರಿಂದ ಆಸ್ತಿಕರೆಲ್ಲರೂ ಕೂಡ ನಾಸ್ತಿಕ ದರ್ಶನವನ್ನು ನಾಸ್ತಿಕರಿಗಿಂತ ಚೆನ್ನಾಗಿ ತಿಳ್ಕೊಂಡಿರಬೇಕಾಗಿರೋದು ಕರ್ತವ್ಯ. ಮಾಂಡುಕ್ಯ ಕಾರಿಕಾ ಭಾಷ್ಯದಲ್ಲಿ ಭಗವತ್ಪಾದ ಶಂಕರರು ವೇದಾಂತ ಶಾಸ್ತ್ರದಿಂದ ಅನುಭವದಿಂದ ಕೂಡಿದ ಯುಕ್ತಿಯಿಂದ ನಿರ್ಣಯಿತವಾದ ಆತ್ಮವೇ ಸಮ್ಯಕ್ ದರ್ಶನ, ಸದ್ದರ್ಶನ ಅಂತ ಹೇಳಿದ್ದಾರೆ. ಅನುಭವದಿಂದ 4 ಸಲ ಅಂಡರ್ಲೈನ್ ಮಾಡ್ಕೋಬೇಕು ಆ ವಾಕ್ಯವನ್ನು. 100 ವಾಕ್ಯ ವೇದದಲ್ಲಿ ಹೇಳ್ಬೋದು, ಆದರೆ ಅನುಭವ ಏನು ಹೇಳ್ತಾ ಇದೆ? ಭಗವತ್ಪಾದ ಶಂಕರರೇ ಭಾಷೆಯಲ್ಲಿ ಹೇಳೋ ಹಾಗೆ 100 ವೇದವಾಕ್ಯ ಬಂದು ಬೆಂಕಿ ತಣ್ಣಗಿದೆ 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 ಅಂತ ಹೇಳೋ ನೀನು ಒಪ್ಪಬೇಕಾಗಿಲ್ಲ. ನೀನು ಅನುಭವಕ್ಕೇನು ಬರ್ತಾ ಇದೆ? ಹತ್ತಿರ ಹೋದ್ಕೊಳ್ಳೆ ಬೆಂಕಿ ಸುಡುತ್ತೋ ಇಲ್ವೋ? ನಹಿ ಶ್ರುತಿ ಶತೇನಾಪಿ ಅಗ್ನಿ ಶೀತಃ ಇತಿ ಅಭ್ಯುಪಗಂತುಂ ಶಕ್ಯತೆ. ಅದರಿಂದ ಪರಮ ಪ್ರಮಾಣ ಯಾವುದು ಅಂದರೆ ಅನುಭವ. ನಾನು ಊಟ ಮಾಡಿಬಿಟ್ಟು ರಾಮೋರ ಹಸಿವು ಹೋಗಲಿ ಅಂದರೆ ಹೇಗೆ ಹೋಗುತ್ತೆ? ಅಥವಾ ಅವರು ಊಟ ಮಾಡಿ ನನ್ನ ಹಸಿವು ಹೋಗಲಿ ಅಂದರೆ ಹೆಂಗೆ ಹೋಗುತ್ತೆ? ನನ್ನ ಹಸಿವು ಹೋಗಬೇಕಾದ್ರೆ ನಾನೇ ಪ್ರಯತ್ನ ಮಾಡಬೇಕು, ಬೇರೆಯವರಿಂದ ಅದಾಗೋದಿಲ್ಲ. ಅದಕ್ಕೆ ಅನುಭವಾವಸಾನತ್ವ ಶಾಸ್ತ್ರಾಣ ಅನುಭವಗಮ್ಯಂ ಹಿ ವಿದ್ಯಾಫಲಂ. 2 ಬ್ರಹ್ಮಸೂತ್ರಗಳು ಅನುಭವವನ್ನು ಹೇಳೋಕ್ಕೆ ಹೋಗಿರ್ತಕ್ಕಂಥದ್ದು ನಮ್ಮಲ್ಲಿ. ಸದೇವ ಸೌಮ್ಯ ಇದಮಗ್ರ ಆಸೀತ್ ಏಕಮೇವ ದ್ವಿತೀಯಂ. ರಾಗದ್ವೇಷಗಳಿಗೆ ಎಡೆಯಿಲ್ಲದೆ ಆತ್ಮೈಕತ್ವ ಬುದ್ಧಿಯೇ ಸರಿಯಾದ ತಿಳುವಳಿಕೆ ಎಂಬುದು ಮಾಂಡುಕ್ಯ ಕಾರಿಕಾ ಭಾಷ್ಯ. ಏವಂ ರಾಗ ದ್ವೇಷಾದಿ ದೋಷ ಅನಾಸ್ಪದತ್ವಾತ್ ಆತ್ಮೈಕತ್ವ ಬುದ್ಧಿರೇವ ಸಮ್ಯಕ್ ದರ್ಶನಂ. ಸಮ್ಯಕ್ ದರ್ಶನದಿಂದ ಕೂಡಲೇ ಮೋಕ್ಷ ಲಭಿಸುತ್ತದೆ ಎಂಬುದಾಗಿ ಗೀತಾ ಭಾಷ್ಯ 4ನೇ ಅಧ್ಯಾಯ 39ನೇ ಶ್ಲೋಕದ ಮೇಲೆ ಆಚಾರ್ಯ ಶಂಕರರ ಭಾಷ್ಯ. ಸಮ್ಯಕ್ ದರ್ಶನಾತ್ ಕ್ಷಿಪ್ರಮೇವ ಮೋಕ್ಷೋ ಭವತಿ. ಈಗ ಸಮ್ಯಕ್ ದರ್ಶನವಾದ ಸದ್ದರ್ಶನದ 10ನೇ ಶ್ಲೋಕವನ್ನು ನೋಡೋಣ. ವಿದ್ಯಾ ಕಥಂ ಭಾತಿ ನ ಚೇದ ವಿದ್ಯಾ ವಿದ್ಯಾಂ ವಿನಾ ಕಿಂ ಪ್ರವಿಭಾತ್ಯ ವಿದ್ಯಾ ದ್ವಯಂಚ ಕಸ್ಯೇತಿ ವಿಚಾರ್ಯ ಮೂಲೆ ಸ್ವರೂಪನಿಷ್ಠಾ ಪರಮಾರ್ಥ ವಿದ್ಯಾ. 1 ಶ್ಲೋಕ ಸಾಕು ಇವತ್ತಿಗೆ. 10ನೇ ಶ್ಲೋಕ. ವಿದ್ಯಾ ಅಂದ್ರೇನು, ಅವಿದ್ಯಾ ಅಂದ್ರೇನು, ಸ್ವರೂಪ ಅಂದ್ರೇನು, ಅಷ್ಟು ತಿಳ್ಕೊಂಡ್ಬಿಟ್ರೆ ಮುಗಿದೋಗುತ್ತೆ ಶ್ಲೋಕ. ವಿದ್ಯೆ ಮತ್ತು ಅವಿದ್ಯೆ ಇವೆರಡೂ ಕೂಡ ರಿಲೇಟಿವ್ ಟರ್ಮ್ಸ್. ವಿದ್ಯೆ ಅಂತ ಹೇಳಿದ ಕೂಡಲೇ ಅವಿದ್ಯಾವಂತ ಇರೋದರಿಂದ ಇವನು ವಿದ್ಯಾವಂತ ಅಂತ ಗೊತ್ತಾಗುತ್ತೆ. ಇಲ್ಲದೆ ಹೋದರೆ ಎಲ್ಲರೂ ವಿದ್ಯಾವಂತರೇ ಆಗಿಬಿಟ್ರೆ ವಿದ್ಯಾವಂತರಿಗೇನು ಬೆಲೆ? ಪರೀಕ್ಷೆಯಲ್ಲಿ ಎಲ್ಲರೂ ರ್ಯಾಂಕೇ ತೊಗೊಂಡ್ಬಿಟ್ರೆ ಯಾರೂ ಫೇಲೇ ಆಗದೆ ರ್ಯಾಂಕ್ ತೊಗೊಂಡವನಿಗೇನು ಬೆಲೆ? ಯಾರೋ ಹೇಳೋದು ನನಗೆ ಫಸ್ಟ್ ಪ್ರೈಸ್ ಬಂತು, ಎಷ್ಟು ಜನ ಇದ್ದರು? ಇರೋನೇ ಒಬ್ಬ. ಫಸ್ಟ್ ಪ್ರೈಸು ಅದೇ, ಲಾಸ್ಟ್ ಪ್ರೈಸು ಅದೇ. ಆವಾಗ ಅದಕ್ಕೆ ಪ್ರಯೋಜನ ಇಲ್ಲ. ಫೇಲ್ ಆಗೋರು ಇರಬೇಕು, ಸೆಕೆಂಡ್ ಕ್ಲಾಸ್ ಬರೋರು ಇರಬೇಕು, ಫಸ್ಟ್ ಕ್ಲಾಸ್ ಬರೋರು ಇರಬೇಕು, ಆಗಲೇ ರ್ಯಾಂಕ್ ಅವರಿಗೆ ಮೆಡ್ಲಿಸ್ಟ್ಗೆ ಬೆಲೆ ಬರೋದು. ಇಲ್ಲಿ ಇರೋರೇ ಒಬ್ಬರು ಆಗಿಬಿಟ್ರೆ ಆವಾಗ ಯಾರ ಜೊತೆ ಹೋಲಿಕೆ ಆಗುತ್ತೆ? ಈಗ ವಿದ್ಯೆ ಅಂತ ಹೆಂಗೆ ನಿಮಗೆ ಗೊತ್ತಾಗತ್ತೆ? ಅವಿದ್ಯೆ ಇರೋದರಿಂದ ನಿಮಗೆ ವಿದ್ಯೆ ಗೊತ್ತಾಗತ್ತೆ. ಲೋಕದಲ್ಲಿ ಕೆಟ್ಟವರು ಇರೋದರಿಂದ ಇವರು ಅದು ಅಲ್ಲದೆ ಇರೋದರಿಂದ ಇವರು ಒಳ್ಳೆಯವರು ಅಂತ ನಮಗೆ ಗೊತ್ತಾಗತ್ತೆ. ಆದ್ದರಿಂದ ಇಟ್ಸ್ ಆಲ್ವೇಸ್ ಅನ್ ಅಕೌಂಟ್ ಆಫ್ ಕಂಪ್ಯಾರಿಸನ್. ಅದಕ್ಕೆ ನಮ್ಮಲ್ಲಿ ಏನು ಹೇಳ್ತಾರೆ? ರಾಮನ ತರಹ ಬದುಕು, ರಾವಣನ ತರಹ ಬದುಕಬೇಡ. ಎರಡನ್ನೂ ಹೇಳ್ತಾರೆ. ರಾಮಾದಿವದ್ ವರ್ತಿತವ್ಯಂ ನತು ರಾವಣಾದಿವತ್. ಬರೀ ರಾಮನ ತರಹ ಬದುಕು ಅಂದರೆ ನಮಗೆ ಡೌಟ್ ಬರುತ್ತೆ ಮನಸ್ಸಲ್ಲಿ. ಹಾಗಿದ್ರೆ ಹೇಗೆ ಬದುಕಬಾರ್ದು? ಅದಕ್ಕೆ ಅದನ್ನು ಕ್ಲಾರಿಫೈ ಮಾಡ್ತಾರೆ ನೋಡಿ. ನಮ್ಮಲ್ಲಿ ಪ್ರತಿಯೊಂದಕ್ಕೂ ಕೂಡ ಸ್ಪಷ್ಟತೆ ಇದೆ. ಯಾರೂ ಕೂಡ ಮನಸ್ಸಲ್ಲಿ ಗೊಂದಲ ಇಟ್ಕೊಂಡು ಹೋಗಬಾರ್ದು, ಮನಸ್ಸಲ್ಲಿ ಪ್ರಶ್ನೆ ಇಟ್ಕೊಂಡು ಹೋಗಬಾರ್ದು, ಸಂಶಯ ಇಟ್ಕೊಂಡು ಹೋಗಬಾರ್ದು. ಭಗವದ್ಗೀತೆಯಲ್ಲಿ ಕೃಷ್ಣನೇ ಹೇಳಿರೋ ಹಾಗೆ ಸಂಶಯಾತ್ಮ ವಿನಶ್ಯತಿ. ಆದ್ದರಿಂದ ಸಂದೇಹ ಯಾರಿಗೆ ಬರುತ್ತೆ ಅಂದರೆ ಅರ್ಧ ಆದವರಿಗೆ ಸಂದೇಹ ಬರುತ್ತೆ, ಎಲ್ಲ ಅರ್ಥ ಆದವ್ರಿಗೂ ಸಂದೇಹ ಬರಲ್ಲ, ಏನು ಅರ್ಥನೇ ಆಗದೇ ಇರೋರಿಗೂ ಸಂದೇಹ ಬರಲ್ಲ. ಸೊ ಅದರಿಂದ ಅರ್ಧಂಬರ್ಧ ಅರ್ಥ ಆದವರಿಗೆ ಸಂದೇಹ ಅನ್ನೋದು ಬರೋಕ್ಕೆ ಶುರುವಾಗತ್ತೆ. ಸೊ ಈ ದೃಷ್ಟಿಯಿಂದ ವಿದ್ಯೆ ಮತ್ತು ಅವಿದ್ಯೆ, ವಿದ್ಯೆ ಅನ್ನೋದು ಬೆಳಕು ಅಂತ ಇಟ್ಕೋತೀರಾ, ಅವಿದ್ಯೆ ಅನ್ನೋದು ಕತ್ತಲೆ. ನನ್ನ ಮಾತಲ್ಲ, ವಿದ್ಯಾರಣ್ಯರು ಪಂಚದಶಿ ಗ್ರಂಥದಲ್ಲಿ ಹೇಳೋದು ವಿದ್ಯಾದಿನಂ ಪ್ರಕಾಶತ್ವಾತ್ ಅವಿದ್ಯಾ ರಾತ್ರಿ ರುಚ್ಯತೆ. ಅವಿದ್ಯೆ ಅನ್ನೋದೇ ರಾತ್ರಿ, ರಾತ್ರಿ ಅಂದ್ರೆ ಕತ್ತಲೆ, ಕತ್ತಲೆ ಅಂದರೆ ಅಜ್ಞಾನ, ಅಜ್ಞಾನದಿಂದ ಭಿನ್ನವಾಗಿರೋದು ಜ್ಞಾನ. ಆ ದೃಷ್ಟಿಯಿಂದ ತಮಸೋಮ ಜ್ಯೋತಿರ್ಗಮಯ,
ನಾವು ಯಾವಾಗಲೂ ಕತ್ತಲೆಯಿಂದ ಬೆಳಕಿನ ಕಡೆ ಹೋಗೋಣ ಅಂತ ಹೇಳ್ತೀವಿ ಹೊರತು ಬೆಳಕಿಂದ ಕತ್ತಲೆ ಕಡೆ ಹೋಗೋಣ ಅಂತ ಹೇಳಲ್ಲ ಯಾರೂ ಕೂಡ. ಸೊ ತಮಸ್ಸು ಅನ್ನೋದೇನು ಅಜ್ಞಾನ, ತಮಸ್ಸು ಅನ್ನೋದೇನು ಅವಿದ್ಯೆ, ಅವಿದ್ಯೆ ಅನ್ನೋದೇನು ಯಾವಾಗಲೂ ಕೂಡ ನಾವು ತೆಗೆದು ಹಾಕಬೇಕಾಗಿರೋದು, ನಾವು ತೊರೆಯಬೇಕಾಗಿರೋದು, ನಾವು ಬಿಡಬೇಕಾಗಿರ್ತಕ್ಕಂಥದ್ದು, ನಾವು ದಾಟಬೇಕಾಗಿರ್ತಕ್ಕಂಥದ್ದು. ಅದಕ್ಕೆ ಪ್ರಶ್ನೋಪನಿಷತ್ತಲ್ಲಿ 6 ಜನ ಶಿಷ್ಯರು ಗುರುಗಳ ಹತ್ರ ಹೋಗಿ 6 ಪ್ರಶ್ನೆಗಳನ್ನು ಕೇಳ್ತಾರೆ. ಗುರು ಎಷ್ಟು ವಿನಯವಾಗಿ ಹೇಳ್ತಾನೆ ಗೊತ್ತಾ? ನನಗೆ ಸ್ವಲ್ಪ ಸಮಯ ಕೊಡಿಪ್ಪ, ನಾನು ಯೋಚನೆ ಮಾಡ್ತೀನಿ, ನನಗೆ ಗೊತ್ತಾದರೆ ನಾನು ಉತ್ತರ ಕೊಡ್ತೀನಿ. ಇಲ್ಲದೆ ಹೋದರೆ ನನ್ನ ಗುರುಗಳಿದಾರಲ್ಲ ಅವ್ರ ಹತ್ರ ನಾನು ನಿಮ್ಮ ಜೊತೆ ಸೇರ್ಕೋತೀನಿ, 7 ಜನ ಅಲ್ಲಿ ಹೋಗೋಣ ಅಂತ ಹೇಳ್ತಾನೆ. ಅದು ಮುಖ್ಯವಾಗಿ ಬೇಕಾಗಿರೋದು. ವಿದ್ಯೆ ವಿನಯದಿಂದ ಶೋಭಿಸುತ್ತೆ ಹೊರತು ಅಹಂಕಾರದಿಂದ ಅಲ್ಲ. ವಿದ್ಯಾ ದದಾತಿ ವಿನಯಂ ವಿನಯಾದ್ಯಾತಿ ಪಾತ್ರತಾಂ ಪಾತ್ರತ್ವ ಧನಮಾಪ್ನೋತಿ ಧನಾಧರ್ಮಂ ತತಸ್ಸುಖಂ. ಸೊ ಅದರಿಂದ ಓದ್ತಾ 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 ನನಗೇನು ಗೊತ್ತಿಲ್ಲ ಅನ್ನೋದು ಗೊತ್ತಾಗ್ತಾ ಹೋಗುತ್ತೆ. ಅದಕ್ಕೆ ನಾವು ಓದೋಕ್ಕೆ ಹೋಗಲ್ಲ. ಓದ್ರೆ ಗೊತ್ತಾಗ್ಬಿಡುತ್ತಲ್ಲ ನನಗೇನು ಗೊತ್ತಿಲ್ಲ ಅನ್ನೋದು. ನನಗೆ ಗೊತ್ತಿಲ್ಲ ಅನ್ನೋದು ಗೊತ್ತಾಗಬಾರ್ದು. ಕೈಲಾಸಂ ಹೇಳ್ತಾರೆ ಒಂದು ಕಡೆ, ಅವನಿಗೆ ಗೊತ್ತಿಲ್ಲ ಅನ್ನೋದು ಗೊತ್ತಿಲ್ಲ ರೀ ಅಂತ. ತಮಿಳಲ್ಲಿ ಸ್ವಲ್ಪ ಕಾಗು ಗಾಗು ವ್ಯತ್ಯಾಸ ಕಡಿಮೆ ನೋಡಿ, ಬಂಗಾಳದಲ್ಲಿ ವಾಗು ಬಾಗು ಇರೋ ಹಾಗೆ. ಅವ್ರು ಯಾವತ್ತೂ ರವೀಂದ್ರನಾಥ್ ಟ್ಯಾಗೋರ್ ಅಂತ ಹೇಳೋ, ರವೀಂದ್ರನಾಥ್ ಟ್ಯಾಗೋರ್ ರವೀಂದ್ರ ಸಂಗೀತ ಅಂತಲೇ ಹೇಳೋದು. ವರ್ಕಿಂಗ್ ಅಂತ ಕೇಳಲ್ಲ ಬೆಂಗಾಲಿಸು, ಬರ್ಕಿಂಗ್ ಅಂತಲೇ ಕೇಳೋದು. ನನಗೆ ಒಬ್ಬ ಬೆಂಗಾಲಿ ಕೇಳ್ದ ಸಿಮ್ಲಾನಲ್ಲಿ, ಸರ್ ಆರ್ ಯು ಬರ್ಕಿಂಗ್ ಅಂತ. ನಾ ಹೇಳಿದೆ, ನೋ ಸರ್ ಐ ಆಮ್ ಬಾರ್ಕಿಂಗ್ ಅಂತ. ಸೊ ಆ ದೃಷ್ಟಿಯಿಂದ ವಭಯೋ ರಭೇದ ರಳಯೋ ರಭೇದ. ಸೊ ಈ ರೀತಿಯಾಗಿ ಹೇಳ್ತಕ್ಕಂಥ ಉಚ್ಚಾರಣೆಯಲ್ಲಿ ಎಷ್ಟು ವ್ಯತ್ಯಾಸ ಆಗುತ್ತೆ ನೋಡಿ. ವಿದ್ಯೆ ಅಂದ್ರೇನು, ಅವಿದ್ಯೆ ಅಂದ್ರೇನು. ವಿದ್ಯಾ ಅಲ್ಲಿ ಅವಿದ್ಯಾಯಾ ಪರಂ ಪಾರಂ ತಾರಯಸಿ. ಗುರುವಾಗಿರ್ತಕ್ಕಂಥವನು ಶಿಷ್ಯರಿಗೆ ಹೇಳ್ತಾರೆ, ಅವಿದ್ಯೆ ಎಂಬತಕ್ಕಂಥದ್ದನ್ನು ನೀನು ದಾಟಬೇಕಪ್ಪ. ಹೆಂಗೆ ದಾಟೋದಕ್ಕೆ ಸಾಧ್ಯ? ಅವಿದ್ಯೆಯನ್ನು ಕೇವಲ ಗುರುಕೃಪೆಯಿಂದ ದಾಟೋಕ್ಕೆ ಸಾಧ್ಯ ಅಷ್ಟೆ. ಇನ್ನು ಯಾವ ತರಹ ನೀನು ದಾಟೋದಕ್ಕೆ ಸಾಧ್ಯ ಇಲ್ಲ. ನೀನು ದೋಣಿ ಹಿಡ್ಕೊಂಡು ಸಮುದ್ರವನ್ನು ದಾಟೋ ಹಾಗೆ ಪ್ರಯತ್ನ ಪಟ್ಟರೆ ಹೆಂಗೆ ದೋಣಿ ಮುಳುಗೋಗುತ್ತೋ ಹಾಗೆ ಸ್ವಂತ ಪರಿಶ್ರಮದಿಂದ ನಾನು ತುಂಬ ಡಿಗ್ರಿ ಇರ್ತೇನೆ, ನನ್ನ ಹೆಸರಿಗಿಂತ ಉದ್ದ ಡಿಗ್ರಿ ಇದೆ ಅಂತ ನೀನು ಮೋಹ ಪಟ್ಟರೆ ನಿನಗೆ ಕೈ ಕೊಡುತ್ತೆ. ಅಲ್ಲಿ ಎಲ್ಲಿವರೆಗೂ ಬಯೋಡೇಟಾ ಅಲ್ಲ, ಅದು ಬಯೋಡೇಟಾನ ನಾವು ಓದಿಸ್ಕೊಳ್ಳಲ್ವೋ ಅಲ್ಲಿವರೆಗೂ ನಾವು ನಿಜವಾಗಿರ್ತಕ್ಕಂಥ ಸುಸಂಸ್ಕೃತರು. ಯಾವಾಗ ಅದು ಓದ್ತಾರೋ ಆವಾಗ ನಮಗೆ ಅಹಂಕಾರ ಜಾಸ್ತಿ ಆಗುತ್ತೆ. ನಾನು ಇದು ಮಾಡಿದ್ದೀನಿ ಅದು ಮಾಡಿದ್ದೀನಿ, ಅಹಂ ಬೆಳೆಯುತ್ತೆ. ಎಲ್ಲಿವರೆಗೂ ಅಹಂ ಹೋಗಲ್ವೋ ಅಲ್ಲಿವರೆಗೂ ದಾಸೋಹಂ ಹತ್ರನೂ ಸುಳಿಯಲ್ಲ. ಎಲ್ಲಿವರೆಗೂ ದಾಸೋಹಂ ಸುಳಿಯಲ್ವೋ ಅಲ್ಲಿವರೆಗೂ ಸೋಹಂ ಮಟ್ಟಕ್ಕೆ ಹೋಗೋಕ್ಕಾಗಲ್ಲ. ಅದಕ್ಕೆ ಸೋಹಂ ಭಾವೇನ ಪೂಜೆಯೇತ್ ಹೇಳಿರ್ತಕ್ಕಂಥದ್ದು. ಸಹಯೇವ ಅಹಂ ತತ್ವಮಸಿ ಅಹಂ ಬ್ರಹ್ಮಾಸ್ಮಿ ಅಯಮಾತ್ಮ ಬ್ರಹ್ಮ ಪ್ರಜ್ಞಾನಂ ಬ್ರಹ್ಮ. 4 ವೇದಗಳ 4 ಮಹಾವಾಕ್ಯಗಳು. ಯಾರಿಗಾದರೂ ಹೆಚ್ಚು ಆಸಕ್ತಿ ಇದ್ದರೆ ಮುಂಚಿತವಾಗಿ ಹೇಳಿರ್ತೀನಿ, ದಯವಿಟ್ಟು ಬಿಡುವು ಮಾಡ್ಕೊಳ್ಳಿ. ಜುಲೈ 29ನೇ ತಾರೀಕಿಂದ ಜೂನ್ 29ರಿಂದ ಜುಲೈ 4ನೇ ತಾರೀಕು ತನಕ ಇಸ್ಕಾನ್ ಮತ್ತು ಭಾರತೀಯ ವಿದ್ಯಾಭವನ ಸಂಯುಕ್ತ ಆಶ್ರಯದಲ್ಲಿ ಬೆಳಗ್ಗೆ 9ರಿಂದ ರಾತ್ರಿ 7:30 ತನಕ 6 ದಿವಸ 64 ಜನ ಉಪನಿಷತ್ತುಗಳ ಮೇಲೆ ಪೇಪರ್ ಓದ್ತಾ ಇದ್ದಾರೆ. ಯಾರಿಗಾದರೂ ಬಿಡುವಿದ್ದರೆ ಬಂದು ಕೇಳ್ಬೋದು. ಇಸ್ಕಾನಲ್ಲಿ ನಡೆಯುತ್ತೆ ಆ ಕಾರ್ಯಕ್ರಮ. 6 day long seminar on Upanishads, various aspects of Upanishads from 9:30 in the morning till 7:30 in the evening. 64 ಜನ ವಿದ್ವಾಂಸರು ಬಂದು ತಮ್ಮ ಇದನ್ನು ಓದ್ತಾರೆ. ಸೊ ವೇರಿಯಸ್ ಆಸ್ಪೆಕ್ಟ್ಸ್ ಆಫ್ ಉಪನಿಷತ್ಸ್. ಯಾರಿಗಾದರೂ ಇಂಟ್ರೆಸ್ಟ್ ಇದ್ದು ಸಮಯ ಇದ್ದು ಬರೋ ಹಾಗಾದರೆ ಬಂದು ಉಪಯೋಗ ಪಡ್ಕೋಬೋದು ಅಂತ ಹೇಳ್ತಾ ಇದ್ದೀನಿ ಅಷ್ಟೇ. ಸೊ ಅದರಿಂದ ಮುಖ್ಯವಾಗಿ ಈ ಅವಿದ್ಯೆಯನ್ನು ದಾಟ್ತಕ್ಕಂಥದ್ದು ತುಂಬ ಮುಖ್ಯವಾಗಿರ್ತಕ್ಕಂತಹ ಕೆಲಸ. ಅವಿದ್ಯಾ ಅನ್ನೋದು ಯಾವ ಇರುತ್ತೆ? ಕಾಚ ಅವಿದ್ಯಾ. ಶಂಕರ ಭಗವತ್ಪಾದರು ಪ್ರಶ್ನೋತ್ತರ ರತ್ನಮಾಲಿಕಾ ಎಂಬ ಪುಟ್ಟ ಗ್ರಂಥ, 64 ಪ್ರಶ್ನೆಗಳು, 64 ಉತ್ತರಗಳು, 64 ಗಂಟೆ 64 ದಿನ ಉಪನ್ಯಾಸ ಮಾಡೋಕ್ಕೆ ಐಡಿಯಲ್ ಆಗಿರೋ ಟೆಕ್ಸ್ಟು. ಪ್ರಶ್ನೆಗೆ ಅರ್ಧ ಗಂಟೆ, ಉತ್ತರ ಅರ್ಧ ಗಂಟೆ, ಆ ರೀತಿ ತೆಗೆದುಕೊಂಡು ಹೋಗಿಬಿಟ್ರೆ 64 ಗಂಟೆ 64 ಪ್ರಶ್ನೆ 64 ದಿನ ಉಪಯೋಗ ಮಾಡ್ಕೊಂಡ್ಬಿಡ್ಬೋದು. ಅಲ್ಲಿ ಬರ್ತಕ್ಕಂಥ ಪ್ರಶ್ನೆ ಇದು, ಕಾಚ ಅವಿದ್ಯಾ. ಅವರೇ ಪ್ರಶ್ನೆ ಹಾಕ್ಕೊಂಡು ಅವರೇ ಉತ್ತರ ಕೊಡ್ತಾರೆ ನೋಡಿ. ಇದು ನಮ್ಮಲ್ಲಿ ಹೊಸದೇನಲ್ಲ, ಪಾಶ್ಚಾತ್ಯರು ದೊಡ್ಡದಾಗಿ ಹೇಳ್ಕೊತಾರೆ. ಸಾಕ್ರೆಟಿಕ್ ಮೆಥಡ್, ಕ್ವೆಶ್ಚನ್ ಆ್ಯಂಡ್ ಆನ್ಸರ್ ಮೆಥಡ್, ವಿ ಹ್ಯಾವ್ ಎವಾಲ್ವ್ಡ್ ಎ ನ್ಯೂ ಮೆಥಡಾಲಜಿ ಅಂತೇನು ಹೇಳ್ಕೊತಾರೋ ನಮ್ಮಲ್ಲಿ ಪರಂಪರೆಯಾಗಿರೋದೇ ಅದೇ ಮೆಥಡಾಲಜಿ. ಸೊ ಆ ದೃಷ್ಟಿಯಿಂದ ಅದನ್ನು ನಾವೇ ಅವರಿಂದ ಏನು ಕಲಿಬೇಕಾಗಿಲ್ಲ. ನಮ್ಮಲ್ಲಿರೋ ಪ್ರತಿಯೊಂದು ಗ್ರಂಥವೂ ಪ್ರಶ್ನೋತ್ತರ ರೂಪವಾಗೇ ಇರೋದು. ಭಗವದ್ಗೀತೆ ಪೂರ್ತಿ ಪ್ರಶ್ನೋತ್ತರವೇ, ವಿವೇಕ್ ಚೂಡಾಮಣಿ ಪೂರ್ತಿ ಪ್ರಶ್ನೋತ್ತರವೇ. ಕೋ ನಾಮ ಬಂತಹ ಕಥಮೇಶ ಆಗತಃ. ವಿವೇಕ್ ಚೂಡಾಮಣಿ ಶುರುವಾಗೋದೇ ಪ್ರಶ್ನೆಯಿಂದ.
ಗಣೇಶ್ ಭಟ್ ಹೋಬಳಿ ಅವರು ಮಾಡ್ತಾ ಇದ್ದಾರೆ ಅಂತ ಕಾಣುತ್ತೆ. ಸೊ ಅದರಿಂದ ಶಂಕರ ಜಯಂತಿ ಮಂಡಳಿಯಲ್ಲಿ ಒಂದು 15 ವರ್ಷ ಅದರ ಬಗ್ಗೆ ಚಂದ್ರಶೇಖರ ಭಾರತಿ ಮಹಾಸ್ವಾಮಿಗಳ ವ್ಯಾಖ್ಯಾನ ಇಟ್ಕೊಂಡು ಪ್ರತಿ ಶನಿವಾರ ಮಾಡ್ತಕ್ಕಂಥ ಸುಯೋಗ ನಂದಾಗಿತ್ತು. ಇರಲಿ. ಸೊ ಆ ದೃಷ್ಟಿಯಿಂದ ಮುಖ್ಯವಾಗಿ ಇಲ್ಲಿ ಬೇಕಾಗಿರ್ತಕ್ಕಂಥದ್ದು ಏನು ಅಂದರೆ ಅವಿದ್ಯೆ. ಯಾವುದದು ಅವಿದ್ಯೆ ಅಂತ ಕೇಳಿದರೆ ಸ್ವ ಅವಿದ್ಯೈಕ ನಿಬದ್ಧ. ನಾವು ನಮ್ಮ ಅಜ್ಞಾನದಲ್ಲಿ ಸಿಕ್ಕೊಂಡು ಕೆಲಸಗಳನ್ನು ಮಾಡ್ತಾ ಇದ್ದೀವಿ. ಯಾಕೆ ಅಂದರೆ ನಾನು ಅಂದರೆ ದೇಹ ಅನ್ನೋ ಭಾವನೆ ಇಟ್ಕೊಂಡು. ಮೂಲಭೂತವಾಗಿರೋ ಪ್ರಶ್ನೆ ಯಾರು? ನಾನು ಯಾರು? ನೋಡಿ ಅಲ್ಲಿಗೆ ಬಂತು. ಮನೋಬುದ್ಧಿ ಅಹಂಕಾರ ಚಿತ್ತಾನಿ ನಾಹಂ ನ ಕರ್ಣನ್ನ ಜಿಹ್ವಾ ನ ಚ ಘ್ರಾಣ ನೇತ್ರೆ. ಹಾಗಿದ್ರೆ ಯಾರು ನೀನು? ಶಿವೋಹಂ ಶಿವೋಹಂ ಅಷ್ಟೇ. ನಾನು ಅಂದರೆ ಯಾರು? ಮನಸ್ಸಲ್ಲ, ಬುದ್ಧಿಯಲ್ಲ, ಚಿತ್ತವಲ್ಲ, ಅಹಂಕಾರವಲ್ಲ. ಹಾಗಿದ್ರೆ ನಾನು ಅಂದರೆ ಯಾರಪ್ಪ ಅಂತ ಕೇಳಿದರೆ ನಾನು ಮಾಡಿರ್ತಕ್ಕಂಥ ಕರ್ಮಗಳಿಂದ ನಾನೇ ಸಿಕ್ಕೊಂಡು ಒದ್ದಾಡ್ತಾ ಇದ್ದೀನಿ. ಇನ್ಯಾರೂ ನನ್ನ ಗಂಟಾಕಿಲ್ಲ, ನಾನೇ ಗಂಟು ಹಾಕ್ಕೊಂಡು ನಾನೇ ಒದ್ದಾಡ್ತಾ ಇದ್ದೀನಿ. ವಿವೇಕ್ ಚೂಡಾಮಣಿಲಿ ಒಂದು ಒಳ್ಳೆ ಶ್ಲೋಕ ಬರುತ್ತೆ. ಯಾರೋ ಒಬ್ಬರು ತುಂಬ ಭದ್ರವಾಗಿರಬೇಕು ಮನೇಲಿ ಅಂತ ಹೇಳಿಬಿಟ್ಟು ಒಳಗಡೆಯಿಂದ ಬೀಗ ಹಾಕ್ಕೊಂಡು ಬೀಗದ ಕೈ ಕಳ್ಕೊಂಡ್ಬಿಟ್ರಂತೆ. ಹೊರಗಡೆಯಿಂದ ಯಾರೋ ಬಂದು ಬೀಗ ತೆಗಿಯೋ ಹಾಗಿಲ್ಲ, ಇವನಿಗೆ ಬೀಗದ ಕೈ ಸಿಗ್ತಾ ಇಲ್ಲ. ಅಲ್ಲಿಗೇನಾಯಿತು? ಅವನೇ ಹಾಕ್ಕೊಂಡಿರೋ ಬೀಗದಲ್ಲಿ ಅವನೇ ಆಚೆ ಬರದೆ ಒದ್ದಾಡೋ ಸ್ಥಿತಿ ನಮ್ಮದು ಅಷ್ಟೇ. ನೋಬಡಿ ಹ್ಯಾಸ್ ಟೈಡ್ ಅಪ್ ಅಸ್, ವಿ ಹ್ಯಾವ್ ಟೈಡ್ ಅವರ್ ಸೆಲ್ಸ್ ಆ್ಯಂಡ್ ವಿ ಆರ್ ಅನೇಬಲ್ ಟು ಕಮ್ ಔಟ್ ಆಫ್ ಅವರ್ ಓನ್ ಬಾಂಡೇಜ್. ಕರ್ಮ ಅನ್ನೋದು ಯಾರನ್ನೂ ಬಿಡೋದಿಲ್ಲ ಅನ್ನೋದಕ್ಕೆ ಮಹಾಭಾರತದಲ್ಲಿ ಒಂದು ಶ್ಲೋಕ ಬರುತ್ತೆ. 100 ಹಸು ಇದ್ದರೂ ಕೂಡ, 100 ಹಸು ಇದ್ದರೂ ಕೂಡ 999 ಹಸುಗಳನ್ನು ದಾಟ್ಕೊಂಡು ಕರು ತನ್ನ ತಾಯಿ ಹಸು ಹತ್ರನೇ ಹೇಗೆ ಬಂದು ಸೇರತ್ತೋ ಹಾಗೆ 999 ಜನ್ಮಗಳ ಹಿಂದೆ ಮಾಡಿರೋ ಕರ್ಮ ಈ ಜನ್ಮದಲ್ಲಿ ನಮ್ಮನ್ನೇ ಬಂದು ಹಿಡ್ಕೊಳ್ಳುತ್ತೆ ಅಂತ. ಯಥಾದೇನು ಸಹಸ್ರೇಷು ವತ್ಸೋ ವಿಂದತಿ ಮಾತರಂ ಪೂರ್ವಜನ್ಮ ಕೃತಂ ಕರ್ಮ ಕರ್ತಾರಮನುಗಚ್ಚತಿ. ನನ್ನ ವಾಣಿ ಅಲ್ಲ, ವ್ಯಾಸವಾಣಿ, ಮಹಾಭಾರತದಲ್ಲಿ ಬರ್ತಕ್ಕಂಥ ಮಾತು. ಸೊ ಇಂತಹ ನುಡಿಮುತ್ತುಗಳನ್ನು ನಾವು ಗಮನಿಸಬೇಕು ಯಾವಾಗಲೂ ಕೂಡ. ನೋಡಿ ಅದಕ್ಕೆ ಹೇಳೋದು ಕುರ್ವನ್ನೇವೇಹ ಕರ್ಮಾಣಿ ಜಿಜೀವಿಷೇಚ್ಛತಂ ಸಮಾಹ ಏವಂತ್ವಯಿ ನಾನ್ಯತೆ ತೋಸ್ತಿ ನ ಕರ್ಮ ಲಿಪ್ಯತೆ ನರೇ ಕರ್ಮಣ್ಯ ಕರ್ಮಯ ಪಶ್ಯೇದ ಕರ್ಮಣಿ ಚ ಕರ್ಮಯಃ ಸಬುದ್ಧಿಮಾನ್ ಮನುಷ್ಯೇಷು. ಯಾತಿಗೆ ಬಂತದಲ್ಲ? ಕರ್ಮ ಮಾಡು, ಆದರೆ ಫಲದ ಬಗ್ಗೆ ಆಸಕ್ತಿ ಇಟ್ಕೋಬೇಡ. ಯಾವಾಗ ಫಲದ ಬಗ್ಗೆ ಗಮನ ಹೋಯ್ತೋ ಕರ್ಮದ ಬಗ್ಗೆ ನಿನಗಿರ್ತಕ್ಕಂಥ ಇಂಟ್ರೆಸ್ಟ್ ಕಡಿಮೆ ಆಗುತ್ತೆ. ಯಾಕೆಂದರೆ ದೃಷ್ಟಿ ಫಲದ ಬಗ್ಗೆ ಹೋಗುತ್ತೆ ಹೊರತು ಕರ್ಮದ ಬಗ್ಗೆ ಬಿಟ್ಟೋಗುತ್ತೆ. ಆ ದೃಷ್ಟಿಯಿಂದಲೇ ಯಾವಾಗಲೂ ಕೂಡ ನಮಗೆ ಎಲ್ರಿಗೂ ಕೂಡ ನಮ್ಮ ಹಕ್ಕುಗಳ ಬಗ್ಗೆ ಚೆನ್ನಾಗಿ ಗೊತ್ತು, ಆದರೆ ನಮ್ಮ ಕರ್ತವ್ಯಗಳೇನು ಅನ್ನೋದನ್ನೇ ನಾವು ಮರೆತು ಬಿಡ್ತೀವಿ. ನೋಡಿ ಅದಕ್ಕೆ ಜಾನ್ ಎಫ್ ಕೆನಡಿ ಅಮೇರಿಕಾ ಪ್ರೆಸಿಡೆಂಟ್ ಆದ ಕೂಡಲೇ ಹೇಳಿದಂತೆ, ಆಸ್ಕ್ ನಾಟ್ ದಿ ಕಂಟ್ರಿ ವಾಟ್ ದಿ ಕಂಟ್ರಿ ಕ್ಯಾನ್ ಡೂ ಫಾರ್ ಯು, ಆಸ್ಕ್ ವಾಟ್ ಯು ಕ್ಯಾನ್ ಡೂ ಫಾರ್ ಯುವರ್ ಕಂಟ್ರಿ. ದೇಶ ನನಗೆ ಇದು ಮಾಡಲಿಲ್ಲ ಅದು ಮಾಡಲಿಲ್ಲ ಅಂತ ಬೆಟ್ ತೋರ್ಸೋಕ್ಕೆ ಮುಂಚೆ ನೀನು ದೇಶಕ್ಕೆ ಏನು ಮಾಡ್ತಾ ಇದೆಯಾ ಅಂತ ಯೋಚನೆ ಮಾಡಪ್ಪ. ಒಂದು ಬೆಟ್ ಬೇರೆಯವ್ರ ಕಡೆ ತೋರಿಸಿದಾಗ 3 ಬೆಟ್ ನನ್ನ ಕಡೆನೇ ನೋಡ್ತಾ ಇದ್ದೀನಿ ಅನ್ನೋದನ್ನು ನಾವು ಮರೆತು ಬಿಡ್ತೀವಿ. ನೋಡಿ ಅದಕ್ಕೇ ಆತ್ಮಬೋಧ ಗ್ರಂಥದಲ್ಲಿ ಆಚಾರ್ಯ ಶಂಕರರು ಒಂದು ಒಳ್ಳೆ ಉದಾಹರಣೆ ಕೊಟ್ಟಿದ್ದಾರೆ. 44ನೇ ಶ್ಲೋಕ, ಆತ್ಮಬೋಧ ಪ್ರಕರಣ ಗ್ರಂಥ, ಆಚಾರ್ಯ ಶಂಕರರ 16ನೇ ವಯಸ್ಸಿನಲ್ಲಿ ಬರೆದಿರ್ತಕ್ಕಂಥ ಗ್ರಂಥ. ಅಲ್ಲಿ ಹೇಳ್ತಾರೆ, ಒಬ್ಬಳು ಹೆಣ್ಣುಮಗಳು ಕುತ್ತಿಗೆಯಲ್ಲಿ ಸರ ಹಾಕ್ಕೊಂಡು ನನ್ನ ಸರ ಕಳೆದೋಯ್ತು ಅಂತ ಎಲ್ಲರನ್ನೂ ಕೇಳಿಲ್ಲಂತೆ ಮನೆಯಲ್ಲಿ. ಯಾರೋ ಹೇಳ್ತಾರೆ, ನಿನ್ನ ಕುತ್ತಿಗೆಲ್ಲೇ ಇದ್ದಂಗೆ ಇದೆಯಲ್ಲಮ್ಮ, ನೋಡಿದ್ರೆ ಇಲ್ಲೇ ಇದೆ ಸರ, ಎಲ್ಲೂ ಹೋಗಿಲ್ಲ. ಇರೋ ಜಾಗ ಬಿಟ್ಟು ಇಲ್ದಿರೋ ಜಾಗ ಎಲ್ಲ ಹುಡುಕ್ತೀವಿ ನಾವು. ಆತ್ಮಾತು ಸತತಂ ಪ್ರಾಪ್ತಃ ಅಪ್ರಾಪ್ತವದ ವಿದ್ಯೆಯ ತನ್ನಾಶೆ ಪ್ರಾಪ್ತವದ್ಭಾತಿ ಸ್ವಕಂಠಾಭರಣಂ ಯಥಾ. ಸೊ ಅದರಿಂದ ಅವಿದ್ಯೆ ಹೋಗೋದ್ರಲ್ಲಿ ತಾತ್ಪರ್ಯವೇ ಹೊರತು ವಿದ್ಯೆ ಬರೋದ್ರಲ್ಲ. ವಿದ್ಯೆ ಯಾವಾಗಲೂ ಇರೋದೇ, ಪ್ರತಿಯೊಬ್ಬರ ಒಳಗಡೆ ಇರೋದು ವಿದ್ಯೆಯೇ. ವಿದ್ಯೆ ಅನ್ನೋದು ಆಚೆಯಿಂದ ಬರ್ತಕ್ಕಂಥದ್ದಲ್ಲ, ನಿಮ್ಮೆಲ್ಲರ ಒಳಗಡೆನೂ ಇದೆ. ಅದಕ್ಕೆ ವಿವೇಕಾನಂದರು ಹೇಳಿದ್ದು, ಎವ್ರಿ ಮ್ಯಾನ್ ಈಸ್ ಪೊಟೆನ್ಷಿಯಲಿ ಡಿವೈನ್, ಇಟ್ಸ್ ಫಾರ್ ಹಿಮ್ ಟು ರಿಯಲೈಸ್ ಹಿಸ್ ಇನ್ವರ್ಡ್ ಪೊಟೆನ್ಸಿ. ಹ್ಯಾವ್ ಫೇತ್ ಇನ್ ಗಾಡ್, ಹ್ಯಾವ್ ಫೇತ್ ಇನ್ ಯು ಆ್ಯಂಡ್ ಯು ಕ್ಯಾನ್ ಗೆಟ್ ಎನಿಥಿಂಗ್ ಆ್ಯಂಡ್ ಎವ್ರಿಥಿಂಗ್ ಹಿಯರ್ ಆ್ಯಂಡ್ ನವ್ ಇಟ್ ಸೆಲ್ಫ್ ಅಂತ. ಆ ದೃಷ್ಟಿಯಿಂದ ನೀನು ಎಲ್ಲೋ ಹೋಗಬೇಕಾಗಿಲ್ಲ, ನಿನಗೆಲ್ಲವೂ ಕೂಡ ಇಲ್ಲೇ ಸಿಗತ್ತೆ. ನಿನ್ನಲ್ಲಿ ಆತ್ಮವಿಶ್ವಾಸ ಕಳ್ಕೋಬೇಡ, ದೇವರಲ್ಲಿ ಆತ್ಮವಿಶ್ವಾಸ ಕಳ್ಕೋಬೇಡ. ಯಾವಾಗಲೂ ಆ ಶ್ರದ್ಧೆ ಇದೆಯಲ್ಲ, ಶ್ರದ್ಧೆ ಅನ್ನೋದಕ್ಕೆ ನೀವು ಭಾಷಾಂತರ ಮಾಡೋಕ್ಕೆ ಬರಲ್ಲ ಇಂಗ್ಲೀಷಲ್ಲಿ. ವಿವೇಕಾನಂದರೇ ಬರೀತಾರೆ, ಇಫ್ ಯು ಟ್ರಾನ್ಸ್ಲೇಟ್ ದ ವರ್ಡ್ ಶ್ರದ್ಧಾ ಆ್ಯಸ್ ಫೇತ್, ಇಟ್ಸ್ ಎ ವೆರಿ ವೀಕ್ ವರ್ಡ್ ವಿಚ್ ಕೆನಾಟ್ ಕನೋಟ್ ದ ಇನ್ನರ್ಡ್ ಇಂಪೆಲಿಂಗ್ ಮೀನಿಂಗ್. ಸ್ವಾಮಿ ವಿವೇಕಾನಂದ, ಕಂಪ್ಲೀಟ್ ವರ್ಕ್ಸ್, ವಾಲ್ಯೂಮ್ 2, ಪೇಜ್ 142, ಪ್ಯಾರಾಗ್ರಾಫ್ 3, ಲೈನ್ 1.
ಸೊ ಆ ದೃಷ್ಟಿಯಿಂದ ಯು ಕೆನಾಟ್ ಡೂ ದ್ಯಾಟ್. ನೀವೇನು ಮಾಡಬೇಕಾಗಿರ್ತಕ್ಕಂಥದ್ದು ಅಂದರೆ ನಿನ್ನಲ್ಲಿ ನೀನು ಶ್ರದ್ಧೆ ಇಟ್ಕೊಪ್ಪ. ಯಾವಾಗಲೂ ಕೂಡ ಶ್ರದ್ಧಾ ಹಿ ಪರಮಾಗತಿ, ಯೋಯ ಶ್ರದ್ಧಾ ಸಯೇವ ಹಿ ಗತ್ ಸಹ. ಅಷ್ಟಿಲ್ಲದೆ ಹೋದರೆ ಯಾತಕ್ಕೋಸ್ಕರ ನ್ಯಾಷನಲ್ ಕಾಲೇಜ್ ಮೋಟೋ ಶ್ರದ್ಧಾ ಹಿ ಪರಮಾಗತಿ ಅಂತ ಹಾಕೋಬೇಕಾಗಿತ್ತು. ಶ್ರದ್ಧೆಯೇ ನಮ್ಮನ್ನು ಎಲ್ಲ ಕಡೆಯೂ ಕರ್ಕೊಂಡು ಹೋಗ್ತಕ್ಕಂಥದ್ದು. ಶಾಸ್ತ್ರಸ್ಯ ಗುರುವಾಕ್ಯಸ್ಯ ಸತ್ಯಬುದ್ಧಿಯಾವಧಾರಣ ಸಾ ಶ್ರದ್ಧಾ ಕಥಿತಾ ಸದ್ಭಿ ಯಯಾ ವಸ್ತು ಉಪಲಭ್ಯತೆ. ವಿವೇಕ್ ಚೂಡಾಮಣಿ. ಶಾಸ್ತ್ರದಲ್ಲಿ ಗುರುವಾಕ್ಯದಲ್ಲಿ ಯಾರಿಗೆ ಶ್ರದ್ಧೆ ಇರುತ್ತೋ ಅವರಿಗೆಲ್ಲವೂ ಕೂಡ ಇಲ್ಲೇ ಸಿಗತ್ತೆ. ಹಾಗಿದ್ರೆ ಈ ಅವಿದ್ಯೆಯನ್ನು ಹೆಂಗೆ ನಾನು ತಪ್ಪಿಸ್ಕೊಳ್ಳೋದು ಅದನ್ನು ಹೇಳಿ ಮೊದಲು. ಹೌ ಟು ಕ್ರಾಸ್ ಓವರ್ ದಿಸ್ ಇಗ್ನೊರೆನ್ಸ್. ಬೇಸಿಕ್ ಪ್ರಾಬ್ಲಮ್ ಅದು. ಎಲ್ಲರೂ ಹೇಳಿಬಿಡ್ತಾರೆ ಅವಿದ್ಯೆ ದಾಟ್ಬಿಡಿ. ಹೆಂಗೆ ದಾಟೋದು ಅದನ್ನು ಹೇಳಿ ಸ್ವಾಮಿ. ದಾಟ್ಬಿಡು ಅಂತ ಹೇಳೋದು ಸರಿ, ಹೆಂಗೆ ದಾಟಬೇಕು? ಅನಾದಿ ಇದು. ಇದಕ್ಕೆ ಬಿಗಿನಿಂಗ್ ಅನ್ನೋದೇ ಇಲ್ಲ, ಆರಂಭ ಅನ್ನೋದೇ ಇಲ್ಲ. ಜೀವ ಈಶೋ ವಿಶುದ್ಧ ಚಿತ್ ತಥಾ ಜೀವೇಶ ಯೋರ್ಬಿದ ಅವಿದ್ಯಾ ತಚ್ಚಿತೋರ್ಯೋಗ ಷಡಸ್ಮಾಕಂ ಅನಾದಯ. ಅನಾದಿಯಾಗಿ ನಿನ್ನ ಜೊತೆ ಬರ್ತಾ ಇದೆ. ಹಾಗಿರುವಾಗ ಇದನ್ನು ಹೆಂಗೆ ಬೆಳೆಸ್ಕೊಳ್ಳೋದು? ಜೀವ ಮೊಟ್ಟ ಮೊದಲನೇ ಜೀವ ಯಾವಾಗ ಹುಟ್ಟಿದ ಅಂತ ಯಾರಿಗೂ ಕೂಡ ಕರಾರುವಾಕಾಗೆ ಸ್ಟ್ಯಾಟಿಸ್ಟಿಕ್ಸ್ ಕೊಟ್ಟು ಹೇಳಕ್ಕೆ ಬರೋದಿಲ್ಲ. ಜೀವ ಯಾವಾಗಿಂದನೂ ಇದ್ದಾನೆ. ಈಶಾ ಭಗವಂತ ಯಾವಾಗಿಂದ ಇದ್ದಾನೆ? ಭಗವಂತನು ಯಾವಾಗಿಂದನೂ ಇದ್ದಾನೆ. ಚೈತನ್ಯ ಯಾವಾಗಿಂದ ಇದೆ? ಚೈತನ್ಯವೂ ಅನಾದಿನೇ, ಚೈತನ್ಯವೂ ಪ್ರಾರಂಭದನೇ ಇದೆ. ಅದಕ್ಕೆ ಲಲಿತಾ ಸಹಸ್ರನಾಮದಲ್ಲಿ ಚಿತ್ಯೈ ನಮಃ, ಚಿತ್ ಶಕ್ತಿಯೈ ನಮಃ. ಯಾಕೆ ಬರಬೇಕಾಯ್ತಾ ಮಾತು? ಚಿತ್ ಅಂದರೆ ಬೇರೆಯಲ್ಲ, ಜ್ಞಾನ ಅಂದರೆ ಬೇರೆಯಲ್ಲ. ಜ್ಞಾನ ಸ್ವರೂಪಿಣಿ ಅನ್ನೋದಕ್ಕೆ ಅಂತರ್ಮುಖ ಸಮಾರಾಧ್ಯ, ಬಹಿರ್ಮುಖ ಸುದುರ್ಲಭ. ಯಾತಿಗೆ ಬಂತ ನಾಮಗಳು? ಅಂತರ್ಮುಖ ಸಮಾರಾಧ್ಯ. ನೀನು ಯಾವಾಗಲೂ ಕೂಡ ಒಳಗಡೆ ನೋಡ್ಕೋಬೇಕಾಗಿರೋದು, ಹೊರಗಡೆ ಅಲ್ಲ. ಅದನ್ನು ನಮಗೆಲ್ಲ ಕಣ್ಣು, ಕಿವಿ, ಬಾಯಿ, ನಾಲಿಗೆ, ಚರ್ಮ ಎಲ್ಲ ಹೊರಗಡೆನೇ ಚಾಚ್ಕೊಂಡಿರೋ ಹಾಗೆ ಭಗವಂತ ಕೊಟ್ಬಿಟ್ಟಿದ್ದಾನೆ. ಅದು ನಮಗೆ ಬಂದಿರೋ ದೊಡ್ಡ ತೊಂದರೆ. ಯಾಕಂದರೆ ಕಣ್ಣು ಆಚೆ ನೋಡ್ತಾ ಇದೆ, ಕಿವಿ ಆಚೆ ತೆಕ್ಕೊಂಡಿದೆ, ಬಾಯಿ ಆಚೆ ತೆಕ್ಕೊಂಡಿದೆ, ಮೂಗು ಆಚೆ ತೆಕ್ಕೊಂಡಿದೆ. ನೋಡಿ, ಅದನ್ನು ಒಳಗಡೆ ತಿರುಗಿಸ್ಕೋಬೇಕು ಅಂದರೆ ಎಷ್ಟು ಕಷ್ಟ. ಪರಾಂಚಿಕಾನಿ ವ್ಯತೃಣತ್ ಸ್ವಯಂಭೂ ತಸ್ಮಾತ್ ಪರಾಂಗ್ ಪಶ್ಯತಿ ನಾಂತರಾತ್ಮನ್ ಕಶ್ಚಿತ್ ಧೀರ ಪ್ರತ್ಯಗಾತ್ಮಾನಮೈಕ್ಷತ ಆವೃತಚಕ್ಷು ಅಮೃತತ್ವಮಿಚ್ಛನ್. ಕಠೋಪನಿಷತ್ತಲ್ಲಿ ಯಮ ನಚಿಕೇತನಿಗೆ ಸುಮ್ಮನೆ ಕೊಟ್ಬಿಡಲಿಲ್ಲ ಆತ್ಮವಿದ್ಯೆಯನ್ನು. ಇವನಿಗೆ ಗ್ರಹಿಸ್ತಕ್ಕಂತಹ ಆಂತರಿಕ ಶಕ್ತಿ ಇದೆಯಾ ಇಲ್ವಾ ಅಂತ ಪ್ರಶ್ನೆ ಮಾಡಿ 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 ಕೊನೆಗೆ ಅವನಿಗೆ ಯಾವಾಗ ಟೋಟಲಾಗಿ ಕನ್ವಿನ್ಸ್ ಆಯಿತು ಆವಾಗ ಸುದೀರ್ಘವಾಗಿ ಆತ್ಮನ ವರ್ಣನೆ ಮಾಡೋಕ್ಕೆ ಹೋಗ್ತಾನೆ. ನ ಜಾಯತೆ ಮ್ರಿಯತೆ ವಾ ಕದಾಚಿತ್ ನಾಯಂ ಭೂತ್ವಾ ಭವಿತಾ ವಾ ನ ಭೂಯಃ ಅಜೋ ನಿತ್ಯ ಶಾಶ್ವತೋಯಂ ಪುರಾಣೋ ನ ಹನ್ಯತೆ ಹನ್ಯಮಾನೇ ಶರೀರೇ ಹಂತ ಚೇನ್ಮನ್ಯತೆ ಹಂತುಂ ಹತಶ್ಚೇನ್ಮನ್ಯತೆ ಹತಂ ಉಭೌತೌ ನ ವಿಜಾನೀತೌ ನಾಯಂ ಹಂತಿ ನ ಹನ್ಯತೆ. ಈ ಎರಡು ಶ್ಲೋಕ ಕಠೋಪನಿಷತ್ತಲ್ಲಿ ಗುರುವಾದ ಯಮ ಶಿಷ್ಯನಾದ ನಚಿಕೇತನಿಗೆ ಏನು ಬೋಧಿಸಿದ್ನೋ ಅದೇ ಎರಡು ಶ್ಲೋಕಗಳನ್ನು ಭಗವದ್ಗೀತೆಯಲ್ಲಿ ಗುರುವಾಗಿರ್ತಕ್ಕಂಥ ಕೃಷ್ಣ ಶಿಷ್ಯನಾಗಿರ್ತಕ್ಕಂಥ ಅರ್ಜುನನಿಗೆ 54ನೇ ಶ್ಲೋಕದಿಂದ 72ನೇ ಶ್ಲೋಕದ ತನಕ 2ನೇ ಅಧ್ಯಾಯದ ಸ್ಥಿತಪ್ರಜ್ಞ ಲಕ್ಷಣ ಹೇಳುವಾಗ ಏನು ಬೋಧಿಸಿದ್ನೋ ಅದನ್ನೇ ನಮ್ಮ ರಾಷ್ಟ್ರಕವಿಯಾಗಿರ್ತಕ್ಕಂಥ ಕಾಳಿದಾಸ ಮೇರುಕೃತಿಯಾಗಿರ್ತಕ್ಕಂಥ ರಘುವಂಶ ಮಹಾಕಾವ್ಯದ 2ನೇ ಸರ್ಗದ 2ನೇ ಶ್ಲೋಕದಲ್ಲಿ ಉಪಮಾಲಂಕಾರ ಯಾವ ರೀತಿ ಕೊಡ್ತಾನೆ ನೋಡಿ. ಶ್ರುತೇರಿವಾರ್ಥಂ ಸ್ಮೃತಿರನ್ವಗಚ್ಚತ್. ಶ್ರುತಿಯನ್ನು ಸ್ಮೃತಿ ಅನುಸರಿಸ್ಕೊಂಡು ಹೋಗೋ ಹಾಗೆ. ಶ್ರುತಿ ಕಠೋಪನಿಷತ್ತು, ಸ್ಮೃತಿ ಭಗವದ್ಗೀತೆ. ಅಲ್ಲಿ ನಚಿಕೇತ, ಇಲ್ಲಿ ಕೃಷ್ಣ. ಅಲ್ಲಿ ಯಮ, ಇಲ್ಲಿ ಕೃಷ್ಣ. ಅಲ್ಲಿ ನಚಿಕೇತ, ಇಲ್ಲಿ ಅರ್ಜುನ, ಇಲ್ಲಿ ನಾವು. ಅಷ್ಟೇ ಇರೋದು ವ್ಯತ್ಯಾಸ. ನಾವೆಲ್ಲರೂ ಕೂಡ ಅರ್ಜುನ ಸ್ವರೂಪರೇ ಇರತಕ್ಕಂಥವರು. ಕೃಷ್ಣಸ್ತು ಭಗವಾನ್ ಸ್ವಯಂ. ಸ್ವಯಂ ಚೈತನ್ಯ ಯಾವುದು ಅಂದರೆ ಅವನೊಬ್ಬನೇ ಕೃಷ್ಣ ಪರಮಾತ್ಮ. ಯಾಕೆಂದರೆ ಅವನು ಸಾಕ್ಷಾತ್ ಭಗವಂತ. ಮಿಕ್ಕ ಧರ್ಮದಲ್ಲೆಲ್ಲ ಹಾಗಾಗಲ್ಲ. ಒಬ್ಬರು ಭಗವಂತನ ದೂತರು, ಇನ್ನೊಬ್ಬರು ಭಗವಂತನ ಮಕ್ಕಳು. ಆದರೆ ನಮ್ಮಲ್ಲಿರೋರು ಕೇವಲ ಭಗವಂತ. ಪಂಡಿತರಾಜ NT ಶ್ರೀನಿವಾಸ ಅಯ್ಯಂಗಾರು 36 ವರ್ಷದ ಹಿಂದೆ ಇದೇ ಗೋಖಲೆ ಸಾರ್ವಜನಿಕ ಸಂಸ್ಥೆಯಲ್ಲಿ ಒಂದು ಉಪನ್ಯಾಸದಲ್ಲಿ ಹೇಳಿದರು. ಅದನ್ನು ಸ್ಮರಿಸ್ಕೋತೀನಿ. Muhammad may be messenger of God. Christ may be son of God. But our Krishna is God incarnate. ಇದು ಪಂಡಿತರಾಜ NT ಶ್ರೀನಿವಾಸ ಅಯ್ಯಂಗಾರ್ ಇದೇ ಸಭಾಂಗಣದಲ್ಲಿ 36 ವರ್ಷದ ಹಿಂದೆ ಹೇಳಿದ ಭಾಷಣ. ನಾನು ಅಲ್ಲಿ ಕೂತಿದ್ದೆ ಕೊನೆಯಲ್ಲಿ. ಆವಾಗ ಈ ಆಡಿಟೋರಿಯಂ ಇರಲಿಲ್ಲ, ಆವಾಗ ಬೇರೆ ತರಹ ಇತ್ತು. ಇರಲಿ. ಸೊ ಯಾತಕ್ಕೆ ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ ಅದು ನಿಜವಾಗಿರ್ತಕ್ಕಂತಹ ನಮ್ಮ ಒಂದು ಶ್ರೇಷ್ಠತೆ. ಈ ಅವಿದ್ಯೆ ಎಂಬತಕ್ಕಂಥದ್ದು ಹೆಂಗಿದೆ ಅಂತಲೇ ವರ್ಣನೆ ಮಾಡೋಕ್ಕೆ ಆಗೋದಿಲ್ಲ. ಇದು ಅನಿರ್ವಾಚ್ಯ ಅವಿದ್ಯಾ. ಯಾರಿಗೆ ಹೆಂಗೆ ಹಿಡ್ಕೊಳ್ಳುತ್ತೆ ಅಜ್ಞಾನ ಅಂತ ನಾವು ಹೇಳಕ್ಕೆ ಬರಲ್ಲ ನೋಡಿ. ಯಾಕೆಂದರೆ ಅಜ್ಞಾನ ಇರತಕ್ಕಂಥದ್ದು ಅಹಂಕಾರದ ಒಂದು ಮಾರ್ಪಾಡು.
ಎಲ್ಲಿವರೆಗೂ ಅಹಂಕಾರವನ್ನು ನಾವು ಗೆಲ್ಲಕ್ಕಾಗಲ್ವೋ ಅಲ್ಲಿವರೆಗೂ ಅವಿದ್ಯೆಯಿಂದ ಆಚೆ ಬರೋಕ್ಕಾಗಲ್ಲ. ಆದ್ದರಿಂದ ಅವಿದ್ಯಾನಾಶಯೇವ ಮೋಕ್ಷ. ಅದ್ವೈತ ವೇದಾಂತದಲ್ಲಿ ಇಷ್ಟೇ ಮೋಕ್ಷ ಅಂತ ಯಾವುದೋ ಲೋಕಕ್ಕೆ ಹೋಗ್ಬಿಡ್ತೀವಿ, ಏನೋ ಆಗ್ಬಿಡ್ತೀವಿ ಅಂತಲ್ಲ. ಯಾವಾಗ ಅವಿದ್ಯೆ ಅನ್ನೋದು ಪರದೆ ಬಿತ್ತೋ ಕೆಳಗೆ ಆವಾಗ ಇರತಕ್ಕಂಥದ್ದೇ ಮೋಕ್ಷ ಅಷ್ಟೇ. ಆ ದೃಷ್ಟಿಯಿಂದ ಹೊರಗಡೆಯಿಂದ ಪಡಿತಕ್ಕಂಥದ್ದಲ್ಲ, ಅದನ್ನು ಮುಚ್ಚಿರ್ತಕ್ಕಂತಹ ಯಾವ ಅಡಚಣೆ ಇದೆಯೋ ಅದನ್ನು ತೆಗೆದುಹಾಕೋದು. ಈಶಾವಾಸ್ಯೋಪನಿಷತ್ನ 16ನೇ ಮಂತ್ರ ಎಷ್ಟು ಚೆನ್ನಾಗಿ ಹೇಳುತ್ತೆ ನೋಡಿ. ಹಿರಣ್ಮಯೇನ ಪಾತ್ರೇಣ ಸತ್ಯಸ್ಯ ಪಿಹಿತಂ ಮುಖಂ ತತ್ವಂ ಪೂಷನ್ ಅಪಾವೃಣು ಸತ್ಯಧರ್ಮಾಯ ದೃಷ್ಟಯೇ. ಈ ಹೊದಿಕೆ ಏನು ಮುಚ್ಕೊಂಡಿದೆಯೋ ಆ ಹೊದಿಕೆಯನ್ನು ಪಕ್ಕಕ್ಕೆ ಸರಿಸಪ್ಪ. ಯಾವುದ ಹೊದಿಕೆ? ಅದೇ ಅಜ್ಞಾನ ರೂಪವಾಗಿರ್ತಕ್ಕಂಥ ಹೊದಿಕೆ. ಆವಾಗಿರ್ತಕ್ಕಂಥದ್ದೇನು? ಅದೇ ಜ್ಞಾನ ಸ್ವರೂಪವಾಗಿರ್ತಕ್ಕಂಥ ಆತ್ಮ. ಅದನ್ನೇ ರಷ್ಯಾ ದೇಶದಲ್ಲಿ ಒಂದು ಪ್ರಾವರ್ಬ್ ಇದೆ, ಟ್ರೂತ್ ವಿಲ್ ಬಿ ಔಟ್ even if you try to bury the truth in a golden coffin ಅಂತ. You cannot bury truth permanently. Truth will come out on account of its own extent. ಯಾರೂ ಕೂಡ ಸತ್ಯವನ್ನು ಮುಚ್ಚಾಕೋಕ್ಕಾಗಲ್ಲ. ಬಹಳ ಹೊತ್ತು ತಾನೇ ತಾನಾಗಿ ಸತ್ಯ ಅನ್ನೋದು ಆಚೆ ಬರುತ್ತೆ ಅನ್ನೋ ದೃಷ್ಟಿಯಿಂದ ಈ ಅವಿದ್ಯಾ ನಾಶದಲ್ಲಿ ತಾತ್ಪರ್ಯ ಮುಖ್ಯವಾಗಿ. ಹೇಗೆ ಹಿಡ್ಕೊಳ್ಳುತ್ತೆ ಅವಿದ್ಯೆ ಅನ್ನೋದು? ಕೆಲವರಿಗೆ ಅಜ್ಞಾನ ಅನ್ನೋದು ರೂಪದಿಂದ ಬರುತ್ತೆ. ನನ್ನ ಸಮಾನ ರೂಪವಂತರ ಇಲ್ಲ, ನಾನೇ ಐಶ್ವರ್ಯ ರಾಯ್. ಆರಾಧ್ಯ ಬಂದ ಮೇಲೆ ವೇರ್ ಈಸ್ ಐಶ್ವರ್ಯ? ಐಶ್ವರ್ಯ ಹ್ಯಾಸ್ ಬಿಕಮ್ ಶ್ವರ್ಯ. ಸೊ ಅದರಿಂದ ಎಲ್ಲಿ ಹೋಯಿತು? ದೇಹಾಭಿಮಾನ ಅದು ಹೋಯ್ತಲ್ಲ. 10 ವರ್ಷ ಬಿಟ್ಟು ನೋಡಿದ್ರೆ ಅವರೇನಾ ಇವರು ಅಷ್ಟು ವ್ಯತ್ಯಾಸ ಆಗಿಬಿಡುತ್ತೆ. ಗಾತ್ರಂ ಸಂಕುಚಿತಂ ಗತಿರ್ವಿಗಲಿತ ಭ್ರಷ್ಟ ಚ ದಂತಾವಲಿ ದೃಷ್ಟಿರ್ನಶ್ಯತಿ ವರ್ಧತೆ ಬಜರತ ವಕ್ತರಂಚಲಾಲಯತೆ ವಾಕ್ಯಂ ನಾದ್ರಿಯತೆ ಚ ಬಾಂಧವಜನೈ ಭಾರ್ಯಾನ ಶುಶ್ರೂಷತೆ ಹಾ ಕಷ್ಟಂ ಪುರುಷಸ್ಯ ಜೀರ್ಣವಯಸಃ ಪುತ್ರೋಪಿ ಅಮಿತ್ರಾಯತೆ. ಏನೆಲ್ಲ ಆಗತ್ತೆ ವಯಸ್ಸಾದ ಮೇಲೆ? ಗಾತ್ರಂ ಸಂಕುಚಿತಂ, ದೇಹ ಕುಗ್ಗತ್ತೆ. ಗತಿರ್ವಿಗಲಿತ, ನಡೆಯೋದಕ್ಕೆ ಶಕ್ತಿ ಇರೋದಿಲ್ಲ. ಗೋಖಲೆ ಇನ್ಸ್ಟಿಟ್ಯೂಟ್ ಕಡೆ ಬರಬೇಕು ಅಂತ ಹೋದರೆ ಅದು ಇನ್ನೆಲ್ಲೋ ಕಾಲು ಹಾಕತ್ತೆ. ಕಾಲು ನೋ ಕೋಆರ್ಡಿನೇಷನ್ ಬಿಟ್ವೀನ್ ಮೈಂಡ್ ಆ್ಯಂಡ್ ದ ಲೆಗ್. ಸೊ ಅದು ಶುರುವಾಗತ್ತೆ. ಭ್ರಷ್ಟಾಚದಂತಾವಲಿ, ಹಲ್ಲು ಬಿದ್ದೋಗತ್ತೆ. ದೃಷ್ಟಿರ್ನಶ್ಯತಿ, ಕಣ್ಣು ಕಾಣಲ್ಲ. ವರ್ಧತೆ ಬದಿರತ, ಕಿವಿಡ್ತನ ಹೆಚ್ಚಾಗತ್ತೆ. ವಕ್ತರಂಚ ಲಾಲಾಯತೆ, ಬಾಯಲ್ಲಿ ಯಾವಾಗ ಹಲ್ಲಿಲ್ವೋ ಜೊಲ್ ಸುರಿಯೋಕ್ಕೆ ಶುರುವಾಗತ್ತೆ. ವಯಸ್ಸಾದವರಿಗೆ ಹಲ್ಲು ಬಿದ್ದೋಗಿ ಜೊಲ್ ಸುರಿಯುತ್ತೆ, ಮಕ್ಕಳಿಗೆ ಹಲ್ಲು ಬರದೇ ಜೊಲ್ ಸುರಿಯುತ್ತೆ. ಜೊಲ್ ಸುರಿಯೋದು ಕಾಮನ್ ಫ್ಯಾಕ್ಟರ್ ಇಬ್ಬರಿಗೂ ಕೂಡ. ಮಧ್ಯ ವಯಸ್ಸಿನಲ್ಲಿರ್ತಕ್ಕಂಥ ಯುವಕರು ಯುವತಿಯರು ವಯಸ್ಸಾಗಿರ್ತಕ್ಕಂಥ ತಂದೆ ತಾಯಿಗಳನ್ನ ಮಕ್ಕಳನ್ನು ನೋಡ್ಕೊಳ್ಳೋ ಹಾಗೆ ಮುತುವರ್ಜಿಯಿಂದ ನೋಡ್ಕೋಬೇಕು ಅನ್ನೋದನ್ನು ಮರಿಬಾರ್ದು. ನಾಳೆ ಇವ್ರ ಗತಿನೂ ಅದೇನೆ. ಇವರೇನು ಶಾಶ್ವತವಾಗಿ ಯುವಕರಾಗಿರೋದಿಲ್ಲ ಯಾರೂ ಕೂಡ. ಶಂತನುಗಾದರೆ ಭೀಷ್ಮಾಚಾರ್ಯರಿದ್ದರು, ಯೌವನವನ್ನು ಎಕ್ಸ್ಚೇಂಜ್ ಮಾಡ್ಕೊಳ್ಳೋದಕ್ಕೆ ನಮಗೆ ಯಾರಿದ್ದಾರೆ? ಸೊ ಆ ದೃಷ್ಟಿಯಿಂದ ವೃದ್ಧಾಪ್ಯ ಅನುಭವಿಸಲೇಬೇಕು. ಅದು ಯಾರೂ ಕೂಡ ತಪ್ಪಿಸ್ಕೊಳ್ಳೋಕ್ಕಾಗಲ್ಲ. ಮೊನ್ನೆ ಸ್ಯಾಂಕಿ ಟ್ಯಾಂಕಲ್ಲಿ ವಾಕಿಂಗ್ ಸಿಕ್ಕಿ ಗಣೇಶ ತಮಾಷೆ ಮಾಡೋದು, ನನಗೆ ವೃದ್ಧಾಪ್ಯ ಬರ್ತಾಯಿದೆ ಅಂತ. ಸೊ ಇರಲಿ. ಸೊ ಯಾವ್ದಕ್ಕೆ ಹೇಳ್ತೀನಿ ಅಂತ ಹೇಳಿದ್ರೆ, ಗತಿರ್ವಿಗಲಿತ ಭ್ರಷ್ಟಾಚದಂತ ವಲಹಿ ದೃಷ್ಟಿರ್ನಶ್ಯತಿ ವರ್ಧತೆ ಬದರತ ವಕ್ತರಂಚಲಾಲಯತೆ ವಾಕ್ಯಂ ನಾದ್ರಿಯತೆ ಚ ಬಾಂಧವಚನೈ. ನಮ್ಮ ಬಂಧು ಬಾಂಧವರೇ ನಮ್ಮ ಮಾತನ್ನು ಕೇಳಲ್ಲ. ಅದಕ್ಕೆ ಹೇಳೋದು ಯಾವಾಗಲೂ ಕಿತ್ ಆ್ಯಂಡ್ ಕಿನ್ ಆರ್ ನಥಿಂಗ್ ಬಟ್ ಕಿತ್ಕೊಂಡು ತಿನ್ ಅಂತ. ಕಿತ್ ಆ್ಯಂಡ್ ಕಿನ್ನೇ ನಮ್ಮನ್ನು ಕಿತ್ಕೊಂಡು ತಿನ್ನೋದು, ಫ್ರೆಂಡ್ಸ್ ಅಲ್ಲ ಯಾವಾಗಲೂ ಕೂಡ. ರಿಲೇಟಿವ್ಸ್ ಇದ್ದಾರಲ್ಲ, ಜಾನ್ ಡನ್ ಒಂದು ಸಾನೆಟಲ್ಲಿ ಹೇಳ್ತಾನೆ, ಥ್ಯಾಂಕ್ ಗಾಡ್ ಗಾಡ್ ಹ್ಯಾಸ್ ಗಿವನ್ ಮೀ ಗುಡ್ ಫ್ರೆಂಡ್ಸ್ ಡೋ ನಾಟ್ ಗುಡ್ ರಿಲೇಟಿವ್ಸ್ ಅಂತ. ಬಿಕಾಸ್ ರಿಲೇಟಿವ್ಸ್ ಕ್ಯಾನ್ ನೆವರ್ ಬಿ ಗುಡ್. ಸೊ ಆ ದೃಷ್ಟಿಯಿಂದ ಏನೆಲ್ಲ ಆಗುತ್ತೆ? ಪುತ್ರೋಪಿ ಅಮಿತ್ರಾಯತೆ, ಮಗನೂ ಶತ್ರುವಾಗಿ ಪರಿಣಮಿಸ್ತಾನೆ ವಯಸ್ಸಾದ ಮೇಲೆ. ಇಷ್ಟೆಲ್ಲ ಆಗತ್ತೆ ಅಂತ. ಕಾತೆ ಕಾಂತ ಕಸ್ತೆ ಪುತ್ರ ಸಂಸಾರೋಯಂ ಅತೀವ ವಿಚಿತ್ರ ಕಸ್ಯತ್ವಂ ಕಹ ಕುತ ಆಯಾತಃ ತತ್ವಂ ಚಿಂತೆಯ ಇದಂ ಭ್ರಾತಃ. ನೋಡಿ, ಇದೇ ಪ್ರಶ್ನೆನೇ ರಮಣರು ಕೇಳೋದು. ನಾನು ಯಾರು ಅನ್ನೋದಕ್ಕೆ ಶಂಕರ ಭಗವತ್ಪಾದಾಚಾರ್ಯ ಭಜಗೋವಿಂದ ಸ್ತೋತ್ರ ಮುತ್ತಿನಂಥ ಸ್ತೋತ್ರ ಅದು. ಎಷ್ಟು ಚಿಕ್ಕದಾಗಿದ್ದರೂ ಕೂಡ ಎಂಥ ಆಧ್ಯಾತ್ಮಿಕ ತತ್ವವನ್ನು ಹುಗಿದಿಟ್ಟಿದ್ದಾರೆ ನೋಡಿ. ಪ್ರತಿಯೊಂದು ಪದದಲ್ಲೂ ಕೂಡ ಎಂಥ ಪ್ರಾಸ, ಎಂಥ ಅರ್ಥ, ಅದ್ಭುತವಾಗಿರ್ತಕ್ಕಂಥ ರತ್ನ ಅದು ನಿಜವಾಗಲೂ ಕೂಡ. ರತ್ನಮನ್ವಿಷ್ಯತಿ ಮೃಗ್ಯತೆ ಹಿ ತತ್ವ ಅಂತ ಕಾಳಿದಾಸ ಹೇಳೋ ಹಾಗೆ. ರತ್ನವನ್ನು ಎಲ್ಲರೂ ಹುಡ್ಕೊಂಡು ಬರ್ತಾರೆ ಹೊರತು ರತ್ನ ಯಾರನ್ನೂ ಹುಡ್ಕೊಂಡು ಹೋಗಬೇಕಾಗಿಲ್ಲ ಅಂತ. ಜಿ ಪಿ ರಾಜರತ್ನಂ ಹೆಸರು ಹೆಂಗೆ ಅವ್ರು ರಾಜರತ್ನಂ ಆದರೂ ಅನ್ನೋದೇ ಒಂದು ಘಟನೆ ಇದೆ ಅವ್ರ ಜೀವನದಲ್ಲಿ. ಅವ್ರ ಹೆಸರು ಇದ್ದಿದ್ದು ರಾಜಯಿಂಗಾರ್ ಅಂತ. ಒಂದು ಸಲ ಕ್ಲಾಸಲ್ಲಿ ಮೇಷ್ಟ್ರು ಬೈದ್ಬಿಟ್ರು, ನೀವೆಲ್ಲ ರತ್ನಗಳು ಮುಂಡೆವು, ಏನು ಅರ್ಥ ಆಗಲ್ಲ, ದಡ್ರು ಅಂತ. ತಕ್ಷಣ ಅವತ್ತು ಅವರು ಅಯ್ಯಂಗಾರನ್ನು ಕಿತ್ತಾಕ್ಬಿಟ್ಟು ರತ್ನಮನ್ನು ಸೇರಿಸ್ಕೊಂಡ್ಬಿಟ್ರಂತೆ ಅವ್ರ ಹೆಸರು ಜೊತೆಗೆ. ಐ ವಿಲ್ ಪ್ರೂವ್ ಟು ದ ವರ್ಲ್ಡ್ ಹೌ ಐ ಆಮ್ ನಾಟ್ ಎ ರತ್ನ. ನಾನು ತೋರಿಸ್ತೀನಿ ಪ್ರಪಂಚಕ್ಕೆ ನಾನು ಹೇಗೆ ರತ್ನ ಅಲ್ವೋ ಅಂತ. ಆ ಕೆಚ್ಚಿರಬೇಕು ಯಾವಾಗಲೂ ಕೂಡ ಸಾಧನೆ ಮಾಡೋವಾಗ. ನನಗೆ 36 ವರ್ಷದ ಹಿಂದೆ ಬೆನ್ನ ಮೇಲೆ ಗುದ್ದುಬಿಟ್ಟು ರಾಜರತ್ನ ಮಲ್ಲೇಶ್ವರ 17ನೇ ಕ್ರಾಸ್ 3ನೇ ಮೇನ್ ರೋಡ್ ವಿದೇಹ ಮನೆ ಮಾಡಿ ಮನೆಯಲ್ಲಿ ಒಂದು ಮಾತು ಹೇಳಿದರು, ಮಗು ಸ್ವಲ್ಪ ನಿಧಾನಕ್ಕೆ ಮಾತಾಡು.
ಆಡಿಯನ್ಸ್ ನೋಡ್ಕೊಂಡು ಮಾತಾಡು, ಗೋಡೆಗಲ್ಲ ಮಾತಾಡೋದು. ಸಜೀವಾಗಿ ಎದುರುಗಡೆ ಕೂತಿದ್ದಾರೆ, ಅರ್ಥ ಆಯ್ತಾ ಇಲ್ವಾ ಅಂತ ಅವ್ರ ಮುಖನೇ ನಿನಗೆ ಗೊತ್ತಾಗತ್ತೆ. ಆಗದೆ ಹೋದರೆ ಇನ್ನೊಂದು ಸಲ ಹೇಳು, ಇನ್ನೊಂದು ಉದಾಹರಣೆ ಕೊಡು. ಹೇಳಿದ್ರು ಪುಣ್ಯಾತ್ಮರು. ನಾನು ಶುರು ಮಾಡೋದೇನೋ ನ್ಯಾರೋ ಗೇಜೆ, ಆಮೇಲೆ ಬ್ರಾಡ್ ಗೇಜ್ಗೆ ಹೋಗ್ಬಿಡತ್ತೆ. ಏನು ಮಾಡೋದು, ನನ್ನ ದೌರ್ಬಲ್ಯ. ಅವ್ರು ಪಾಪ ಹೇಳಿದ್ರು ದೊಡ್ಡವರು, ನಾನು ಅನುಸರಿಸಲಿಲ್ಲ ಅಷ್ಟೆ. ಸೊ ಅದರಿಂದ ಯಾವಾಗಲೂ ಕೂಡ ಈ ಅವಿದ್ಯೆನೇ ನಮಗೆ ತೊಂದರೆ ಕೊಡ್ತಕ್ಕಂಥದ್ದು ನೋಡಿ. ಆ ದೃಷ್ಟಿಯಿಂದ ಕೆಲವರಿಗೆ ರೂಪದಿಂದ ಅಹಂಕಾರ ಬರುತ್ತೆ, ಇನ್ನು ಕೆಲವರಿಗೆ ಯೌವನದಿಂದ ಅಹಂಕಾರ ಬರುತ್ತೆ. ಬುದ್ಧನಿಗೆ ಒಬ್ಬ ತಮ್ಮ ಇದ್ದ, ನಂದ ಅಂತ. ಅವನು ಸುಂದರಿಯವನೊಳೆ ಲೋಕೋತ್ತರ ಸುಂದರಿ ಅಂತ ಪ್ರೀತಿಸ್ತಾ ಇದ್ಲು. ಅಫ್ಕೋರ್ಸ್ ಹಿ ವಾಸ್ ಸುಂದರಿ ಆ್ಯಂಡ್ ನಾಟ್ ದರಿ. ಒಂದಿನ ಅವಳಿಗೆ ಆಂತರಿಕವಾಗಿ ಕಣ್ಣು ತೆರೆಸಬೇಕು ಅಂತ ವಿಹಾರಕ್ಕೋಸ್ಕರ ಬುದ್ಧ ಕರ್ಕೊಂಡೋದ. ಅಲ್ಲಿ ಕೋತಿಗಳು ಒಂದು ಕೊಂಬೆಯಿಂದ ಒಂದು ಕೊಂಬೆಗೆ ನೆಗೀತಾ ಇತ್ತು. ತಮ್ಮ ಇದು ಹೆಂಗಿದೆ ಅಂತ ಕೇಳಿದ. ಅಯ್ಯೋ ಕೋತಿ ಅಣ್ಣ, ಗೊತ್ತಿಲ್ವಾ ಅದು, ನಡಿಯಪ್ಪ ಮುಂದಕ್ಕೆ. ಇನ್ನು ಮುಂದಕ್ಕೆ ಹೋದರೆ ಅಪ್ಸರೆಗಿಂತ ಚೆನ್ನಾಗಿರ್ತಕ್ಕಂಥ ಒಬ್ಬಳನ್ನು ತೋರಿಸ್ಬಿಟ್ಟು, ನಿನ್ನ ಸುಂದರಿ ಇವಳ ಹೋಲಿಕೆಯಲ್ಲಿ ಹೆಂಗೆ ಕಾಣಿಸ್ತಾಳೆ ಅಂತ ಕೇಳಿ. ಆಗ ಅವನು ಹೇಳಿದಂತೆ, ನನ್ನ ಸುಂದರಿನಾ ನೀನು ಆಗಲೇ ತೋರಿಸಿದೆಲ್ಲ ಅಣ್ಣ, ಕೋತಿ ಥರ ಇದ್ದಾಳೆ ಅಂತ. ಆಯ್ತಲ್ಲಪ್ಪ, ನಿನ್ನ ಬಾಯಿಂದನೇ ಬಂತು ನಿನ್ನ ಸುಂದರಿ ಕೋತಿ ಅಂತ. ಅದರಿಂದ ಯಾವ ಬಾಹ್ಯ ಸೌಂದರ್ಯವೂ ಶಾಶ್ವತವಲ್ಲ. ಸತ್ಯಂ ಶಿವಂ ಸುಂದರಂ, ಸುಂದರಾತಿ ಸುಂದರಂ ಅರವಿಂದ ನಂದ ದರ್ಶನಂ ಅಂತ ಕಪಾಲಿ ಶಾಸ್ತ್ರಿಗಳು ಭಾರತಕ್ಕೆ 1947ನೇ ಇಸ್ವಿನಲ್ಲಿ ಸ್ವಾತಂತ್ರ್ಯ ಬಂದಾಗ ಅರವಿಂದ್ ಘೋಷ್ ಮೇಲೆ ಆಶುವಾಗಿ ಒಂದು ಕವಿತ್ವ ರಾತ್ರಿ 12 ಗಂಟೆಯಲ್ಲಿ ಹೇಳಿದ್ರಂತೆ. ಸುಂದರಾತಿ ಸುಂದರಂ ಅರವಿಂದ ನಂದ ದರ್ಶನಂ ಅಂತ. ಅದು ನಿಜವಾಗಿರ್ತಕ್ಕಂಥ ಕವಿತ್ವ ಅಂದರೆ ಹಾಗೆ ಹೋಗಬೇಕು. ಯಾವಾಗಲೂ ಕೂಡ ಕವಿತ್ವ ಬರ್ಸ್ಕೊಂಡು ಹೋಗಬೇಕು ಹೊರತು ನಾವು ಬರೀಬಾರ್ದು ಕವಿತ್ವ. ಪೊಯೆಟ್ಸ್ ಆರ್ ಬಾರ್ನ್ ಆ್ಯಂಡ್ ನಾಟ್ ಮೇಡ್. ಯು ಕೆನಾಟ್ ಮೇಕ್ ಎ ಪೊಯೆಟ್. ಕೀಟ್ಸ್ ಹೇಳ್ತಾನೆ ಒಂದು ಕಡೆ, ಈ ಪೊಯಿಟ್ರಿ ಡಸ್ ನಾಟ್ ಕಮ್ ಆ್ಯಸ್ ನ್ಯಾಚುರಲಿ ಆಸ್ ಎ ಫ್ಲವರ್ ಟು ಎ ಟ್ರೀ, ಇಟ್ ಬೆಟರ್ ನಾಟ್ ಕಮ್ ಅಟ್ ಆಲ್ ಅಂತ. ಎಷ್ಟು ಸಹಜವಾಗಿ ಒಂದು ಗಿಡಕ್ಕೆ ಒಂದು ಹೂವು ಅನ್ನೋದು ಸಕಾಲದಲ್ಲಿ ಬರುತ್ತೋ ಅಷ್ಟೇ ಸಹಜವಾಗಿ ಕವಿಯಾದವನಿಗೆ ಕವಿತ್ವ ಶಕ್ತಿ ಅನ್ನೋದು ಬರಬೇಕು ಅಂತ. ಚೇಟಿ ಭವನ್ ನಿಖಿಲ ಖೇಟಿ ಕದಂಬತರು ವಾಟೀಶು ನ ಕಿಪಟಲಿ ಕೋಟೀರ ಚಾರುತರ ಕೋಟಿ ಮಣಿ ಕಿರಣ ಕೋಟಿ ಕರಂಬಿತ ಪದ ವಾಟೀಶು ಗಂಧ ಕುಚ ಶಾಟಿ ಕವಿತ್ವ ಪರಿಪಾಟಿ ಮಗಾದಿಪಸುತ. ಅದು ಕವಿತ್ವ. ಶಂಕರಾಚಾರ್ಯ ಅಂಬಾಷ್ಟಕ 22 ಅಕ್ಷರಕ್ಕೆ ಒಂದೊಂದು ಪದ ನಿಲ್ಲತ್ತೆ. 88 ಅಕ್ಷರಗಳು ಒಂದು ಶ್ಲೋಕದಲ್ಲಿ ಇರ್ತಕ್ಕಂಥ ಅಶ್ವಧಾಟಿ ವೃತ್ತ. ಅತ್ಯಂತ ಅಪೂರ್ವವಾಗಿರ್ತಕ್ಕಂತಹ ಒಂದು ವೃತ್ತ ಅದು, ಅಶ್ವಧಾಟಿ ವೃತ್ತ. ಅದು ಕವಿತ್ವ ಅಂದರೆ ನಿಜವಾದ ಅರ್ಥದಲ್ಲಿ. ಅದಕ್ಕೆ ಈಶಾವಾಸ್ಯ ಉಪನಿಷತ್ತಲ್ಲಿ ಅವಿದ್ಯಾಯ ಮೃತ್ಯುಂ ತೀರ್ತ್ವ ವಿದ್ಯೆಯ ಅಮೃತಮಶ್ನುತೆ. ಅವಿದ್ಯೆ ಅನ್ನೋದೇ ಮೃತ್ಯು, ವಿದ್ಯೆ ಅನ್ನೋದೇ ಅಮೃತ. ಯಾವಾಗಲೂ ಕೂಡ ಆ ದೃಷ್ಟಿಯಿಂದ ಈ ಮುಖ್ಯವಾಗಿ ನಾವು ಗೆಲ್ಲಬೇಕಾಗಿರ್ತಕ್ಕಂಥ ಅಹಂಕಾರದಲ್ಲಿ 3ನೇ ಅಹಂಕಾರ ಯಾವುದು ಅಂದರೆ ಅಧಿಕಾರದಿಂದ ಬರೋ ಅಹಂಕಾರ. ಅದರಿಂದನೇ ಅಜ್ಞಾನ ಬರೋದು. ನಾನು ಮ್ಯಾನೇಜರು, ಹೌದಪ್ಪ ನೀನೇ ಡ್ಯಾಮೇಜರು, ಯಾರಿಲ್ಲ ಅಂದವರು. ಇನ್ನು ಕೇಳಿಗೆ ಅಹಂಕಾರ, ಎಲ್ಲಿ ತನಕ ಮ್ಯಾನೇಜರು? ಸರ್ವೀಸಲ್ಲಿ ಇರೋ ತನಕ. ರಿಟೈರ್ ಆದಮೇಲೆ ಯಾವ ಮ್ಯಾನೇಜರ್? ಯಾರಿಗೆ ಮ್ಯಾನೇಜರ್ ನೀನು? ಅದಕ್ಕೆ ಹೇಳ್ದು, 1000 ಸೈನಿಕರ ಸರ್ದಾರ ಮನೆಯಲ್ಲಿ ಹೆಂಡತಿ ಗುಲಾಮ ಅಂತ. ಅಲ್ಲಿರ್ಬೋದು 1000 ಸೈನಿಕರಿಗೆ ನೀನು ಸರ್ದಾರ, ಆದರೆ ಮನೆಗೆ ಬಂದರೆ ಅದಕ್ಕೆ ಕೆಲವು ಎಷ್ಟು ಚೆನ್ನಾಗಿ ಬೋರ್ಡ್ ಹಾಕ್ಕೊಂಡಿರ್ತಾರೆ ನೋಡಿ, ಐ ಆಮ್ ದ ಬಾಸ್ ಆಫ್ ದ ಹೌಸ್ ಇಫ್ ಮೈ ವೈಫ್ ಸೇಸ್ ಸೋ. ವೈಫ್ ಶುಡ್ ಸೇ ದಟ್ ಹಿ ಇಸ್ ಬಾಸ್ ಬಿಕಾಸ್ ಶಿ ಇಸ್ ಬಾಸಿಣಿ. ಹುಷಾರಾಗಿರಬೇಕು, ಇಲ್ಲದಾದ್ರೆ ರೈಸ ಗಾರ್ಬೇಜವಾಗಿ ಮಾಡ್ದಂಗೆ ಆಗುತ್ತೆ. ಸೊ ಅದರಿಂದ ವಿದ್ಯಾದಿನಂ ಪ್ರಕಾಶತ್ವಾತ್ ಅವಿದ್ಯಾ ರಾತ್ರಿ ರುಚ್ಯತೆ. ವಿದ್ಯೆ ಅನ್ನೋದೇ ಹಗಲು, ಅವಿದ್ಯೆ ಅನ್ನೋದೇ ರಾತ್ರಿ. ನಮಗೆ ಯಾವಾಗ ಬೆಳಕಿನ ಮಹತ್ವ ಗೊತ್ತಾಗುತ್ತೆ ಗೊತ್ತಾ? ಬೆಳಕಿಲ್ಲದೆ ಇರೋವಾಗ. ಬೆಳಕು ಇರೋವಾಗ ನಮಗೆ ಬೆಳಕಿನ ಮಹತ್ವ ಗೊತ್ತಾಗಲ್ಲ. ಅದಕ್ಕೆ ನಮ್ಮ ಸರ್ಕಾರ ಆವಾಗ ಬೆಳಕು ತೆಗೆಯೋದು. ಕತ್ಲೆಯಲ್ಲಿ ಕೂಡಿಸ್ಬಿಟ್ರೆ ಒಂದು ಸಲ ಬೆಳಕು ಬಂದರೆ ಅಬ್ಬಾ ಎಷ್ಟು ಸಂತೋಷ ಆಗುತ್ತೆ ನೋಡಿ. ಓನ್ಲಿ ಇನ್ ದ ಪರ್ಸನ್ಸ್ ಆಬ್ಸೆನ್ಸ್ ಯು ನೋ ದ ವರ್ತ್ ಆಫ್ ದ ಪರ್ಸನ್, ನಾಟ್ ಇನ್ ಹಿಸ್ ಪ್ರೆಸೆನ್ಸ್. ಅದಕ್ಕೆ ನಮ್ಮ ದೇಶ ಯಾವಾಗಲೂ ಕೂಡ ಸತ್ತ ಮೇಲೆ ಭಾರತ ರತ್ನ ಕೊಡೋದು, ಬದುಕಿರೋವಾಗ ಯಾರಿಗೂ ಕೊಡೋದೇ ಇಲ್ಲ. ಯಾಕೆಂದರೆ ಆವಾಗ ಅವರ ಬೆಲೆ ಗೊತ್ತಾಗಲ್ಲ ಯಾರಿಗೂ ಕೂಡ, ಜನಸಾಮಾನ್ಯರು. ಸಾಚ ಅವಿದ್ಯಾ ನ ಆತ್ಮನಃ ಸ್ವಾಭಾವಿಕೋ ಧರ್ಮ. ಆತ್ಮನ ಸ್ವಾಭಾವಿಕವಾದ ಧರ್ಮ ಅಲ್ಲ. ಹಾಗಿದ್ರೆ ಏನು? ಅದು ದೇಹ ಧರ್ಮ ಅಂತಾಯಿತು. ದೇಹ ಅಂದ್ರೇನು? ನಾಶವಾಗುವುದು, ಬೀಳುವುದು, ಏಳುವುದು, ಬೆಳೆಯುವುದು, ಕುಗ್ಗುವುದು, ಸಾಯುವುದು ಅನ್ನೋ ಅರ್ಥಕ್ಕೆ ದೇಹ ಅಂತ ಹೆಸರು. ದಹ್ಯತೆ ಇತಿ ದೇಹ. ತೊಗೊಂಡೋಗಿ ಸುಡೋದಕ್ಕೆ ಲಾಯಕ್ಕಾಗಿರೋದು ದೇಹ. ಶರೀರ ಅಂತ ಹೇಳ್ತೀರಾ? ಶೀರ್ಯತೆ ಇತಿ ಶರೀರಂ. ಯಾವುದು ಕುಗ್ಗತ್ತೋ ಅದು ಶರೀರ.
ಯಾವುದು ಹುಟ್ಟತ್ತೋ ಅದು ಬೆಳೆಯುತ್ತೆ, ಯಾವುದು ಬೆಳೆಯುತ್ತೋ ಅದು ದೊಡ್ಡದಾಗತ್ತೆ, ಯಾವ್ದು ದೊಡ್ಡದಾಗತ್ತೋ ಅದು ಕುಗ್ಗತ್ತೆ, ಯಾವ್ದು ಕುಗ್ಗತ್ತೋ ಅದು ಬೀಳತ್ತೆ, ಯಾವ್ದು ಬೀಳತ್ತೋ ಅದು ಸಾಯತ್ತೆ. ಹುಟ್ಟೇ ಇಲ್ಲದೆ ಇರೋದಕ್ಕೆ ಸಾವು ಹೆಂಗೆ? ಅದರಿಂದ ಆತ್ಮ ಅನಿತ್ಯ, ದೇಹ ಅನಿತ್ಯ, ನಿತ್ಯ ಅನಿತ್ಯ ವಸ್ತು ವಿವೇಕ. ಮೊದಲನೇ ಸಾಧನ ವಿವೇಕ ಚೂಡಾಮಣಿಯಲ್ಲಿ ಶುರುವಾಗೋದೇ ಅದು. ನಿತ್ಯ ಅನಿತ್ಯ ವಸ್ತು ವಿವೇಕ, ಇಹಾಮೂತ್ರ ಫಲಭೋಗ ವಿರಾಗ, ಸಮಾಜ ಷಟ್ಕ ಸಂಪತ್ತಿ, ಮುಮುಕ್ಷುತ್ವ. ಯಾವುದು ನಿತ್ಯ, ಯಾವುದು ಅನಿತ್ಯ, ಅದು ಮುಖ್ಯವಾಗಿ ನಮಗೆ ಬೇಕಾಗಿರ್ತಕ್ಕಂಥದ್ದು. ಯಾವಾಗಲೂ ಕೂಡ ಯಾವುದು ಗ್ರಾಹ್ಯ, ಯಾವುದು ತ್ಯಾಜ್ಯ, ಯಾವುದನ್ನು ಇಟ್ಕೋಬೇಕು, ಯಾವುದನ್ನು ಬಿಡಬೇಕು, ಯಾವುದು ಶಾಶ್ವತ, ಯಾವುದು ತೋರಿಕೆ, ಅದು ನಮಗೆ ಮುಖ್ಯವಾಗಿ ಬೇಕಾಗಿರೋದು. ನಾವು ಯಾವಾಗಲೂ ಕೂಡ ಲೋಕದಲ್ಲಿ ಅಶಾಶ್ವತವಾದದ್ದನ್ನೇ ಶಾಶ್ವತ ನಂಬಿಕೊಂಡೇ ಕೆಡೋದು ಯಾವಾಗಲೂ ಕೂಡ. ಏಕೆ ನಮಗೆ ಯಾವುದು ನಿತ್ಯ ಅನ್ನೋ ಕಡೆ ಗಮನವೇ ಬಂದಿಲ್ಲ ನೋಡಿ. ಅದಕ್ಕೆ ಮಿಲ್ಟನ್ ಒಂದು ಕಡೆ ಹೇಳ್ಕೋತಾನೆ ಆರಿಯೋಪ್ಯಾಜಿಟಿಕಾನಲ್ಲಿ ಕೊನೆಗೆ, ಇಫ್ ಐ ಹ್ಯಾಡ್ ಸರ್ವ್ಡ್ ಗಾಡ್ ವಿತ್ ಹಾಫ್ ದ ಝೀಲ್ ಆ್ಯಸ್ ಐ ಹ್ಯಾಡ್ ಸರ್ವ್ಡ್ ಮೈ ಕಿಂಗ್, ಹಿ ವುಡ್ ನಾಟ್ ಹ್ಯಾವ್ ಲೆಟ್ ಮಿ ಡೌನ್ ಇನ್ ಮೈ ಕ್ರೈಸಿಸ್ ಅಂತ. ಅನ್ಯಾಯವಾಗಿ ಭಗವಂತನ ಸೇವೆ ಮಾಡೋದು ಬಿಟ್ಟು ದೊರೆ ಸೇವೆ ಮಾಡೋದ್ರಲ್ಲೇ ಕಾಲ ಕಳೆದುಬಿಟ್ಟೆ, ಅದಕ್ಕೆ ನನಗೆ ಗತಿ ಬಂದಿದ್ದು ಅಂತ. ಯಾವಾಗಲೂ ಕೂಡ ನಮಗೆ ಭಗವಂತನ ಬಗ್ಗೆ ಇರಬೇಕು ಗಮನ. ಒನ್ ಶುಡ್ ಬಿ ಎನ್ ಏಸ್ ಟು ರೇಸ್ ಟು ಗೆಟ್ ದ ಗ್ರೇಸ್ ಆಫ್ ಗಾಡ್, ಅದರ್ವೈಸ್ ವಿಲ್ ಬಿ ಡಾಗ್. ACE RACE GRACE, GOD ಈ ಕಡೆಯಿಂದ ಹೋದರೆ DOG, ಅಷ್ಟೇ ವ್ಯತ್ಯಾಸ ಆಗೋದು. ಸೊ ಆ ದೃಷ್ಟಿಯಿಂದ ವಿ ಶುಡ್ ಹ್ಯಾವ್ ಗಾಡ್ ರಿಯಲೈಸೇಷನ್. ಯಾವಾಗಲೂ ಕೂಡ ಇಂಡಿಯನ್ ಹಿಸ್ಟ್ರಿನಲ್ಲಿ ಒಂದು ಭಾಳ ಒಳ್ಳೆ ಮಾತು ಕನಕದಾಸರು ಮತ್ತು ಪುರಂದರದಾಸರ ಬಗ್ಗೆ ವಿನ್ಸೆಂಟ್ ಸ್ಮಿತ್ ಬರೀತಾನೆ. ಕನಕ ಆ್ಯಂಡ್ ಪುರಂದರ ವರ್ ಗಾಡ್ ಇಂಟಾಕ್ಸಿಕೇಟೆಡ್ ಮಿಸ್ಟೇಕ್ಸ್ ವಿತ್ ಗಾಡ್ ಇನ್ಸ್ಪೈರ್ಡ್ ಕಾಂಪೋಸಿಷನ್ ಆ್ಯಂಡ್ ಹೆನ್ಸ್ ದೇ ವರ್ ನಥಿಂಗ್ ಬಟ್ ಗಾಡ್ಲಿ ಅಂತ. ನಮಗೆ ಬೇಕಾದ ಗಾಡ್ ಇನ್ಸ್ಪಿರೇಷನ್ನು, ಗಾಡ್ ಇಂಟಾಕ್ಸಿಕೇಷನ್. ನಮಗೆ ಏನೇನೋ ಇಂಟಾಕ್ಸಿಕೇಷನ್ ಇದೆ, ಅದು ಬಂದಿರೋ ತೊಂದರೆ. ಸೊ ಮುಖ್ಯವಾಗಿ ಈ ಅವಿದ್ಯೆಯಿಂದ ಆಚೆ ಬರೋದ್ರಲ್ಲಿ ತಾತ್ಪರ್ಯವೇ ಹೊರತು ವಿದ್ಯೆನ ಪಡ್ಕೊಳ್ಳೋದಲ್ಲ. ವಿದ್ಯೆ ಅನ್ನೋದು ಇರೋದು ಯಾವಾಗಲೂ ಕೂಡ ನಮ್ಮ ಒಳಗಡೆ ಇರತಕ್ಕಂಥದ್ದೇ ಆತ್ಮವಸ್ತು. ಅದನ್ನು ಮುಚ್ಚಾಕಿರ್ತಕ್ಕಂಥ ಅಜ್ಞಾನವನ್ನು ದೂರ ಮಾಡ್ಕೊಳ್ಳೋದಷ್ಟೇ ನಾವು ಮಾಡಬೇಕಾಗಿರೋದು. ಭಯಂ ಹಿ ನಾಮ ಅವಿದ್ಯಾ ಕಾರ್ಯಂ, ಸ್ಪಷ್ಟವಾಗಿ ಹೇಳ್ತಾರೆ ನೋಡಿ ಭಾಷ್ಯದಲ್ಲಿ ಬೃಹದಾರಣ್ಯಕದಲ್ಲಿ. ಎಲ್ಲಿವರೆಗೂ ಭಯ ಇರುತ್ತೋ ಅಲ್ಲಿವರೆಗೂ ಅವಿದ್ಯೆ ಇದೆ ಅನ್ನೋದು ಗ್ಯಾರಂಟಿ. ಭಯ ಯಾವಾಗ ಉಂಟಾಗುತ್ತೆ ನಿಮಗೆ? ಅವ್ರು ಹೊಡಿತಾರೋ ಏನೋ, ಅವ್ರು ನೋಡ್ತಾ ಇದ್ದಾರೋ ಏನೋ, ಅವ್ರು ಏನು ಅಂದ್ಕೊಂಡ್ಬಿಡ್ತಾರೋ ಏನೋ. ಅಂದ್ಕೊಳ್ಳಿ, ಯಾವನ್ ಏನು ಬೇಕೋ ಅಂದ್ಕೊಳ್ಳಿ, ನಾ ಇರೋದು ಹೀಗಪ್ಪ. ಎಲ್ಲಿವರೆಗೂ ನಿನಗೆ ಆತ್ಮಸ್ಥೈರ್ಯ, ಆತ್ಮನಿಷ್ಠೋ ಭವತ್ವಂ, ಅದಕ್ಕೆ ಹೇಳ್ತಾರೆ ರಮಣಗೀತಾನಲ್ಲಿ, ನಿನ್ನ ಆತ್ಮಕ್ಕೆ ನೀನು ಸರಿಯಾಗಿದ್ದರೆ ಸಾಕಪ್ಪ, ಇನ್ಯಾರು ಮೆಚ್ಚಿಸಬೇಕಾಗಿಲ್ಲ ಅಂತ. ಯಾವಾಗಲೂ ಕೂಡ ಅಂತಃಸಾಕ್ಷಿ ಅನ್ನೋದೊಂದಿದೆ ಒಳಗಡೆ, ಅದಕ್ಕೆ ನಾವು ಇರಬೇಕು ಯಾವಾಗಲೂ ಕೂಡ. ಯಯೇವ ಶ್ರುತಿ ಆಚಾರ್ಯ ದರ್ಶಿತ ಮಾರ್ಗಾನುಸಾರಿಣಃ ತಯೇವ ಅವಿದ್ಯಾಯಾ ಪಾರಂ ಅಧಿಗಚ್ಚಂತಿ. ಹಾಗಿದ್ದರೆ ಈ ಅವಿದ್ಯೆಯನ್ನು ದಾಟೋದು ಯಾರಿಗೆ ಸಾಧ್ಯ? ಶ್ರುತಿ, ಆಚಾರ್ಯ, ಮಾರ್ಗ. ಶ್ರುತಿ ಅಂದರೆ ವೇದ. ಯಾಕೆ? ಶ್ರವಣದಿಂದ ಬರ್ತಕ್ಕಂಥದ್ದು ಶ್ರುತಿ. ನೋಡಿ, ಹಿಂದಿನ ಕಾಲದಲ್ಲಿ ಬರವಣಿಗೆ ಇರಲಿಲ್ಲ. ಯಾವಾಗಲೂ ಕೂಡ ಕೇಳಿ 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 ಉಚ್ಚಾರಣ ಅನುಚ್ಚಾರಣಂ ವೇದ. ಹೇಳಿದ್ದನ್ನು ಅದೇ ತರಹ ಉಚ್ಚಾರ ಮಾಡಬೇಕು. ಋಗ್ವೇದಲ್ಲಾದರೆ 3 ಸಲ, ಯಜುರ್ವೇದಲ್ಲಾದರೆ 2 ಸಲ. ಇದು ಪರಂಪರೆಯಲ್ಲಿ ಇರೋದು. ಗುರು ಹೇಳಿದ್ದನ್ನು ಹೆಂಗೆ ಉಚ್ಚಾರ ಮಾಡಬೇಕು ಅಂತ. ನಿನಗೆ ಒಂದು ಚೂರು ಕೂಡ ವ್ಯತ್ಯಾಸ ಮಾಡ್ತಕ್ಕಂತಹ ಅಧಿಕಾರ ಇಲ್ಲ. ಅಗ್ನಿಮೀಳೆ ಪುರೋಹಿತಂ ಯಜ್ಞಸ್ಯ ದೇವ ಮೃತ್ವಿಜಂ ಅಂತ ಹೇಳಬೇಕು. ಅಗ್ನಿಮೀಳೆ ನಾನು ಹೇಳ್ತೀನಿ ಅಂದ್ರೆ ಆಗಲ್ಲ. ವನ್ನಿಮೀಳೆ ಅಂತ ಹೇಳ್ತೀನಿ ಅಂದ್ರೆ ಆಗಲ್ಲ. ಅಗ್ನಿಮೀಳೆ ನೀನು ಅದನ್ನೇ ಹೇಳಬೇಕಾಗತ್ತೆ. ಆ ದೃಷ್ಟಿಯಿಂದನೇ 5000 6000 ವರ್ಷ ಆದರೂ ಕೂಡ ಅನೂಚಾನವಾಗಿ ಆ ಪರಂಪರೆ ಅನ್ನೋದು ನಮ್ಮಲ್ಲಿ ಅಸ್ಖಲಿತವಾಗಿ, ಅನನ್ಯಾದೃಶವಾಗಿ, ಅವಿಕಲ್ಪಿತವಾಗಿ, ಆಂತರಿಕವಾಗಿ ಅಂತಃಸ್ಫುರಣೆಯಿಂದ ಉಳ್ಕೊಂಡ್ಬಂದಿರತಕ್ಕಂಥದ್ದು. ಆ ದೃಷ್ಟಿಯಿಂದನೇ ಅದನ್ನು ನಾವು ಬಿಡಬಾರ್ದು. ಸಂಪ್ರದಾಯ ಎಲ್ಲಿವರೆಗೂ ಇರುತ್ತೋ ಅಲ್ಲಿವರೆಗೂ ನಮ್ಮ ದೇಶ ನಮ್ಮ ದೇಶವಾಗಿರುತ್ತೆ. ಭಾರತ ಅಂದ್ರೇನು? ಭಾತಿ ಸರ್ವೇಷು ವೇದೇಶು, ರತಿ ಸರ್ವೇಷು ಜಂತುಷು, ತರಣಂ ಸರ್ವತೀರ್ಥಾನಾಂ ತೇನ ಭಾರತ ಮುಚ್ಚತೆ. ಅಷ್ಟೇ ಭಾರತ ಶಬ್ದಕ್ಕಿರೋದು. ರಂಗಪ್ರಿಯ ಸ್ವಾಮಿಗಳು ಪೂರ್ವಾಶ್ರಮದಲ್ಲಿ HS ವರದೇಶಕಾಚಾರಾಗಿ ಬಸವನಗುಡಿ ನ್ಯಾಷನಲ್ ಕಾಲೇಜಲ್ಲಿ 1976ನೇ ಇಸ್ವಿನಲ್ಲಿ ಆಗಸ್ಟ್ 16ನೇ ತಾರೀಕು 2:45 3:45 ಕ್ಲಾಸು ರೂಮ್ ನಂಬರ್ 8ರಲ್ಲಿ ಹೇಳಿದ ಮಾತು, ನಂದಲ್ಲ. ಸೊ ಆ ದೃಷ್ಟಿಯಿಂದ ಭಾತಿ ಸರ್ವೇಷು ವೇದೇಶು, ವೇದಗಳಲ್ಲಿ ಯಾವುದು ಪ್ರಸ್ಫುರಿಸ್ತಾ ಇದೆಯೋ, ರತಿ ಸರ್ವೇಷು ಜಂತುಷು, ಸಮಸ್ತ ಜಂತುಗಳಲ್ಲೂ ಸಮಸ್ತ ಭೂತಗಳಲ್ಲೂ ಕೂಡ ಪ್ರೀತಿ ಎನ್ನುವುದು ಉಕ್ಕಿ ಯಾರಿಗೆ ಹರಿಯತ್ತೋ, ತರಣಂ ಸರ್ವತೀರ್ಥಾನಾಂ, ಸರ್ವತೀರ್ಥರನ್ನು ಕೂಡ ತರಿಸ್ತಕ್ಕಂಥ ಶಕ್ತಿ ಯಾರಿಗಿದೆಯೋ ತೇನ ಭಾರತ ಮುಚ್ಚತೆ. ಭಾರತೀಯರಿಗೆ ಸಂಗೀತ ಅನ್ನೋದು ಒಳಗಡೆನೇ ಇದೆಯಪ್ಪ ಅಂತ ಅವ್ರು ಹೇಳ್ತಾ ಇದ್ರು. ಭಾ ಅಂದ್ರೇನಪ್ಪ? ಭಾವ. ರಾ ಅಂದ್ರೇನಪ್ಪ? ರಾಗ. ತಾ ಅಂದ್ರೇನಪ್ಪ? ತಾಳ. ಅಷ್ಟೇ. ಭಾವ, ರಾಗ, ತಾಳ ಅನ್ನೋದು ಭಾರತೀಯರಲ್ಲಿ ಇದೆಯಪ್ಪ, ಸಂಗೀತ ಒಳಗಿದೆಯಪ್ಪ, ನಿಮ್ಮಲ್ಲಿ ಹೊರಗಡೆ ಅಲ್ಲ ಅಂತ ರಂಗಪ್ರಿಯ ಸ್ವಾಮಿಗಳ ಮಾತು. ಸೊ ಅದರಿಂದ ಅದು ಶ್ರುತಿ ಆಚಾರ್ಯ, ಅವರು ಆಚಾರ್ಯರು.
ಯಾರು ಆಚಾರ್ಯರು? ಆಚಿನೋತಿ ಶಾಸ್ತ್ರಾರ್ಥಾನ್ ಆಚಾರ್ಯ ಸ್ಥಾಪಯತ್ಯಪಿ ಸ್ವಯಂ ಆಚರತೆ ಯಸ್ತು ಸತು ಆಚಾರ್ಯ ಇತಿ ಶ್ರುತಃ. ಕೆಲವು ಚೆನ್ನಾಗಿ ತಿಳ್ಕೊಂಡಿರ್ತಾರೆ ವಿಷಯ, ಆದರೆ ಪ್ರತಿಪಾದನೆ ಮಾಡ್ತಕ್ಕಂಥ ಕಲೆ ಇರಲ್ಲ. ಕೆಲವರಿಗೆ ಬೇರೆಯವ್ರಿಗೆ ಹೇಳೋ ಕಲೆ ಚೆನ್ನಾಗಿರುತ್ತೆ, ಆದರೆ ವಿಷಯವೇ ಗೊತ್ತಿರಲ್ಲ. ಅವರಿಬ್ಬರೂ ಪ್ರಯೋಜನಕ್ಕೆ ಬರಲ್ಲ. ಕಾಳಿದಾಸ ಮಾಲವಿಕಾಗ್ನಿಮಿತ್ತದಲ್ಲಿ ಅದಕ್ಕೆ ಹೇಳ್ಕೊತಾನೆ, ಸ್ಲಿಷ್ಟ ಕ್ರಿಯಾ ಕಸ್ಯಚಿದಾತ್ಮ ಸಂಸ್ಥಾ ಸಂಕ್ರಾಂತಿರನ್ಯಸ್ಯ ವಿಶೇಷಯುಕ್ತ ಯಸ್ಯ ಉಭಯಂ ಸಾಧು ಸ ಶಿಕ್ಷಕಾಣಾಂ ಧುರಿ ಪ್ರತಿಷ್ಠಾಪಯಿತವ್ಯ ಏವ. ಎರಡೂ ಇದ್ದರೂ ಕೂಡ ಅನುಷ್ಠಾನ ಇರಲ್ಲ, ಆಚರಣೆ ಇರಲ್ಲ. ಅನುಷ್ಠಾನ ಆಚರಣೆ ತುಂಬ ಮುಖ್ಯ. ಅದಕ್ಕೆ ಆಚಾರ್ಯ ಅಂದ್ರೇನು? ಚೆನ್ನಾಗಿ ತಿಳ್ಕೊಂಡು ಬೇರೆಯವರಿಗೆ ಸರಳವಾಗಿ ನೇರವಾಗಿ ಆಪ್ಯಾಯಮಾನವಂತೆ ಮನಮುಟ್ಟುವಂತೆ ಹೃದಯ ತಟ್ಟುವಂತೆ ಹೇಳ್ತಕ್ಕಂಥ ಕಲೆ ಇಟ್ಕೊಂಡು ಸ್ವಾನುಭವದಿಂದ ಹೇಳಬೇಕು ಅಂತ. ಹೇಳೋದು ವೇದಾಂತ, ತಿನ್ನೋದು ಬದನೆಕಾಯಿ ಅಂತ ಆಗಬಾರ್ದು ಯಾವಾಗಲೂ ಕೂಡ. ಏನು ಹೇಳ್ತೀಯೋ ಅದನ್ನು ಮಾಡಬೇಕು. ಮನಸ್ಸೇಕಂ ವಚಸ್ಯೇಕಂ ಕರ್ಮಣ್ಯೇಕಂ ಮಹಾತ್ಮನಾಂ. ಮನಸ್ಸಿ ಅನ್ಯತ್ ವಚಸಿ ಅನ್ಯತ್ ಕರ್ಮಣಿ ಅನ್ಯತ್ ದುರಾತ್ಮನಾಂ. ಅದಕ್ಕೆ ಮಾತು ಬಂದಿರೋದು. ಆಚಾರ್ಯ ಬೇರೆಯವ್ರಿಗೆ ಉಪದೇಶ ಮಾಡೋದ್ರಲ್ಲಿ ಪ್ರತಿಯೊಬ್ಬರು ನಿಸ್ಸೀಮರೇ, ಆದರೆ ಸ್ವಂತ ಆಚರಣೆ ತರುವಾಗ ಋಷಿಮುನಿಗಳಿಗೂ ಕಷ್ಟ ಆಗತ್ತೆ ಅಂತ. ಪರೋಪದೇಶ ಸಮಯೇ ಸರ್ವೇಪಿ ಚ ಪಂಡಿತಾಃ ಸ್ವಯಂ ಆಚರಣ ಸಮಯೇ ಮುನಯೋಪಿ ಅಪಂಡಿತಾಃ. ಅದಕ್ಕೆ ಮಾತು ಬಂದಿರೋದು. ಬೇರೆಯವ್ರಿಗೆ ಉಪದೇಶ ಮಾಡೋದು ಪ್ರತಿಯೊಬ್ಬರು ಪಂಡಿತರೇ, ಆದರೆ ಸ್ವಂತ ಆಚರಣೆ ತರುವಾಗ ಋಷಿಮುನಿಗಳಿಗೂ ಕಷ್ಟ ಆಗುತ್ತೆ. ವಿಶ್ವಾಮಿತ್ರ, ಪರಾಶರ ಮುಂತಾದಂಥ ಋಷಿಮುನಿಗಳು ಸೊಪ್ಪು ಸದೆ ತಿನ್ಕೊಂಡು ಗಾಳಿ ನೀರು ಕುಡ್ಕೊಂಡು ಅವರಿಗೆ ಇಂದ್ರಿಯ ನಿಗ್ರಹ ಮಾಡೋದು ಕಷ್ಟ ಆದಮೇಲೆ ನಮಗೇನಾದರೂ ಇಂದ್ರಿಯ ನಿಗ್ರಹ ಆಗಿಬಿಟ್ರೆ ವಿಂಧ್ಯ ಪರ್ವತ ಸಮುದ್ರದಲ್ಲಿ ಮುಳುಗೋಗೋದು ಗ್ಯಾರಂಟಿ ಅಂತ ಭರ್ತೃಹರಿ ವೈರಾಗ್ಯ ಶತಕದಲ್ಲಿ ಅಪ್ಪಣೆ ಕೊಡಿಸ್ತಾನೆ. ವಿಶ್ವಾಮಿತ್ರ ಪರಾಶರ ಪ್ರವೃತಯ ವಾತಾಂಬುಜೀರ್ಣಾಶನಾ ತೇಪಿ ಸ್ತ್ರೀ ಮುಖಪಂಕಜಂ ಸುಲಲಿತಂ ದೃಷ್ಟ್ವೈವ ಮೋಹಂಗತಾಃ ಶಾಲ್ಯನ್ನಂ ಸಗೃತಂ ಪಯೋ ದದಿಯುತಂ ಯೇ ಭುಂಜತೆ ಮಾನವಾಃ ತೇಷಾಂ ಇಂದ್ರಿಯ ನಿಗ್ರಹೋ ಯದಿ ಭವೇತ್ ವಿಂಧ್ಯ ಪ್ಲವೇತ್ ಸಾಗರೆ ಅಂತ. ಆ ದೃಷ್ಟಿಯಿಂದ ಆ ಇಂದ್ರಿಯ ನಿಗ್ರಹ ಮಾಡ್ತಕ್ಕಂಥದ್ದು ಅಷ್ಟು ಕಷ್ಟ. ಸೀತೆ ರಾವಣಾಸುರನಿಗೆ ಒಂದು ಮಾತು ಹೇಳ್ತಾಳೆ. ರಾವಣಾಸುರ ಬಂದು ಹೇಳಿದಾಗ, ಸೀತೆ ನನ್ನನ್ನೇನು ಅಂದ್ಕೊಂಡಿದ್ಯಾ? ಇಂದ್ರನನ್ನೇ ಗೆದ್ದಂತಹ ಮಹಾನುಭಾವ. ಸೀತೆ ಹೇಳ್ತಾಳಪ್ಪ, ಇಂದ್ರನ ಗೆದ್ದರೆ ಎಷ್ಟು ಬಿಟ್ಟರೆ ಎಷ್ಟಪ್ಪ? ನಿನ್ನ ಇಂದ್ರಿಯವನ್ನೇ ನೀನು ಗೆಲ್ಲಿಲ್ವಲ್ಲಪ್ಪ. ನಿನ್ನ ಇಂದ್ರಿಯವನ್ನು ಗೆದ್ದಿದ್ರೆ ನೀನು ಯಾಕೆ ನನ್ನ ಹತ್ರ ಬರ್ತಾ ಇದ್ದೆ? ನಿನ್ನ ಹೆಂಡತಿ ಮಂಡೋದರಿಯು ನನ್ನಷ್ಟೇ ಪತಿವ್ರತೆ. ಅಹಲ್ಯಾ ದ್ರೌಪದಿ ತಾರಾ ಸೀತಾ ಮಂಡೋದರಿ ತಥಾ ಪಂಚಕನ್ಯಾ ಸ್ಮರೇ ನಿತ್ಯಂ ಮಹಾಪಾತಕ ನಾಶನಂ. ಆ ದೃಷ್ಟಿಯಿಂದನೇ ಶ್ರುತಿ ಆಚಾರ್ಯ ದರ್ಶಿತ ಮಾರ್ಗ. ಯಾವುದು ಶ್ರುತಿಯಲ್ಲಿ ಹೇಳಿದೆಯೋ, ಯಾವುದನ್ನು ಆಚಾರ್ಯರು ಬೋಧನೆ ಮಾಡಿದ್ದಾರೋ ಅದಕ್ಕೆ ಏಕಗುರು ಪಾಸ್ತಿಹಿ. ಪರಶುರಾಮರ ಕಲ್ಪಸೂತ್ರ ನಿಮ್ಗೆ ಎಷ್ಟು ಜನಕ್ಕೆ ಗೊತ್ತಿದೆಯೋ ಗೊತ್ತಿಲ್ವೋ ನನಗೆ ಗೊತ್ತಿಲ್ಲ. ಪರಶುರಾಮರು ಚಿರಂಜೀವಿಗಳು ಅಂತೇನೋ ಗೊತ್ತಿರುತ್ತೆ ತುಂಬ ಜನಕ್ಕೆ. ಆದರೆ 6000 ಕಲ್ಪಸೂತ್ರಗಳನ್ನು ಲೋಕಕ್ಕೆ ಕೊಟ್ಟಂಥ ಮಹನೀಯರು ಪರಶುರಾಮರು. ಅದರಲ್ಲಿ 4223ನೇ ಸೂತ್ರ ಹೇಳುತ್ತೆ, ಏಕಗುರು ಪಾಸ್ತಿಹಿ ಸರ್ವದಾ ವಿದ್ಯಾನುಸಂಧಾನಂ. ಒಬ್ಬ ಗುರುವನ್ನು ಹಿಡ್ಕೊಂಡು ಶಾಶ್ವತವಾಗಿ ಅವನ ಹತ್ರ ಕಲಿಬೇಕು. ಸರ್ವದಾ ವಿದ್ಯಾನುಸಂಧಾನಂ, ಬದುಕಿರೋ ದಿನಾನೂ ಓದ್ತಾನೆ ಇರಬೇಕು, ಅಲ್ಲಿವರೆಗೂ ಕೂಡ ಮುಗಿಯೋದಿಲ್ಲ ಅಂತ. ಓದಿಗೆ ವಿದ್ಯಾಭ್ಯಾಸಕ್ಕೆ ಆದಿಯುಂಟು ಅಂತ್ಯವಿಲ್ಲ. ಅಂತ್ಯ ಎಲ್ಲಿದೆ? ಕೊನೆ ಎಲ್ಲಿದೆ ವಿದ್ಯಾಭ್ಯಾಸಕ್ಕೆ? ಓದ್ತಾ 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 ಇನ್ನೂ ಓದಬೇಕಾದ್ರೆ ಅಷ್ಟೆಲ್ಲ ಇರುತ್ತೆ. 50 ವರ್ಷ ದಿನಕ್ಕೆ 16 ಗಂಟೆ ಮನೆಯಲ್ಲಿ 36,413 ಪುಸ್ತಕ ಇಟ್ಕೊಂಡು ಓದಿದರೂ ಕೂಡ ತಿರುಗಿ ನೋಡಿದರೆ ಏನು ಓದ್ದಂಗೆ ಇರಲ್ಲ. ಅಷ್ಟಿರತ್ತೆ ಓದಬೇಕಾಗಿರೋದು. ಆ ದೃಷ್ಟಿಯಿಂದ ನಿಜಕ್ಕೂ ಕೂಡ ಅಗಾಧವಾಗಿರೋದು. ಶ್ರುತಿ ಆಚಾರ್ಯ ದರ್ಶಿತ ಮಾರ್ಗ ಯಾರು ಅನುಸರಿಸ್ತಾರೋ ಅವರೇ ಅವಿದ್ಯೆಯನ್ನು ದಾಟೋದಕ್ಕೆ ಸಾಧ್ಯ. ಅವಿದ್ಯೆಯನ್ನು ದಾಟಿದ ಮೇಲೆ ಏನಿದೆ ಅಂದರೆ ಅದೇ ವಿದ್ಯೆ. ಯಾವ ವಿದ್ಯೆ? ದ್ವೇ ವಿದ್ಯೆ ವೇದಿತವ್ಯೇ ಪರಾಚೈವ ಅಪರಾಚ. ಪರಾಯ ತದಕ್ಷರಮಧಿಗಮ್ಯತೆ. ಅಪರಾ ಋಗ್ವೇದೋ ಯಜುರ್ವೇದೋ ಸಾಮವೇದೋ ಅಥರ್ವವೇದ ಶಿಕ್ಷಾ ವ್ಯಾಕರಣಂ ಛಂದೋ ನಿರುಕ್ತೋ ಕಲ್ಪೋ ಜ್ಯೋತಿಷಮಿತಿ. ಮುಂಡಕೋಪನಿಷತ್ತು. 2 ವಿದ್ಯೆಗಳನ್ನು ಓದತಕ್ಕದ್ದು, ಪರಾವಿದ್ಯೆ ಅಪರಾವಿದ್ಯೆ. ಪರ ಅಂದ್ರೇನೋ ಅದೇ ಅಕ್ಷರ ವಿದ್ಯೆ. ಅಪರ ಅಂದ್ರೇನೋ ಮಿಕ್ಕಿದ ಎಲ್ಲವೂ ಅಪರಾನೇ. 4 ವೇದಗಳು 6 ವೇದಾಂಗಗಳು ಎಲ್ಲ ಅಪರಾವಿದ್ಯೆನಲ್ಲೇ ಬರುತ್ತೆ. ಶಿಕ್ಷಾ ವ್ಯಾಕರಣ ಛಂದಸ್ಸು ನಿರುಕ್ತ ಜ್ಯೋತಿಷ ಕಲ್ಪ ನೋಡಿ ಎಷ್ಟಿದೆ ಓದಬೇಕಾಗಿರೋದು ಅಂತ ಹೇಳಿದ್ರೆ ಗಾಬರಿ ಆಗುತ್ತೆ. ಹೆಸರು ಉಚ್ಚಾರಣೆ ಮಾಡೋಕ್ಕೆ ಕೂಡ ನಮ್ಮ ಕೈಲಾಗಲ್ಲ. 100 ವರ್ಷ ಬದುಕಿದ್ರು ಕೂಡ ಓದೋದಿರಲಿ, ಅಷ್ಟಿದೆ ನೋಡಬೇಕಾಗಿರೋದು. ವ್ಯಾಕರಣ ಅಂದ್ರೇ ಕ್ಯಾಕರ್ಣ ಅಂತ ಆಗ್ಬಿಟ್ಟಿದೆ. ಅದು ರಂಗಪ್ರಿಯ ಸ್ವಾಮಿಗಳೇ ಹೇಳ್ತಾ ಇದ್ದಿದ್ದು ಕ್ಲಾಸಲ್ಲಿ. ವ್ಯಾಕರಣ ಅಂದ್ರೇ ಕ್ಯಾಕರ್ಣ ಅಂತಾರಲ್ಲಪ್ಪ ಮಕ್ಕಳು. ಯಾಕಪ್ಪ ಕಷ್ಟಪಡ್ತಾರೆ? ಸಮೋಸ ಜ್ಞಾನ ಇದೆಯಪ್ಪ ಇವರಿಗೆ, ಸಮಾಸ ಜ್ಞಾನವೇ ಇಲ್ವಲ್ಲ. ಒಂದು ಶ್ಲೋಕ ನೆನಪಿಟ್ಕೊಳ್ಳಿಪ್ಪ ಮಕ್ಕಳೇ, ಯಾವ ಸಮಾಸ ಬೇಕಾದ್ರೂ ನೀವು ಕಂಡುಹಿಡಿಬೋದಪ್ಪ. ಚಕಾರ ಬಹುಲೋ ದ್ವಂದ್ವ ಸಚಾಸೌ ಕರ್ಮಧಾರಯ ಯಸ್ಯ ಯೇಷಾಂ ಬಹುವ್ರೀಹಿ ಶೇಷಃ ತತ್ಪುರುಷಃ ಸ್ಮೃತಃ. ತೊಗೊಂಬ, ಯಾವ ಸಮಾಸ ತೊಗೊಂಬರ್ದು ತೊಗೊಂಬ. ಚ ಬಂತೋ ಕಣ್ಣು ಮುಚ್ಕೊಂಡು ಬರೆದ್ಬಿಡು ದ್ವಂದ್ವ ಸಮಾಸ ಅಂತ. ಸಚ ಅಸೌ ಬಂತೋ
ಕರ್ಮಧಾರಯ ಅಂತ ಬರಿ, ಯಸ್ಯ ಯೇಷಾಂ ಬಂತೋ ಬಹುವ್ರೀಹಿನ್ ಬರಿ. ಎಲ್ಲಿದು ಮೂರೂ ಇಲ್ವೋ ತತ್ಪುರುಷದ ಕೆಳಗೆ ಸೇರಿಸು, ಮುಗೀತು. ಇನ್ನು ಯಾಕೆ ಒದ್ದಾಡ್ತೀಯ ಯಾವ ಸಮಾಸಕ್ಕೆ ಬರಲ್ಲ ಅಂತ? ಎಷ್ಟು ಸುಲಭವಾಗಿ ನೋಡಿ, ಆ ಥರ ಅಧ್ಯಾಪಕರಾದವ್ರು ಹೇಳ್ಕೊಟ್ಬಿಟ್ರೆ ನಾಟಿ ಬಿಡುತ್ತೆ ಮನಸ್ಸಲ್ಲಿ ವಿದ್ಯಾರ್ಥಿಗಳಿಗೆ. ಆ ವಿದ್ಯಾರ್ಥಿಗಳು ಅವ್ರ ವಿದ್ಯಾರ್ಥಿಗಳು ನಾರಿ ತಯಾರು ಮಾಡ್ಬೋದು. ಇಂಥದ್ದೆಲ್ಲ ಪುಸ್ತಕದಲ್ಲಿ ಸಿಗೋದಲ್ಲ, ಗುರುಮುಖೇನಾನೇ ಅಧ್ಯಯನ ಮಾಡಬೇಕು. ಅದಕ್ಕೆ ಶ್ರುತಿ ಆಚಾರ್ಯ, ಅದಕ್ಕೆ ನಮ್ಮಲ್ಲಿ ಹೇಳಿರ್ತಕ್ಕಂಥದ್ದು ಶ್ರುತಿಯಲ್ಲಿ ಆಚಾರ್ಯರಲ್ಲಿ ಬೇಕಾಗಿರೋದು. ಅಕ್ಷರ ವಿದ್ಯೆ ಅಂದ್ರೇನು? ಅದೇ ಆತ್ಮವಿದ್ಯೆ. ಆತ್ಮವಿದ್ಯೆ ಅಂದರೆ ಬೇರೆಯಲ್ಲ, ಅಕ್ಷರ ವಿದ್ಯೆ ಅಂದರೆ ಬೇರೆಯಲ್ಲ, ಬ್ರಹ್ಮವಿದ್ಯೆ ಅಂದರೆ ಬೇರೆಯಲ್ಲ, ಉಪನಿಷತ್ ವಿದ್ಯೆ ಅಂದರೆ ಬೇರೆಯಲ್ಲ. ಯಾಕೆಂದರೆ ಇತಿ ಅಧ್ಯಾತ್ಮಂ, ಇತಿ ರಹಸ್ಯಂ, ಇತಿ ಗೂಢಂ, ಇತಿ ಗಹ್ವರಂ, ಇತಿ ಶ್ರೇಷ್ಠಂ, ಅದೆಲ್ಲ ಮಾತುಗಳು. ತಂದುರ್ದರ್ಶಂ ಗೂಢಮನು ಪ್ರವಿಷ್ಟಂ ಗುಹಾಹಿತಂ ಗಹ್ವರೇಷ್ಟಂ ಪುರಾಣಂ ಅಧ್ಯಾತ್ಮಯೋಗೇನ ಗಮ್ಯಂ ಮತ್ವಾಧೀರೋ ಹರ್ಷಶೋಕೌ ಜಹಾತಿ, ಕಠೋಪನಿಷತ್. ಸೊ ಅದರಿಂದ ಗುಹ್ಯ ಅಂದ್ರೆ ಒಂದೇ, ಗಹನ ಅಂದ್ರೆ ಒಂದೇ, ಅಧ್ಯಾತ್ಮ ಅಂದ್ರೆ ಒಂದೇ, ರಹಸ್ಯ ಅಂದ್ರೆ ಒಂದೇ, ಬ್ರಹ್ಮವಿದ್ಯಾ ಅಂದ್ರೆ ಒಂದೇ, ಆಂತರ್ವಿದ್ಯಾ ಅಂದ್ರೆ ಒಂದೇ, ಆತ್ಮವಿದ್ಯಾ ಅಂದ್ರೆ ಒಂದೇ, ಅಧ್ಯಾತ್ಮ ವಿದ್ಯಾ ಅಂದ್ರೆ ಒಂದೇ. ಅದಕ್ಕೆ ಅಧ್ಯಾತ್ಮ ವಿದ್ಯಾ ವಿದ್ಯಾನಾಂ ಗೀತೆಯಲ್ಲಿ ಹೇಳಿರೋದು. ನಾನು ಯಾವ ವಿದ್ಯೆಯಾಗಿ ಹುಟ್ಟಿದ್ದೀನಿ ಅಂದರೆ ಅಧ್ಯಾತ್ಮ ವಿದ್ಯೆಯನ್ನೇ ನಾನು ವಿದ್ಯೆಯಾಗಿ ಹುಟ್ಟಿದ್ದೀನಿ. ಅದಕ್ಕೆ ಆತ್ಮವಿದ್ಯೆ ನಿಜವಾಗಿರ್ತಕ್ಕಂಥ ಆ ವಿದ್ಯೆ, ಅದೇ ಅಕ್ಷರ ವಿದ್ಯೆ. ಕ್ಷರ ಸರ್ವಾಣಿ ಭೂತಾನಿ ಕೂಟಸ್ಥಃ ಅಕ್ಷರ ಉಚ್ಯತೆ. ಗೀತೆಯಲ್ಲಿ ಅದಕ್ಕೆ ಹೇಳಿರೋದು ಸರ್ವಾಣಿ ಭೂತಾನಿ ಕ್ಷರಾಣಿ, ಎಲ್ಲವೂ ನಾಶವಾಗೋದೆ. ಹಾಗಾದರೆ ನಾಶವಾಗದೇ ಇರೋದು ಯಾವುದು? ಕೂಟಸ್ಥಃ ಅಕ್ಷರ ಉಚ್ಯತೆ, ಆ ಅಕ್ಷರ ಸ್ವರೂಪ. ಅದಕ್ಕೆ ಅಕ್ಷರ ಬ್ರಹ್ಮಯೋಗ ಅಂತಲೇ ಯಾತಕ್ಕೊಂದು ಅಧ್ಯಾಯವೇ ಹೊರಡಬೇಕಾಯಿತು ಗೀತೆಯಲ್ಲಿ. ನೋಡಿ, ಆತ್ಮವಿದ್ಯೆ ಅನ್ನೋದು ಎಷ್ಟು ಶ್ರೇಷ್ಠ ಅನ್ನೋದಕ್ಕೆ ಅಷ್ಟಿಲ್ಲದೆ ಹೋಗಿದ್ರೆ ನಚಿಕೇತ ಯಾತಕ್ಕೋಸ್ಕರ 3ನೇ ವರದಿಂದ ಆತ್ಮವಿದ್ಯೆಯನ್ನು ಕೇಳಬೇಕಾಯಿತು? ಏನೆಲ್ಲ ಪುಸ್ಲಾಯಿಸ್ದ ನೋಡಿ ಯಮ. ಇವನಿಗೆ ಗ್ರಹಿಸ್ತಕ್ಕಂಥ ಸಾಮರ್ಥ್ಯ ಇದೆಯಾ ಇಲ್ವಾ ಅಂತ ಪರೀಕ್ಷೆ ಮಾಡೋ ದೃಷ್ಟಿಯಿಂದ. ಏಕೆಂದರೆ ಪರೀಕ್ಷೆ ಮಾಡದೆ ಕೊಡಬಾರ್ದು ಅಂತ ಯಾವಾಗಲೂ ಕೂಡ ಅವನಿಗೆ ದಕ್ಕಿಸ್ಕೊಳ್ತಕ್ಕಂಥ ಅರ್ಹತೆ ಇರಬೇಕು. ಅದು ಗೊತ್ತಾದರೆ ಆಮೇಲೆ ಕೊಡಬೇಕು ಅಂತ ನಮ್ಮಲ್ಲಿರೋದು ಯಾವಾಗಲೂ ಕೂಡ. ಕೇವಲ ಗುರುಗಳು ಮಾತ್ರ ಶಿಷ್ಯನನ್ನು ಪರೀಕ್ಷೆ ಮಾಡ್ತಾ ಇರಲಿಲ್ಲ, ಶಿಷ್ಯರು ಗುರುಗಳನ್ನು ಪರೀಕ್ಷೆ ಮಾಡೋರು. ಆ ಸ್ವಾತಂತ್ರ್ಯ ಇತ್ತು ನಮ್ಮಲ್ಲಿ ಯಾವಾಗಲೂ ಕೂಡ. ಆಶ್ಚರ್ಯೋ ವಕ್ತ ಕುಶಲಾನುಶಿಷ್ಟ, ಕಠೋಪನಿಷತ್ತಲ್ಲಿ ಹೇಳ್ತಾರೆ. ಯಮನ್ ತರಹ ಗುರು ಸಿಗೋದು ಕಷ್ಟ, ನಚಿಕೇತನ ಥರ ಶಿಷ್ಯ ಸಿಗೋದು ಕಷ್ಟ ಅಂತ. ಅದನ್ನೇ ಸ್ವಾಮಿ ಪುರುಷೋತ್ತಮಾನಂದಜಿ ಮಹಾರಾಜ್ ಅವರು ವೀರ ಸನ್ಯಾಸಿ ವಿವೇಕಾನಂದ ಗ್ರಂಥದಲ್ಲಿ ಪರಮಹಂಸರ ತರಹ ಗುರು ಸಿಗೋದು ಕಷ್ಟ, ನರೇಂದ್ರನ ತರಹ ವಿದ್ಯಾರ್ಥಿ ಸಿಗೋದು ಕಷ್ಟ ಅಂತ ಬರೀತಾರೆ. ಅದಕ್ಕೆ ಮೊಟ್ಟ ಮೊದಲನೇ ಸಲ ನರೇಂದ್ರ ನೋಡಿದಾಗಲೇ ಪರಮಹಂಸರು ಕೇಳ್ತಾರೆ, ಯಾಕೆ ಇಷ್ಟು ತಡ ಮಾಡಿದೆ, ನೀನು ಆಗಲೇ ಬರಬೇಕಾಗಿತ್ತಲ್ಲ, ಯಾಕೆ ಬರಲಿಲ್ಲ, ಏನು ಮಾಡ್ತಾ ಇದ್ದೆ ಇಷ್ಟು ದಿನ ಅಂತ ಕೇಳ್ತಾರೆ. ಮೊದಲನೇ ಸಲ ಹಾಡನ್ನು ಹಾಡಿಸಿ ಕೇಳಿಬಿಟ್ಟು ಇವರು ಸಮಾಧಿ ವಶರಾಗಿಬಿಡ್ತಾರೆ ಪರಮಹಂಸರು. ಅದು ದ ವೆರಿ ಫಸ್ಟ್ ಕಾಂಟ್ಯಾಕ್ಟ್ ಆಫ್ ಗುರು ಆ್ಯಂಡ್ ಶಿಷ್ಯ ಟೇಕ್ಸ್ ಪರಮಹಂಸ ಟು ದ ಸ್ಟೇಟ್ ಆಫ್ ಎ ಟ್ರಾನ್ಸ್. ಅದು ನಿಜವಾಗಿರ್ತಕ್ಕಂಥ ಗುರು ಶಿಷ್ಯ ಸಂಬಂಧ ಅಂದರೆ ದಟ್ಸ್ ದಿ ಕೈಂಡ್ ಆಫ್ ಮೆಂಟಲ್ ಅಟ್ರಾಕ್ಷನ್ ದೇ ವಿಲ್ ಹ್ಯಾವ್ ಆಲ್ವೇಸ್. ಅದಕ್ಕೇ ಈ ಆತ್ಮವಿದ್ಯೆ ಎಂಥದ್ದು, ಇದು ಹುಟ್ಟತಕ್ಕಂಥದ್ದಲ್ಲಪ್ಪ, ಆ ದೃಷ್ಟಿಯಿಂದನೇ ಇದನ್ನು ಪಡ್ಕೋಬೇಕಾಗಿರ್ತಕ್ಕಂಥದ್ದು. ನಿಜವಾಗಿ ಅವನಿಗೆ ವೈರಾಗ್ಯ ಇದೆಯಾ ಇಲ್ವಾ ಅಂತ ಟೆಸ್ಟ್ ಮಾಡೋದಕ್ಕೆ ಏನೆಲ್ಲ ಪ್ರಲೋಭನೆ ಕೊಡ್ತಾನೆ ನೋಡಿ ಯಮ ನಚಿಕೇತನಿಗೆ. ಇಮಾ ರಾಮ ಸರತಾ ಸತೂರ್ಯ ನಹಿ ದೃಶೋಲಂಬನೀಯ ಮನುಷ್ಯೈ ಆವಿರ್ಮತ್ಪ್ರತ್ತಾವಿ ಪರಿಚಾರಯಸ್ವ ನಚಿಕೇತೋ ಮರಣಮ್ಮಾನು ಪ್ರಾಕ್ಷಿ. ಮರಣ ಒಂದು ಕೇಳಬೇಡ, ಏನು ಬೇಕಾದ್ರೂ ಕೇಳು, ಕೊಡ್ತೀನಿ. 1000 ಹಸು ತೊಗೊಂಡೋಗು, 1000 ಕುದುರೆ ತೆಗೆದುಕೊಂಡೋಗು, 1000 ಆನೆ ತೆಗೆದುಕೊಂಡೋಗು, ಇರೋ ಅಪ್ಸರೆಯನ್ನೆಲ್ಲ ಕರ್ಕೊಂಡೋಗು. ಅದಕ್ಕೆ ನಚಿಕೇತ ಕೊಟ್ಟುತ್ತೇನೋ ತವೈವ ವಾಹಾಸ್ತವ ನೃತ್ಯ ಗೀತೆ, ಅದೆಲ್ಲ ನೀನೇ ಇಟ್ಕೋಪ್ಪ, ಅದು ಯಾವುದಕ್ಕೂ ನಾನು ಬರಲಿಲ್ಲ, 3 ವರ ಕೊಡ್ತೀನಿ ಅಂತ ನೀನು ಹೇಳಿದವನು, ನಾನು ಬಂದು ಬೇಡಲಿಲ್ಲ ನಿನ್ನ ಮುಂದೆ. ಎರಡನೇದಾಗಿ ನಿನಗೆ ಆತ್ಮವಿದ್ಯೆ ಗೊತ್ತು ಅಂತ ನನಗೆ ಗೊತ್ತಿದೆ, ಅದು ನನಗೆ ಗೊತ್ತಿಲ್ಲ ಅಂತೇಳಿ ನೀನು ಸುಳ್ಳು ಹೇಳಿ ತಪ್ಪಿಸ್ಕೊಳ್ಳೋ ಹಾಗಿಲ್ಲ. 3ನೇದು ಜಿಜ್ಞಾಸುವಾಗಿ ನಾನೇನಾದರೂ ಕೇಳಿದ್ರೆ ಗೊತ್ತಿದ್ದು ಹೇಳಿದೆ ಹೋಗಿ ನಿನಗೆ ಪಾಪ ಸುತ್ಕೊಳ್ಳುತ್ತೆ, ಕೊಡು ನನಗೆ. ನೋಡಿ, ನಚಿಕೇತನ ವಯಸ್ಸೇನು, ಯಮನ ವಯಸ್ಸೇನು. ಯಮ ಇಸ್ ಟ್ರಿಬ್ಲಿ ಕಾಟ್, ಹಿ ಕಾಂಟ್ ಎಸ್ಕೇಪ್ ಫ್ರಮ್ ದ ಕ್ಲಚಸ್ ಆಫ್ ನಚಿಕೇತ. ಕೊನೆಗೆ ಎಷ್ಟು ಸಂತೋಷ ಆಗುತ್ತೆ ಅಂದರೆ ಅವನಿಗೆ ಸುದೀರ್ಘವಾಗಿ ಆತ್ಮನ ವರ್ಣನೆ ಮಾಡ್ತಾನೆ. ಅದಕ್ಕೆ ವಿವೇಕಾನಂದರು ಹೇಳೋದು ಒಂದು ಕಡೆ, ಗಿವ್ ಮಿ 5 ನಚಿಕೇತಾಸ್, ಐ ವಿಲ್ ಟ್ರಾನ್ಸ್ಫಾರ್ಮ್ ದಿಸ್ ಕಲಿಯುಗ ಬ್ಯಾಕ್ ಟು ಕೃತಯುಗ ಅಂತ. ಎಲ್ಲಿ ಸಿಗ್ತಾರೆ 5 ನಚಿಕೇತಾಸ್? ಹಿ ಹಿಮ್ಸೆಲ್ಫ್ ಶುಡ್ ಬಿ ರೀಇನ್ಕಾರ್ಪೊರೇಟೆಡ್ ಅಗೇನ್ ಅಷ್ಟೇ. ಎಲ್ಲಿ ಸಿಗ್ತಾರೆ ನಚಿಕೇತನ ತರಹ ಅವರು? ಧೀರ ಅನ್ನೋ ಶಬ್ದ 7 ಕಡೆ ಕಠೋಪನಿಷತ್ತಲ್ಲಿ ನಚಿಕೇತನಿಗೆ ಸಂಬೋಧನೆ ಮಾಡ್ತಾರೆ. ಯಾರು ಧೀರರು ಅಂದರೆ ಆಂತರಿಕವಾಗಿ ತಮ್ಮನ್ನು ತಾವು ಗೆದ್ದಿರೋರು, ದೇಹಶಕ್ತಿ ಇರೋರಲ್ಲ, ಆತ್ಮಶಕ್ತಿ ಇರತಕ್ಕಂಥವ್ರು, ಆಂತರಿಕ ಶಕ್ತಿ ಇರತಕ್ಕಂಥವ್ರು ಧೀರರು ನಿಜವಾಗಲೂ ಕೂಡ. ಅದಕ್ಕೆ ಅದು ಆತ್ಮವಿದ್ಯೆ ನಿಜವಾಗಿರ್ತಕ್ಕಂಥದ್ದು. ಇನ್ನು ನಾವು ಲೌಕಿಕವಾಗಿ ವಿದ್ಯಾ ಅಂತ ಇಟ್ಕೊಳ್ಳೋದಾದರೆ ವಿದ್ಯೆಯನ್ನು ಯಾರೂ ಅಪಹರಿಸೋದಕ್ಕಾಗಲ್ಲ.
ನ ಚೋರಹಾರ್ಯಂ ನ ಚ ರಾಜಹಾರ್ಯಂ ನ ಭ್ರಾತೃಭಾಜ್ಯಂ ನ ಚ ಭಾರಕಾರಿ ವ್ಯಯೇ ಕೃತೆ ವರ್ಧತಯೇವ ನಿತ್ಯಂ ವಿದ್ಯಾಧನಂ ಸರ್ವಧನ ಪ್ರಧಾನಂ. ಭರ್ತೃಹರಿ ಹೇಳ್ತಾನೆ ನೀತಿಶತಕದಲ್ಲಿ, ಕಳ್ಳರು ಅಪಹರಿಸೋದಕ್ಕಾಗಲ್ಲ ವಿದ್ಯೆನ, ರಾಜ ಅಪಹರಿಸೋದಕ್ಕಾಗಲ್ಲ, ಅಣ್ಣ ತಮ್ಮಂದರು ಪಾಲು ಮಾಡ್ಕೊಳ್ಳೋಕೆ ಬರಲ್ಲ, ಖರ್ಚು ಮಾಡಿದಷ್ಟು ಬೆಳಿತಾನೆ ಹೋಗುತ್ತೆ. ಅದರಿಂದ ಎಲ್ಲ ಅದಕ್ಕಿಂತಲೂ ಕೂಡ ವಿದ್ಯೆನೂ ಹಣನೇ ಶ್ರೇಷ್ಠ ಅಂತ. ಅದಕ್ಕೆ ನೋಡಿ, ಈ ಉಪನ್ಯಾಸ ನೀವು ಕೂತ್ಕೊಂಡು ನನಗೆ ಉಪಕಾರ ಮಾಡಿದ್ದೀರಪ್ಪ, ನಾನು ನಿಮಗೇನು ಉಪಕಾರ ಮಾಡ್ತಾ ಇಲ್ಲ. ಏಕೆಂದರೆ ಏನೋ ಓದಿರ್ತಕ್ಕಂಥ 2 ಅಕ್ಷರ ನೆನಪಿಸ್ಕೊಳ್ಳೋದಕ್ಕೆ ನೀವೊಂದು ಅವಕಾಶ ಮಾಡಿಕೊಟ್ರಿ ನೋಡಿ. ಅದನ್ನು ನಾನು ನಿಮಗೆ ಕೃತಜ್ಞನೇ ಹೊರತು ನೀವು ನನಗೆ ಖಂಡಿತ ಕೃತಜ್ಞರಾಗಿರಬೇಕಾಗಿಲ್ಲ. ಏಕೆಂದರೆ ಇಲ್ಲದೆ ಹೋದರೆ ಏನೇನೋ ಕಾಡು ಹರಟೆ ಹೊಡ್ಕೊಂಡು ನನ್ನ ಕಾಲ ಕಳೆದು ಹೋಗೋದು. ಸೊ ಅದರಿಂದ ಯು ಹ್ಯಾವ್ ಕ್ರಿಯೇಟೆಡ್ ಅನ್ ಆಪರ್ಚುನಿಟಿ ಫಾರ್ ಮೀ ಟು ರಿಮೆಂಬರ್ ವಾಟ್ ಲಿಟಲ್ ಐ ಹ್ಯಾವ್ ರೆಡ್. ಸೊ ಅದರಿಂದ ಐ ಆಮ್ ಗ್ರೇಟ್ಫುಲ್ ಟು ಯು, ಯು ನೀಡ್ ನಾಟ್ ಬಿ ಗ್ರೇಟ್ಫುಲ್ ಟು ಮೀ. ಒಂದೇ ಒಂದು ದಾನ ಶ್ರೇಷ್ಠವಾಗಿರೋದು ಅನ್ನದಾನಕ್ಕಿಂತ ಯಾವುದು? ಅದೇ ವಿದ್ಯಾದಾನ. ಅನ್ನದಾನಂ ಮಹಾದಾನಂ ವಿದ್ಯಾದಾನಂ ಅತಃಪರಂ ಅನ್ನೇನ ಕ್ಷಣಿಕಾ ತೃಪ್ತಿ ಯಾವಜ್ಜೀವಂಚ ವಿದ್ಯೆಯ. ಒಬ್ಬ ಹಸ್ದಿರೋವನಿಗೆ ನೀವು ಅನ್ನ ಕೊಟ್ಟರೆ 3-4 ಗಂಟೆ ತಡೆಯುತ್ತೆ, ಮತ್ತೆ ಹಸುವಾಗತ್ತಲ್ಲ. ಹಸುವೆ ಆಗದೇ ಇರೋ ಹಾಗೆ ನೀವು ಯಾರಿಗೂ ಕೊಡೋಕ್ಕಾಗಲ್ಲ ಅನ್ನನ. ಆದರೆ ವಿದ್ಯೆ, 1 ಅಕ್ಷರ ಕಲಿಸ್ಕೊಟ್ಟಿರ್ತಕ್ಕಂಥ ಗುರುವನ್ನು ಯಾರು ಸ್ಮರಿಸ್ಕೊಳ್ಳಲ್ವೋ ಅವ್ರು 100 ನಾಯಿ ಜನ್ಮ ಎತ್ತಿ ಕೊನೆಗೆ ಚಂಡಾಲ್ನಾಗ ಹುಟ್ಟುತ್ತಾನೆ ಅಂತ ಪ್ರಾಯಶ್ಚಿತ್ತ. ಸೊ ಆ ದೃಷ್ಟಿಯಿಂದ 1 ಅಕ್ಷರ ಕಲಿಸ್ಕೊಟ್ಟವರು ಗುರುವೇ. ನನಗೆ ಗೊತ್ತಿರಲಿಲ್ವಲ್ಲ, ಅವ್ರು ಕಲಿಸ್ಕೊಟ್ರಲ್ಲ. ಅದರಿಂದ ಗುರು ಅನ್ನೋದಕ್ಕೆ ಅನೇಕ ಅರ್ಥ ಇದೆ. ಗುರು ಅಂದರೆ ಭಾರ ಅಂತಲೂ ಒಂದು ಅರ್ಥ ಇದೆ. ಅದನ್ನು ರಂಗಪ್ರಿಯ ಸ್ವಾಮಿಗಳೇ ತಮಾಷೆಗೆ ಹೇಳೋರು. ಗುರು ಅಂದರೆ ಜಗದ್ಗುರು ಅಂತಪ್ಪ. ಜಗದ್ಗುರುಗೆ ಅಂದರೆ ಏನು ಗೊತ್ತಪ್ಪ? ಜಗತ್ತಿಗೆ ಭಾರವಾಗಿ ಜಗತ್ತು ಮೇಲೆ ಕೂತಿರೋರು ಅಂತ ಜಗದ್ಗುರು ಅಂದರೆ. ಈ ಥರ ಗುರುಗಳೇ ಜಾಸ್ತಿ ಈಗ ನಮಗೆ ಎದುರುಗಡೆ ಇರ್ತಕ್ಕಂಥವ್ರು. ಯಾರನ್ನ ಮೇಲೆ ಇಟ್ಕೊಂಡಿರ್ತೀವೋ 2ನೇ ದಿನ ಪೇಪರ್ ನೋಡೋಷ್ಟೊತ್ತಿಗೆ ಅವ್ರು ಇಲ್ಲಿಗೆ ಬಂದುಬಿಟ್ಟಿರ್ತಾರೆ. ಗುರುತ್ವ ಎಲ್ಲ ಹೊಟ್ಟಾಗಿರುತ್ತೆ. ಸೊ ಅದರಿಂದ ಯಾರು ಗುರುಗಳು ಅಂತ ನೆಚ್ಕೊಳ್ಳೋದೇ ಕಷ್ಟ ಆಗಿಬಿಡುತ್ತೆ ನೋಡಿ. ನಿಜವಾಗಿ ನಮ್ಮಲ್ಲಿ ಸ್ವಗೃಹೇ ಪೂಜ್ಯತೆ ಮೂರ್ಖಃ. ತನ್ನ ಮನೆಯಲ್ಲಿ ಮಾತ್ರ ಮೂರ್ಖನಿಗೆ ಬೆಲೆ. ಸ್ವಗ್ರಾಮೇ ಪೂಜ್ಯತೆ ಪ್ರಭು. ಪ್ರಭುಗೆ ಗ್ರಾಮದಲ್ಲಿ ಮಾತ್ರ ಬೆಲೆ. ಸ್ವದೇಶೇ ಪೂಜ್ಯತೆ ರಾಜ. ರಾಜನಿಗೆ ಆ ದೇಶದಲ್ಲಿ ಮಾತ್ರ ಬೆಲೆ. ಆದರೆ ವಿದ್ವಾನ್ ಸರ್ವತ್ರ ಪೂಜ್ಯತೆ. ವಿದ್ವಾಂಸರಿಗೆ ಎಲ್ಲಿ ಹೋದರೂ ಮರ್ಯಾದೆ ಇರುತ್ತೆ ಅಂತ. ನಿಮಗೆ ನಡೆದಿರೋ ಉದಾಹರಣೆ ಕೊಡ್ತೀನಿ. ನಡೆದಿರೋ ಘಟನೆ 104 ವರ್ಷದ ಕೆಳಗೆ ಮೈಸೂರು ಮಹಾರಾಜರು ಇಂಗ್ಲೆಂಡ್ ಪ್ರವಾಸಕ್ಕೆ ಹೋದಾಗ, ಆರ್ ಯು ಕಮಿಂಗ್ ಫ್ರಮ್ ದ ಲ್ಯಾಂಡ್ ಆಫ್ ಶ್ಯಾಮಶಾಸ್ತ್ರಿ, ಯು ಆರ್ ವೆಲ್ಕಮ್ ಅಂತ ಕರೆದ್ರಂತೆ. ಯು ಆರ್ ಮೈಸೂರು ಮಹಾರಾಜ ಕಮ್ ಅಂತ ಕರೀಲಿಲ್ಲ. ಯು ಆರ್ ಕಮಿಂಗ್ ಫ್ರಮ್ ದ ಲ್ಯಾಂಡ್ ಆಫ್ ಶ್ಯಾಮಶಾಸ್ತ್ರಿ, ಯು ಆರ್ ವೆಲ್ಕಮ್ ಅಂದ್ರಂತೆ. ಶ್ಯಾಮಶಾಸ್ತ್ರಿಗಳು ಮೈಸೂರಿನ ಓರಿಯೆಂಟಲ್ ರಿಸರ್ಚ್ ಇನ್ಸ್ಟಿಟ್ಯೂಟಲ್ಲಿ ಕೌಟಿಲ್ಯನ ಅರ್ಥಶಾಸ್ತ್ರವನ್ನು ಆಂಗ್ಲ ಭಾಷೆಗೆ ತರ್ಜುಮೆ ಮಾಡಿದ್ದು ಅಲ್ಲಿ ಪ್ರಖ್ಯಾತವಾಗಿತ್ತು. ಅದನ್ನು ಅವರು ಓದಿದ್ರು. ಆಗ ಮಹಾರಾಜರಿಗೆ ಕಣ್ ತೆರೆದಂಗೆ ಆಯ್ತಂತೆ. ಅಯ್ಯೋ, ನಾನು ಶ್ಯಾಮಶಾಸ್ತ್ರಿಗಳನ್ನೇ ನೋಡಿಲ್ವಲ್ಲ. ಆಮೇಲೆ ವಾಪಸ್ ಬಂದು ದೇಶಕ್ಕೆ ಹೇಳಿ ಕಳಿಸಿದ್ರಂತೆ, ನಾನು ಶ್ಯಾಮಶಾಸ್ತ್ರಿಗಳನ್ನು ಕಾಣಬೇಕು ಅಂತ. ಪಂಡಿತರು ಭಯ ಪಡ್ಕೊಂಡು ನಡ್ಕೊಂಡು ಹೋದ್ರಂತೆ. ಏನು ಮಹಾಪರಾಧ ಆಯಿತು ಸ್ವಾಮಿ ನನ್ನಿಂದ? ಮಹಾರಾಜರು ಹೇಳಿದಂತೆ, ನಿನ್ನಿಂದ ಅಲ್ಲಪ್ಪ ಅಪರಾಧ ಆಗಿದ್ದು, ನನ್ನಿಂದ. ನಿನ್ನಂಥ ವಿದ್ವಾಂಸನ ನನ್ನ ನಾಡಲ್ಲಿ ಇಟ್ಕೊಂಡು ನೋಡ್ಕೊಳ್ದೆ ಹೋದ್ನಲ್ಲ, ದಯವಿಟ್ಟು ನನ್ನ ರಾಜ್ಯ ಬಿಟ್ಟು ಎಲ್ಲೂ ಹೋಗಬೇಡ ಅಂತ ಮಹಾರಾಜರು ಅಡ್ಡ ಬಿದ್ದು ಕೇಳ್ಕೊಂಡ್ರಂಥ ಶ್ಯಾಮಶಾಸ್ತ್ರಿಗಳನ್ನು. ಅದಕ್ಕೆ ನಮ್ಮಲ್ಲಿ ನಿಜವಾಗಿರ್ತಕ್ಕಂಥ ಶಿಕ್ಷೆ ಏನು ಗೊತ್ತಾ? ರಾಜನಿಗೆ ಒಬ್ಬ ಪಂಡಿತ ಕೊಡ್ತಾ ಇದ್ದಿದ್ದು, ನಿನ್ನ ದೇಶ ಬಿಟ್ಟು ಹೋಗ್ತೀನಿ ಅಂದರೆ ಮುಗಿದಾಯ್ತು. ದಟ್ ವಾಸ್ ದ ಗ್ರೇಟೆಸ್ಟ್ ಪನಿಷ್ಮೆಂಟ್ ಎವರ್ ಎ ಸ್ಕಾಲರ್ ಶುಡ್ ಗಿವ್ ಟು ಎ ಕಿಂಗ್. ಅಷ್ಟೇ. ಇವನಲ್ಲದೆ ಹೋದರೆ ಇನ್ನೊಂದು ಕಡೆ ಆಶ್ರಯ ಸಿಗ್ತಾ ಇತ್ತು. ಆ ದೃಷ್ಟಿಯಿಂದ ಆ ವಿದ್ವಾಂಸರಿಗೆ ಯಾವತ್ತೂ ಕೂಡ ಅಂತಹ ಬೆಲೆ ಅಂತಿರುತ್ತೆ. ಆ ದೃಷ್ಟಿಯಿಂದನೇ ಆ ವಿದ್ಯೆಗೆ ನಮ್ಮಲ್ಲಿ ಹೇಳ್ತಾರೆ ನೋಡಿ, ಎಂಥದ್ದು ಅಂತ ಹೇಳಿದರೆ, ಮುಖ್ಯವಾಗಿ ವಿದ್ಯಾನಾಮ ನರಸ್ಯ ರೂಪಮಧಿಕಂ ಪ್ರಚ್ಛನ್ನ ಗುಪ್ತಂ ಧನಂ. ಹಿಡಿದಿಟ್ಕೊಂಡಿರ್ತಕ್ಕಂಥ ಹಣ ಅದು ಯಾವಾಗ ಬೇಕಾದ್ರೆ ನೀವು ತೆಗೆದು ಉಪಯೋಗಿಸ್ಕೋಬೋದು. ವಿದ್ಯಾ ಭೋಗಕರಿ ಯಶಸ್ಸುಖಕರಿ ವಿದ್ಯಾ ಗುರುಣಾಂ ಗುರು. ಗುರುಗಳಿಗೂ ಗುರುಸ್ಥಾನದಲ್ಲಿರೋದು ಯಾವುದು? ಅದೇ ವಿದ್ಯೆ. ವಿದ್ಯಾ ಬಂಧುಜನೋ ವಿದೇಶ ಗಮನೆ ವಿದ್ಯಾ ಪರಾದೇವತಾ ವಿದ್ಯಾ ರಾಜಸು ಪೂಜಿತ ನತು ಧನಂ ವಿದ್ಯಾವಿಹೀನ ಪಶು. ವಿದ್ಯೆ ಇಲ್ಲದೇ ಇರ್ತಕ್ಕಂಥವ್ರು ಪಶುವಿಗೆ ಸಮಾನ ಅಂತ. ಹಾಗಿದ್ದರೆ ಏನು ಮಾಡುತ್ತೆ ವಿದ್ಯೆ? ಯಾತಕ್ಕೋಸ್ಕರ ನಾವು ವಿದ್ಯೆಗೆ ಎಷ್ಟು ಬೆಲೆ ಕೊಡಬೇಕು ಅಂದರೆ, ಮಾತೇವ ರಕ್ಷತಿ. ತಾಯಿ ಮಕ್ಕಳನ್ನು ರಕ್ಷಣೆ ಕೊಡೋ ಹಾಗೆ ವಿದ್ಯೆ ನಮ್ಮನ್ನು ಕಾಪಾಡುತ್ತೆ. ಪಿತೇವ ಹಿತಂ ನಿಯುಂಕ್ತೆ. ತಂದೆ ಮಗನ ಹಿತವನ್ನೇ ಬಯಸೋ ಹಾಗೆ ವಿದ್ಯೆ ನಮ್ಮ ಹಿತವನ್ನು ಉಂಟು ಮಾಡುತ್ತೆ. ಕಾಂತೇವ ಅಭಿರಮಯತಿ ಖೇದಂ. ಸದ್ಗೃಹಿಣಿಯಾಗಿರ್ತಕ್ಕಂಥವಳು ತನ್ನ ಗಂಡನನ್ನು ದುಃಖವನ್ನು ನಿವಾರಣೆ ಮಾಡೋ ಹಾಗೆ ವಿದ್ಯೆ ನಮ್ಮ ದುಃಖವನ್ನು ಕಳೆದು ಹಾಕತ್ತೆ. ಲಕ್ಷ್ಮೀಂ ತನೋತಿ. ನಮಗೆ ಹಣವನ್ನು ಒದಗಿಸಿಕೊಡುತ್ತೆ.
ದಿಕ್ಷು ಕೀರ್ತಿಂ ತನೋತಿ, ದಿಗಂತಗಳಲ್ಲಿ ನಮ್ಮ ಕೀರ್ತಿ ಹರಡೋ ಹಾಗೆ ಮಾಡುತ್ತೆ. ಆದ್ದರಿಂದ ಕಿಂ ಕಿಂ ನ ಸಾಧಯತಿ ಕಲ್ಪಲತೇವ ವಿದ್ಯಾ, ಕಲ್ಪವೃಕ್ಷ ತರಹ ವಿದ್ಯೆ ಏನು ತಾನೇ ಕೊಡಲಾರ್ದು, ಎಲ್ಲವನ್ನೂ ಕೊಡುತ್ತೆ ವಿದ್ಯೆ ಅನ್ನೋದು. ಆ ದೃಷ್ಟಿಯಿಂದನೇ ಕುತ್ರ ವಿಧೇಯೋ ಯತ್ನಃ, ನಮ್ಮ ಪ್ರಯತ್ನವನ್ನು ಎಲ್ಲಿಡಬೇಕು? ಪ್ರಶ್ನೋತ್ತರ ರತ್ನಮಾಲಿಕೆ ನಾನು ಆಗಲೇ ಕೋಟ್ ಮಾಡಿದೆ ಶಂಕರಾಚಾರ್ಯದು, ಅಲ್ಲೇ ಬರ್ತಕ್ಕಂಥ ಪ್ರಶ್ನೆ. ಎಲ್ಲಿ ನಾವು ಇಡಬೇಕು ನಮ್ಮನ್ನು ಅಂದರೆ ವಿದ್ಯಾಭ್ಯಾಸೆ, ವಿದ್ಯೆಯನ್ನು ಅಭ್ಯಾಸ ಮಾಡೋದಲ್ಲಿ ನೀನು ಪ್ರಯತ್ನವನ್ನು ಮಾಡು. ನಮ್ಮಲ್ಲಿ ಆನಂದ್ ಕುಮಾರಸ್ವಾಮಿ ಅಂತ ಇದ್ದ ಗ್ರೇಟ್ ಸ್ಕಾಲರ್, ಅವನಿಗೆ 16 ಭಾಷೆ ಬರ್ತಾಯಿತ್ತು. ಒಂದು ವಾಕ್ಯ ಅರ್ಥ ಮಾಡ್ಕೋಬೇಕಾದ್ರೆ 16 ಭಾಷೆಗಳಲ್ಲಿ ಫುಟ್ ನೋಟ್ಸ್ ಇರುತ್ತೆ ಅವನಿದರಲ್ಲಿ. ನಿಜಕ್ಕೂ ಕೂಡ ಬಹಳ ದೊಡ್ಡ ವಿದ್ವಾಂಸ ಅವನು. ಅವನ ತಾಯಿ ಇಂಗ್ಲೀಷ್ ಲೇಡಿ, ತಂದೆ ಶ್ರೀಲಂಕನ್ನು. ಆನಂದ್ ಕೆಂಟಿಶ್ ಕುಮಾರಸ್ವಾಮಿ, COO MARASWAMY. ಸೊ ಆ ಮಹನೀಯ ಅದ್ಭುತವಾಗಿರ್ತಕ್ಕಂಥ ಗ್ರಂಥಗಳನ್ನು ಬರೆದಿದ್ದಾನೆ. ಈ ಎಲ್ಲದರ ಬಗ್ಗೆಯೂ ಕೂಡ ವೇದದ ಬಗ್ಗೆ ಎಂಥ ಅದ್ಭುತವಾಗಿರೋ ಗ್ರಂಥ ಬರೆದಿದ್ದಾನೆ ಅಂದರೆ ಫುಟ್ ನೋಟ್ಸ್ ನೋಡಿದ್ರೆ ಗಾಬರಿ ಆಗುತ್ತೆ. 20 ಪುಟ ಟೆಕ್ಸ್ಟ್ಗೆ 60 ಪುಟ ನೋಟ್ಸು. ಟ್ರಿಬಲ್ ದಟ್ ಆಫ್ ದಿ ಒರಿಜಿನಲ್ ಈಸ್ ಇನ್ ದ ನೋಟ್ಸ್. ಏನು ರೆಫರೆನ್ಸಸ್ಸು, ಏನು ಕ್ರಾಸ್ ರೆಫರೆನ್ಸಸ್ಸು, ಮಾವಲಸ್ ಇಂಟೆಲೆಕ್ಟ್ ಅದು. ನಿಜಕ್ಕೂ ಹ್ಯಾಟ್ಸ್ ಆಫ್ ಟು ದಟ್ ಕೈಂಡ್ ಆಫ್ ಇಂಟೆಲೆಕ್ಟ್. ಆ ಥರ ಸ್ಕಾಲರ್ಸೇ ಇಲ್ಲ, ಈಗಿರೋರೆಲ್ಲ ಕಾಲರ್ಸೇ. ಸೊ ಆ ದೃಷ್ಟಿಯಿಂದ ದಟ್ ಈಸ್ ಸ್ಕಾಲರ್ಶಿಪ್, ರಿಯಲ್ ಸ್ಕಾಲರ್ಶಿಪ್. ವಿದ್ಯಾತೀರ್ಥೆ ಜಗತಿ ವಿಬುಧಾ, ಯಾರ್ಯಾರು ಯಾವ್ಯಾವುದರಿಂದ ತಮ್ಮ ಪಾಪವನ್ನು ಕಳ್ಕೋತಾರೆ ಅಂತ ಯಾರಾದರೂ ಪ್ರಶ್ನೆ ಕೇಳೋದಾದರೆ, ವಿದ್ವಾಂಸರು ವಿದ್ಯೆ ಎಂಬ ತೀರ್ಥದಲ್ಲಿ ಮುಳುಗಿ ತಮ್ಮ ಪಾಪವನ್ನು ಕಳ್ಕೋತಾರೆ. ಸಾಧವ ಸತ್ಯತೀರ್ಥೆ, ಸಾಧು ಸತ್ಪುರುಷರು ಸತ್ಯ ಅನ್ನೋ ತೀರ್ಥದಲ್ಲಿ ಮುಳುಗಿ ತಮ್ಮ ಪಾಪವನ್ನು ಕಳ್ಕೋತಾರೆ. ಗಂಗಾ ತೀರ್ಥೆ ಮಲಿನ ಮನಸಃ, ಯಾರಿಗೆ ಮಾನಸಿಕವಾದ ಮಾಲಿನ್ಯ ಉಂಟಾಗಿದೆಯೋ, ಮನಸ್ಸಲ್ಲಿ ಕೊಳಕುಂಟಾಗಿದೆಯೋ, ಅವರು ಗಂಗೆನಲ್ಲಿ ಮುಳುಗಿ ತಮ್ಮ ಪಾಪವನ್ನು ಕಳ್ಕೋತಾರೆ. ಯೋಗಿನಃ ಧ್ಯಾನ ತೀರ್ಥೆ, ಯೋಗಿಗಳು ಧ್ಯಾನ ಎಂಬತಕ್ಕಂಥ ತೀರ್ಥದಲ್ಲಿ ಮುಳುಗಿ ತನ್ನ ಪಾಪವನ್ನು ಕಳ್ಕೋತಾರೆ. ಧಾರಾತೀರ್ಥೆ ಧರಣಿಪತಯ, ರಾಜರಾಗಿರ್ತಕ್ಕಂಥವ್ರು ತಮ್ಮ ಕತ್ತಿಯ ಅಲಗಿನಲ್ಲಿ ತಮ್ಮ ಪಾಪವನ್ನು ಕಳ್ಕೋತಾರೆ ಯುದ್ಧದಲ್ಲಿ ಗೆದ್ದು ಬಂದು. ದಾನತೀರ್ಥೆ ಧನಾಢ್ಯ, ಹಣವಂತನಾಗಿರ್ತಕ್ಕಂಥ ದಾನವನ್ನು ಕೊಟ್ಟು ಅದರಿಂದ ತಾನು ಪುನೀತನಾಗ್ತಾನೆ. ಈ ನನ್ನ ಉಪನ್ಯಾಸದ ಪ್ರಾರಂಭದಲ್ಲಿ ರಾಮು ಅವರು ಹೇಳ್ತಾ ಇದ್ದರು, ಯಾವ ರೀತಿಯಾಗಿ ಅವರು ದಾನವನ್ನು ಕೊಟ್ಟು ಇಲ್ಲಿ ಮೈಕು, ಇಲ್ಲಿರ್ತಕ್ಕಂಥ ಸೌಂಡ್ ಸಿಸ್ಟಮ್ಮು, ಕೂತ್ಕೊಳ್ತಕ್ಕಂಥ ಚೇರ್ಸು ಎಲ್ಲವೂ ಅವರಿಂದ ಆಯಿತು, ಅಂತಹ ದಾನವನ್ನು ಕೊಟ್ಟರು ಮಹನೀಯರು ಅಂತ, ದೇವತಾ ಫ್ಯಾಮಿಲಿಯವರು. ಸೊ ಅದು ನಿಜವಾಗಿರ್ತಕ್ಕಂಥ ಅರ್ಥದಲ್ಲಿ ದಾನತೀರ್ಥೆ ಧನಾಢ್ಯ. 10 ಕೊಟ್ಟರೆ ಭಗವಂತ ನಮಗೆ 100 ವಾಪಸ್ ಕೊಡ್ತಾನೆ ಅಂತ ಮನುಸ್ಮೃತಿನಲ್ಲಿ ಒಂದು ವಾಕ್ಯ ಬರುತ್ತೆ. ಇಫ್ ಯು ಗಿವ್ 10 to others with a good reason, God will in turn give you 10-fold 100. ಆ ದೃಷ್ಟಿಯಿಂದ ಅಯ್ಯೋ 10 ಕೊಡಬೇಕಲ್ಲ, ನೀನು ಹಿಂದಕ್ಕೆ ನೋಡಿದ್ರೆ ಬರೋದು ಬಿಟ್ಟು ಹೋಗುತ್ತೆ. ಸದ್ಬುದ್ಧಿಯಿಂದ ಒಳ್ಳೆ ಕಾರ್ಯ ಅಂತ 10 ತೆಗೆದುಕೊಟ್ರೆ 100 ಭಗವಂತ ನಿನಗೆ ಕೊಡ್ತಾನಪ್ಪ, ಅದನ್ನು ಮರಿಬೇಡ. ಡೋಂಟ್ ಹ್ಯಾವ್ ಶಾರ್ಟ್ ಫೈಟೆಡ್ನೆಸ್, ಆಲ್ವೇಸ್ ಹ್ಯಾವ್ ವಿಷನ್. ನಮಗೆಲ್ಲ ಇರೋದು ಸೈಟೇ ಹೊರತು ವಿಷನ್ ಇಲ್ಲ. ಅದು ಬಂದಿರೋದು ವಿಷನ್ ಆಫ್ ದಿ ವೇದಿಕ್ ಪೊಯೆಟ್ಸ್ ಅಂತ ಜೆ ಗೋಂಡಾ ಒಂದು ಪುಸ್ತಕ ಬರೆದಿದ್ದಾನೆ. ವಿ ಶುಡ್ ಕಲ್ಟಿವೇಟ್ ವಿಷನ್ ಆ್ಯಂಡ್ ನಾಟ್ ಸೈಟ್. ಲಾಂಗ್ ಸೈಟು ಶಾರ್ಟ್ ಸೈಟು ಎರಡೂ ಅಲ್ಲ, ನಮಗೆ ಬೇಕಾದ ವಿಷನ್ನು. ವೈದಿಕ ಕವಿಗಳಿಗೆ ಅದಿತ್ತು ಲೋಕದಲ್ಲಿ. ಲಜ್ಜಾತೀರ್ಥೆ ಕುಲಯುವಧಯ, ಕುಲಪತ್ನಿಯರು ಯಾವುದರಿಂದ ತಮ್ಮ ಪಾಪವನ್ನು ಕಳ್ಕೋತಾರೆ? ನಾಚಿಕೆ ಅನ್ನೋ ತೀರ್ಥದಲ್ಲೇ ಕಳ್ಕೋತಾರಂತೆ. ನಾಚಿಕೆ ಹೆಂಗಸರಿಗೆ ಭೂಷಣ ಅಂತ. ಹಾಗೆ ವಿದ್ಯಾತೀರ್ಥೆ ವಿದ್ಯಾಂ ಅರ್ಥಂಚ ಲಜ್ಜಾತೀರ್ಥೆ ಕುಲಯುವತಃ ಪಾಲಕಂ ನಾಶಯಂತಿ. ಅದರಿಂದ ಯಾವ್ಯಾವ ತೀರ್ಥದಲ್ಲಿ ಯಾರ್ಯಾರು ಹೇಗೆ ತಮ್ಮ ಪಾಪವನ್ನು ಕಳ್ಕೋತಾರೆ ಅಂತ ಉಳಿದಿರೋತಕ್ಕಂಥದ್ದು ಯಾವುದು ಅಂದರೆ ಅದೇ ವಿದ್ಯೆ. ಆದ್ದರಿಂದನೇ ಅನಭ್ಯಾಸೇ ವಿಷಂ ವಿದ್ಯಾ, ಅಭ್ಯಾಸವನ್ನು ಮಾಡದೆ ಹೋದರೆ ವಿಷವಾಗಿ ಪರಿಣಾಮ ಆಗುತ್ತೆ ವಿದ್ಯೆನೇ. ಈ ದೃಷ್ಟಿಯಿಂದನೇ ಮುಖ್ಯವಾಗಿ ನಾವು ಯಾವಾಗಲೂ ಕೂಡ ವಿದ್ಯಾ ಸಮ್ಮುಖವಾಗಬೇಕು. ಆ ದೃಷ್ಟಿಯಿಂದ ರಮಣರ ವಾಣಿ ಏನು ಅಂದರೆ, ವಿದ್ಯಾ ಕಥಂ ಭಾತಿ ನ ಚೇದ ವಿದ್ಯಾ, ಅವಿದ್ಯೆ ಇಲ್ಲದೆ ಹೋದರೆ ವಿದ್ಯೆಗೆ ಹೆಂಗೆ ಬೆಲೆ? ವಿದ್ಯಾಂ ವಿನಾ ಕಿಂ ಪ್ರವಿಭಾತ್ಯ ವಿದ್ಯಾ, ವಿದ್ಯೆ ಇಲ್ಲದೆ ಹೋದರೆ ಅವಿದ್ಯೆ ಕಾಣುತ್ತೇನು? ದ್ವಯಂಚ ಕಸ್ಯೇತಿ ವಿಚಾರ್ಯ ಮೂಲೆ. ಈ ಎರಡು ಯಾರಿಗೆ ಸಂಬಂಧಪಟ್ಟಿದ್ದು ಅಂತ ಯೋಚನೆ ಮಾಡೋದಾದರೆ ಸ್ವರೂಪನಿಷ್ಠಾ ಪರಮಾರ್ಥ ವಿದ್ಯಾ, ಪಾರಮಾರ್ಥಿಕವಾಗಿ ನಮ್ಮ ಸ್ವರೂಪ ಇರೋದು ವಿದ್ಯೆಯೇ ಹೊರತು ಅವಿದ್ಯೆ ಅಲ್ಲ. ಸಂತ್ಯಜ್ಯ ಹೃದ್ಗುಹೇಶಾನಂ ದೇವಮನ್ಯಂ ಪ್ರಯಾಂತಿತೆ ತೇ ರತ್ನಮಭಿವಾಂಛಂತಿ ತ್ಯಕ್ತಹಸ್ತಸ್ಯ ಕೌಸ್ತುಭಾ. ಯೋಗ ವಾಸಿಷ್ಠದಲ್ಲಿ ವಸಿಷ್ಠರು ರಾಮನಿಗೆ ಬೋಧನೆ ಮಾಡ್ತಕ್ಕಂಥ ಶ್ಲೋಕ. ಯಾರು
ಸಂತ್ಯಜ್ಯ ಹೃದ್ಗುಹೇಶಾನಂ, ಹೃದಯದ ಅಂತರಾಳದಲ್ಲಿರ್ತಕ್ಕಂಥ ಭಗವಂತನನ್ನು ಮರೆತು ಎಲ್ಲೋ ಹುಡ್ಕಕ್ಕೆ ಹೋಗ್ತಾರೋ ಅವರ ಗತಿ ಹೆಂಗಾಗಿದೆ ಅಂದರೆ ಕೈಯಲ್ಲಿರ್ತಕ್ಕಂಥ ರತ್ನವನ್ನು ಬಿಟ್ಟು ಎಲ್ಲೋ ಇರ್ತಕ್ಕಂಥ ಚಿನ್ನಕ್ಕೆ ಒಡೆದಾಡ್ದಂಗೆ ಅಂತ. ಆದ್ದರಿಂದ ಮುಖ್ಯವಾಗಿರ್ತಕ್ಕಂಥದ್ದು ಇದು. ಯೋಗ ವಾಸಿಷ್ಠ ದೇವುಡು ಅವರು 26 ಸಂಪುಟಗಳಲ್ಲಿ ಕನ್ನಡಕ್ಕೆ ಭಾಷಾಂತರ ಮಾಡಿದ್ರಪ್ಪ. ಎಷ್ಟೋ ಜನಕ್ಕೆ ಅದು ಗೊತ್ತೇ ಇಲ್ಲ. ದೇವುಡು ಅಂದರೆ ಅಂದ್ಕೊಂಡಿರೋದು ಮಹಾದರ್ಶನ, ಮಹಾಬ್ರಾಹ್ಮಣ, ಮಹಾಕ್ಷತ್ರಿಯ. ಅಬ್ಬಬ್ಬ ಅಂದರೆ ರಾಜ್ಕುಮಾರ್ ಸಿನಿಮಾ ಮಾಡಿರೋದ್ರಿಂದ ಮಯೂರ. ದೇವುಡು ಬರೆದ್ರು ಮಯೂರ ಅಂತಲ್ಲ, ರಾಜ್ಕುಮಾರ್ ಸಿನಿಮಾ ಮಾಡಿದ್ದಾರೆ ಮಯೂರ, ಅದರಿಂದ ನೆನಪಾಗತ್ತೆ. ಇರಲಿ, ಹೆಂಗೋ ಒಟ್ಟಿನಲ್ಲಿ ನೆನಪಾದರೆ ಸರಿ ದೇವುಡುದು. ಆ ಮಹನೀಯರು 25 ವರ್ಷ ಮಹಾರಾಜರ ಅಪ್ಪಣೆ ಮೇರೆಗೆ ಸಮಸ್ತವಾಗಿರ್ತಕ್ಕಂಥ ಯೋಗ ವಾಸಿಷ್ಠ 26,612 ಶ್ಲೋಕಗಳನ್ನು ಕನ್ನಡಕ್ಕೆ ತಂದರು 63 ವರ್ಷದ ಕೆಳಗೆ. ಅದನ್ನೀಗ ರೀಸೆಂಟಾಗಿ ರೀಪ್ರಿಂಟ್ ಮಾಡಿದ್ದಾರೆ. ಸೊ ಯಾತಕ್ಕೆ ಹೇಳ್ತಾ ಇದ್ದೀನಿ ಅಂದರೆ ಅದು ನಿಜವಾಗಿರ್ತಕ್ಕಂಥ ಸರ್ವದಾ ವಿದ್ಯಾನುಸಂಧಾನಂ ಅನ್ನೋದಕ್ಕೆ ಯಾವಾಗಲೂ ಕೂಡ ವಿದ್ಯೆನಲ್ಲೇ ಮುಳುಗಿ ತೇಲ್ತಾ ಇರಬೇಕು. ಆಸುಪ್ತೇ ಆಮೃತೆ ಕಾಲಂ ನಯೇದ್ ವೇದಾಂತ ಚಿಂತೆಯ. ಅದಕ್ಕೆ ನಮ್ಮಲ್ಲಿರೋದು ಮಲಗಿ ನಿದ್ದೆ ಮಾಡುವಾಗಿಂದ ಹಿಡಿದು ಕೊನೆಯ ಉಸಿರು ಎಳೆಯೋ ತನಕ ವೇದಾಂತ ಚಿಂತನೆಯಲ್ಲಿ ನಮ್ಮನ್ನು ನಾವು ತೊಡಗಿಸ್ಕೋಬೇಕು. ಅದಕ್ಕೆ ಆಕಾಶವಾಣಿಯಲ್ಲಿ ಬೆಳಗ್ಗೆ ಚಿಂತನ ಅಂತ ಕಾರ್ಯಕ್ರಮ ಬರೋದು. ನಾವು ಚಿಂತೆಯಲ್ಲೇ ಕಳೆದುಬಿಡ್ತೇವೆ ಹೊರತು ಚಿಂತನೆ ಮಾಡೋದೇ ಇಲ್ಲ. ಚಿತೆಗೂ ಚಿಂತೆಗೂ ಒಂದು 0 ಮಾತ್ರ ವ್ಯತ್ಯಾಸ. ಚಿತೆ ಸತ್ತ ಮೇಲೆ ಸುಟ್ಟರೆ ಚಿಂತೆ ಬದುಕಿರೋವಾಗಲೇ ಸುಟ್ಟಾಕ್ಬಿಡುತ್ತೆ. ಚಿತಾಯಾಶ್ಚ ಚಿಂತಾಯಾಶ್ಚ ಬಿಂದು ಮಾತ್ರ ವಿಶೇಷತಃ ಚಿತಾದಹತಿ ನಿರ್ಜೀವಂ ಚಿಂತಾದಹತಿ ಜೀವಿನಂ. ಅದರಿಂದ ಆದರ್ಶವಾಗಿರ್ತಕ್ಕಂಥ ಜೀವನ ಮಾನವನಾಗಬೇಕಾದರೆ ಅವಿದ್ಯೆಯಿಂದ ವಿದ್ಯೆಯನ್ನು ಪಡೆಯಬೇಕು. ಅಥವಾ ವಿವೇಕಾನಂದರ ಮಾತಲ್ಲಿ ಹೇಳೋದಾದರೆ ಮ್ಯಾನ್ ಶುಡ್ ರೈಸ್ ಫ್ರಮ್ ದ ಲೆವೆಲ್ ಆಫ್ ಕ್ರೀಚರ್ ಟು ಕ್ರಿಯೇಟರ್. ಯು ಆರ್ ನಾಟ್ ಎ ಕ್ರೀಚರ್, ರಿಮೈಂಡ್ ಯು ಆರ್ ಎ ಕ್ರಿಯೇಟರ್. ಮ್ಯಾನ್ ಇಸ್ ದ ಕ್ರೌನ್ ಆಫ್ ಕ್ರಿಯೇಷನ್ಸ್. ಸಮಾಜಕ್ಕೂ ವ್ಯತ್ಯಾಸ ಗೊತ್ತಿಲ್ಲದೆ ಹೋದರೆ ಎಷ್ಟು ಕಷ್ಟ ಆಗುತ್ತೆ ನೋಡಿಪ್ಪ. ಸಮಾಜ ಅಂದ್ರೇನಪ್ಪ? ಪ್ರಾಣಿಗಳ ಸಮೂಹ. ಸಮಾಜ ಅಂದ್ರೇನಪ್ಪ? ಮಾನವರ ಸಮೂಹ. ನಾವು ಸಮಾಜದಿಂದ ಸಮಾಜದ ಮಟ್ಟಕ್ಕೆ ಏರಬೇಕು ಯಾವಾಗಲೂ ಕೂಡ. ಅಂದ್ರೇನು? ಅವಿದ್ಯೆಯಿಂದ ವಿದ್ಯೆಯ ಕಡೆಗೆ ಬರಬೇಕು. ಅಂದ್ರೇನು? ಅವಿದ್ಯೆಯನ್ನು ದಾಟಬೇಕು. ಅಂದ್ರೇನು? ಅವಿದ್ಯೆಯನ್ನು ಹೋಗಲಾಡಿಸ್ಕೋಬೇಕು. ಅಂದ್ರೇನು? ವಿದ್ಯೆಯಲ್ಲಿ ನೆಲೆ ನಿಲ್ಲಬೇಕು. ಅದು ಸ್ವರೂಪ. ಸ್ವಸ್ಯ ರೂಪಂ ಸ್ವರೂಪಂ. ನನ್ನ ರೂಪವನ್ನು ಯಾವುದು ಎಂದೂ ಬಿಟ್ಟಿರೋದೆಲ್ವೋ ಅದು ನನ್ನ ಸ್ವರೂಪ. ಕ್ರೂರವಾಗಿರೋದೇ ಹುಲಿ ಸ್ವರೂಪ, ಮೆತ್ತಗಿರೋದೇ ಸೌಮ್ಯವಾಗಿರೋದೇ ಹಸು ಸ್ವಭಾವ. ಹಸು ಹುಲಿ ಆಗೋಕ್ಕಾಗಲ್ಲ, ಬೇರೆ ಇನ್ನೇನು ಆಗೋಕ್ಕಾಗಲ್ಲ. ಬಾಣನ ಕಾದಂಬರಿಯ ಕಲ್ಪನಾ ಲೋಕ ಒಂದನ್ನು ಬಿಟ್ಟರೆ. ಆ ದೃಷ್ಟಿಯಿಂದ ಯಾರನ್ನಾದ್ರೂ ನೀವು ರಸ್ತೆಯಲ್ಲಿ ಕಂಡ್ರೆ ಹಿಂದೆ ಹೆಂಗೆ ಮಾತಾಡಿಸ್ತಾಯಿದ್ರು? ಎಲ್ಲ ಸ್ವಸ್ಥವೇ ಅಂತ ಮಾತಾಡಿಸ್ತಾಯಿದ್ರು. ಸ್ವಸ್ತಿ ಅಂತ ಇವ್ರು ಹೇಳಿ ಮುಂದಕ್ಕೆ ಹೋಗ್ತಾಯಿದ್ರು. ಸ್ವ ಅಂದ್ರೇನೋ, ಸ್ಥ ಅಂದ್ರೇನೋ? ಒಬ್ರಿಗಾದ ಅರ್ಥ ಇದು ಕೇಳ್ತಾ ಇದ್ರು ಆ ಪ್ರಶ್ನೆನ. ಸ್ವ ಅಂದರೆ ಆತ್ಮ, ಸ್ಥ ಅಂದರೆ ನೆಲೆ ನಿಂತಿರೋದು. ನೀನು ಆಂತರಿಕವಾಗಿ ನಿನ್ನ ಆತ್ಮನಲ್ಲಿ ನೆಲೆ ನಿಂತಿದ್ದೀಯಾ ಅಂತ ಪ್ರಶ್ನೆ ಅದು. ಎಲ್ಲ ಸ್ವಸ್ಥವೇ ಅಂತ ಕೇಳಿದರೆ ಇವನು ಸ್ವಸ್ತಿಯಿಂದ ಹೌದು, ನಾನು ನನ್ನ ಆತ್ಮದಲ್ಲಿ ನೆಲೆ ನಿಂತಿದ್ದೇನೆ ಅಂತ ಇವನು ಹೇಳಿ ಮುಂದಕ್ಕೆ ಹೋಗೋದು. ಈ ತರಹ ಅರ್ಥ ಮಾಡಿಸಿದ್ರೆ ನಮ್ಮ ಪರಂಪರೆ ಯಾಕಪ್ಪ ಬಿಟ್ಟು ಹೋಗುತ್ತೆ? ಪರಂಪರೆಯನ್ನು ಉಳಿಸ್ಕೊಂಡು ಹೋಗಬೇಕು. ಬೆಳೆಸೋಕ್ಕಾಗದೆ ಹೋದರೆ ಉಳಿಸ್ಕೊಂಡಾದರೂ ಹೋಗಬೇಕು. ಆ ನಿಟ್ಟಿನಲ್ಲಿ ಸದ್ದರ್ಶನಂ ಸಮ್ಯಕ್ ದರ್ಶನ. ಈ ಸಮ್ಯಕ್ ದರ್ಶನದಲ್ಲಿ ಸತ್ ಅಂದ್ರೇನು, ದರ್ಶನ ಅಂದ್ರೇನು, 10ನೇ ಶ್ಲೋಕದಲ್ಲಿ ಅವಿದ್ಯೆ ಅಂದ್ರೇನು, ವಿದ್ಯೆ ಅಂದ್ರೇನು ಅಷ್ಟನ್ನು ಮಾತ್ರ 1ನೇ ದಿನದ ಉಪನ್ಯಾಸದಲ್ಲಿ ತಮ್ಮ ಮುಂದೆ ಯಥಾಮತಿ ಯಥಾಶಕ್ತಿ ಯಥಾಕಾಲ ಇಟ್ಟಿದ್ದೇನೆ. 2ನೇ ದಿನವಾಗಿರ್ತಕ್ಕಂಥ ನಾಳೆ ಉಪನ್ಯಾಸ ಮುಂದಿನ ಶ್ಲೋಕವನ್ನು ಮುಂದುವರಿಸ್ತಕ್ಕಂಥ ಪ್ರಯತ್ನವನ್ನು ಮಾಡ್ತೀನಿ ಅಂತ ಇಟ್ಕೊಂಡು ಇಂದಿನ ಉಪನ್ಯಾಸವನ್ನು ಇಲ್ಲಿಗೆ ನಿಲ್ಲಿಸ್ಕೋತಾ ಇದ್ದೀನಿ. ಶ್ರೀ ರಮಣಾರ್ಪಣ ಮಸ್ತು.